श्रीरंगराज चरणाम्बुज राजहंसं श्रीमत्पराङ्कुशपदाम्बुज भृङ्गराजं श्रीभट्टनाथ परकाल मुखाब्जमित्रं श्रीवत्सचिह्न शरणं यतिराजमीडे श्रीविष्णुचित्तकुलनन्दन कल्पवल्लीं श्रीरंगराज हरिचन्दन योगदृश्यां साक्षात् क्षमां करुणया कमलामिवान्यां गोदामनन्यशरणः शरणं प्रपद्ये अनुकलतनुकाण्डालिङ्गनारम्भ शुम्भते प्रतिदिश भुजशाख श्रीसखा नोकहर्दिः स्तननयन गुलुच्छस्फार पुष्पद्विरेफा रचयतु मयि लक्ष्मी कल्पवल्ली कटाक्षान् नमो नमो वाङ्मनसाति भूमये नमो नमो वाङ्मनसैकभूमये नमो नमो नन्त महाविभूतये नमो नमो नन्त दयैकसिन्धवे नीलातुङ्गस्तनगिरितटी सुप्तमुद्बोध्य कृष्णं पारार्थ्यं स्वं श्रुतिशतशिरसिद्धमध्यापयन्ति सोच्छिष्टायां सजिनिगलितं यावलात्कृत्य भुङ्क्ते गोदा तस्यै नमैदमिदं भूय एवास्तु भूयः अन्नवयल पुदुवै आण्डाळरङ्गर्क्कु पन्नु तिरुप्पावै पल्पदियम् இன்னிசையால் பாடிக் கொடுத்தாள் நற்பாமாலை பூமாலை சூடிக் கொடுத்தாளை சொல்லு சூடிக் கொடுத்த சுடற்கொடியே தொல்பாவை பாடி அருள வல்ல பல்வளையாய் நாடி நீ வெங்கடவர்க்கென்ன விதி என்ன நிம்மாத்தம் நாங்கடவா வண்ணமே நல்கு அங்கண்மாஞாலத்து அரசர் அபிமான பங்கமாய் வந்து நின் பள்ளிக்கட்டில் கீழே சங்கமிருப்பார் போல் வந்து தலை பெய்தோம் கிங்கிணிவாய் செய்த தாமரை பூ போலே சங்கன் சிரிச்சிறிதே எம்மேல் விழியாவோ திங்களும் ஆதித்யனும் எழுந்தார் போல அங்கனிரண்டும் கொண்டு எங்கள் மேல் நோக்குதியே எங்கள் மேல் சாபம் இழிந்தேலோரெம்பாவாய் ஆண்டாள் திருவடிகளே சரணம். ಶ್ರೇಯಪತಿಯಾಗಿ ಅಖಿಲೇಯ ಪ್ರತ್ಯನೀಕ ಸಮಸ್ತ ಕಲ್ಯಾಣೈಕ ತಾನನಾದ ಸರ್ವಸ್ಮಾತ್ಪರನಾದ ಪರಮಾತ್ಮನನ್ನ ಆಂಡಾಳ್ ತಾವು ಬಂದ ಪ್ರಕಾರವನ್ನ ನಿರೂಪಣೆ ಮಾಡಿ ಆ ಪರಮಾತ್ಮನನ್ನ ಎದ್ದು ಬಂದು ತಮಗೆ ಅನುಗ್ರಹ ಮಾಡುವಂತೆ ಪ್ರಾರ್ಥನೆ ಮಾಡಿದಳು. ಆತ್ತ ಪடைத்தான் ಮಹನೇ ஏத்த கலங்கள் எதிர்பொங்கி மீதளிப்ப மாத்தாதே பால்ஸ்வரியும் வள்ளல் பெரும் ಪಶುக்கள் ಆತ್ತ ಪடைத்தான் ಮಹನೇ ಎಂಬುದಾಗಿ ಆ ಪರಮಾತ್ಮನನ್ನ ನಂದಗೋಪಾಲನ ಕುಮಾರನಾಗಿ ಗೋಪತ್ವವನ್ನ ಉಳ್ಳವನಾಗಿ ಬಂದಿರುವುದರಿಂದ ಗೋಪಿಕೆಯರಾದ ತಮಗೆ ಸಹಜವಾಗಿ ಅವನು ಕೃಪೆ ಮಾಡಬೇಕು ಎಂಬತಕ್ಕಂತಹ ಪ್ರಾರ್ಥನೆಯನ್ನ ಅವನ ಮುಂದೆ ಇಟ್ಟರು. ಆ ಮೂಲಕ
ಆಚಾರ್ಯರನ್ನ ಧ್ವನ್ಯರ್ಥದಲ್ಲಿ ತಿಳಿಸುತ್ತಾ ಆಚಾರ್ಯ ಪುತ್ರನಾದ ಸಂಪತ್ಕುಮಾರ ಶಲ್ವಪಿಳ್ಳೆಯನ್ನ ನಿರೂಪಣೆ ಮಾಡಿದ್ದಾಗಿ ಆಚಾರ್ಯರುಗಳು ಒಂದು ಅನುಭವ ಮಾಡತಕ್ಕಂತಹ ಅಪರೂಪದ ವಿಚಾರವನ್ನ ನೆನ್ನೆಯ ಪಾಶುರದಲ್ಲಿ ಅನುಭವಿಸುವುದಕ್ಕೆ ಪ್ರಾಪ್ತವಾಯಿತು. ಅಲ್ಲಿ ಆಂಡಾಳ್ ಆ ಪರಮಾತ್ಮನನ್ನ ನೋಡಿ ಹೇಗೆ ಬಂದಿರಿ ಎಂದು ಕೇಳಿದೆಯಲ್ಲ. ಮಾತ್ತಾರ್ ಉನಕ್ಕು ಒಲಿತೊಲೆಯಿಂದ ಉನ್ವಾಸಲ್ ಕಣ್ ಆತ್ತಾದು ಒಂದು ಉನ್ನಡಿ ಪಡಿಯುಮಾ ಪೋಲೆ. ಮಾತ್ತಾರ್ ಭಗವಂತನನ್ನ ದ್ವೇಷಿಸತಕ್ಕಂತಹವರು. ರಾವಣ ಹಿರಣ್ಯಾದಿಗಳಂತೆ ಪರಮಾತ್ಮ ತತ್ವವನ್ನ ದ್ವೇಷ ಮಾಡತಕ್ಕಂತಹ, ಪರಮಾತ್ಮ ತತ್ವ ಇದೆ ಎಂದರೇನೆ ಸಹಿಸಲಾರದೇ ಇರ್ತಕ್ಕಂತಹ ಯಾರೇ ಇರ್ತಾರೆಯೋ ಅಂತಹವರನ್ನ ಆಂಡಾಳ್ ಮಾತ್ತಾರ್ ಎಂಬುದಾಗಿ ಹೇಳ್ತಾಳೆ. ಅಂದರೆ ದಾರುಣವಾದ ದ್ವೇಷವನ್ನು ಉಳ್ಳವರು ಹಿರಣ್ಯನಂತೆ. ಅವರು ಒಲಿತೊಲೆಯಿಂದ ತಮ್ಮ ಶಕ್ತಿಯೆಲ್ಲವೂ ಉಡುಗಿ ಹೋಗಿ ನಿನ್ನ ಬಾಗಿಲಿಗೆ ಶರಣಾಗತರಾಗಿ ಬರುವಂತೆ ಅವರೆಲ್ಲರೂ ಒಲಿತೊಲೆಯಿಂದ ಉನ್ವಾಸಲ್ ಕಣ್ ನಿನ್ನ ಮನೆ ಬಾಗಿಲಿಗೆ ಅವರು ಹೇಗೆ ಬರ್ತಾರೋ ಆ ರೀತಿ ಆತ್ತಾದು ಒಂದು ಇನ್ನು ಇರಲಾರದೆ ಈ ಜೀವ ಈ ದೇಹದಲ್ಲಿ ನಿಲ್ಲಲಾರದೆ ನೀನು ಬರುವ ತನಕ ನಿನ್ನನ್ನೇ ನಾವು ನಿರೀಕ್ಷೆ ಮಾಡಬೇಕಾಗಿ ಇರುವಂತಹ ಶೇಷತ್ವ ಪಾರತಂತ್ರದಿಂದ ಕೂಡಿದ ಜೀವಾತ್ಮ ಈಗ ನಾವಾಗಿ ಬಂದು ಬಿಟ್ಟವು ಪರಮಾತ್ಮ. ಅದಕ್ಕೆ ಕಾರಣ ಆಟ್ರಾಮೈ. ಆಟ್ರಾಮೈ ಅಂದ್ರೆ ಏನು? ಆ ತ್ವರೆ, ಇನ್ನು ತಡೆಯಲಾರದ ಸ್ಥಿತಿ, ಆರ್ತಿ, ಇನ್ನು ತಡೆದರೆ ಪ್ರಾಣವೇ ಹೋಗ್ಬಿಡುತ್ತೆ ಎಂಬ ಸ್ಥಿತಿ ಬಂದಿತು. ನಿನ್ನನ್ನ ಕಾಣದೆ, ನಿನ್ನ ಅನುಗ್ರಹ ಪಡೆಯದೆ, ನಿನ್ನನ್ನ ನಾವು ದರ್ಶನ ಮಾಡದೆ ಇರಲಾರದ ಸ್ಥಿತಿಯನ್ನು ತಲುಪಿದಾಗ ಹಾಗೆ ಇರಲಾರದೆ ನಾವು ಬಂದೆವು. ಇರಲಾರದ ಸ್ಥಿತಿ ಏರ್ಪಡ್ತು. ಹಾಗೆ ಇರಲಾಗದೆ ಇದ್ದದ್ದರಿಂದ ನಾವು ಬಂದೆವು ಪರಮಾತ್ಮ ಎಂಬುದಾಗಿ ಆ ಮಾತ್ತಾರ್ ಹೇಗೆ ಭಗವದ್ವೇಷಿಗಳು ಶತ್ರುವಾಗಿರುವವರು ಹೇಗೆ ಶರಣಾಗತರಾಗಿ ಬರ್ತಾರೋ ನಾವು ಹಾಗೆ ಬಂದೆವು. ಶತ್ರುಗಳ ಆಂಡಾಳ್ಗೋಟಿಯವಲ್ಲ ಶತ್ರುಗಳ ಅಂದ್ರು. ಒಂದು ಕಾಲದಲ್ಲಿ ಇದ್ದಿರಬಹುದು. ಪರಮಾತ್ಮನಲ್ಲಿ ದ್ವೇಷವಿದ್ದು ಅದು ಅದ್ವೇಷ ಅಭಿಮುಖ್ಯ ಅಭಿನಿವೇಶಗಳಾಗಿ ಮಾರ್ಪಟ್ಟು ಪರಮಾತ್ಮನ ಅನುಗ್ರಹದಿಂದ ಇಂದು ಹೀಗೆ ಬಂದೆವಲ್ಲವ. ಹಾಗೆ ಬಂದಾಗ ಏನನ್ನ ಮಾಡ್ತಾ ಬಂದು ಪೋತ್ತಿಯಾಂ ಒಂದೋಂ ಪುಹಳ್ದಯಾಂ ಒಂದೋಂ. ಪೋತ್ತಿ ಯಾಮ್ ಪುಹಳ್ದು ಅಂತ ಹೇಳ್ತಾಳೆ. ಅದನ್ನ ಎರಡಾಗಿ ಬಿಡಿಸ್ಕೊಳ್ಬೇಕು. ಪೋತ್ತಿ ಒಂದೋಂ, ಪುಹಳ್ದು ಒಂದೋಂ, ಯಾಮ್ ಒಂದೋಂ. ಯಾಮ್ ಅಂದ್ರೆ ಯಾರು? ನಿನ್ನನ್ನ ಆಡಲಾಗದೆ, ನಿನ್ನನ್ನ ನೋಡಲಾಗದೆ, ನಿನ್ನಿಂದ ದೂರಾಗಿ ಇರಲಾಗದೇ ಇರ್ತಕ್ಕಂತಹ ಯಾಮ್ ನಾವುಗಳು ಅಂತ ಒಂದರ್ಥ. ಬರಬಾರದ ನಾವು ಬಂದೆವು ಅಂತ ಅರ್ಥ. ಏನು ಬರಬಾರದು? ನಾವು ಸ್ವತಂತ್ರವಾಗಿ ಏನಾದರೂ ಒಂದನ್ನು ಮಾಡಬಹುದಾ? ನಿನ್ನನ್ನ ಆಶ್ರಯಿಸಿದ ಮೇಲೆ ನಮಗೆ ಸ್ವಾತಂತ್ರ್ಯ ಉಂಟಾ? ಹಾಗಿದ್ದರೂ ಕೂಡ ಸ್ವಾತಂತ್ರ್ಯವನ್ನು ವಹಿಸಿ ಬಂದು ಬಿಟ್ಟೆವು. ಪರತಂತ್ರರಾಗಿ ಇರಬೇಕಾದ ನಾವುಗಳು ಸ್ವಾತಂತ್ರ್ಯ ವಹಿಸಿ ಬಂದಂತಹ ಯಾಮ್ ಅದು ಸ್ವಾತಂತ್ರ್ಯವಲ್ಲ ಪರಮಾತ್ಮ, ಅದು ತ್ವರೆ, ಅದು ಆಟ್ರಾಮೈ, ಅದು ಆರ್ತಿ ಎಂಬುದಾಗಿ ಹೇಳ್ತಾಳೆ. ಆತ್ತಾದು ಒಂದು ಉನ್ನಡಿ ಪಣಿಯುಮಾ ಪೋಲೆ. ನಿನ್ನ ಪಾದಗಳನ್ನು ಆಶ್ರಯಿಸುವಂತೆ ಪೋತ್ತಿ ಪರಮಾತ್ಮ ನಿನ್ನ ಪಾದಾರವಿಂದಗಳಿಗೆ ನಾವುಗಳು ಪೋತ್ತಿ ಮಂಗಳಾಶಾಸನ ಮಾಡುತ್ತಾ ಬಂದೆವು ಪರಮಾತ್ಮ. ನಿನ್ನ ಗುಣಗಳಿಗೆ, ನಿನ್ನ ಚೇಷ್ಟಿತಗಳಿಗೆ, ನಿನ್ನ ಸೌಂದರ್ಯಕ್ಕೆ, ನಿನ್ನ ಅವತಾರಕ್ಕೆ ಎಲ್ಲಕ್ಕೂ ಕೂಡ ಮಂಗಳಾಶಾಸನ ಮಾಡುತ್ತಾ ನಾವು ಬಂದೆವು. ಅದು ಮಾತ್ರವಾ ಪುಹಳ್ದು ನಿನ್ನ ಕೀರ್ತಿ ಎಲ್ಲವನ್ನ ಪುಹಳ್ದು ಕೊಂಡಾಡುತ್ತಾ ಬಂದೆವು ಪರಮಾತ್ಮ. ಆ ಪರಮಾತ್ಮನ ದಿವ್ಯ ಚರಿತ್ರೆಗಳನ್ನ, ದಿವ್ಯ ಗುಣಗಳನ್ನ ಯಾವ ರೀತಿ ನಾವು ಅನುಭವಿಸಬೇಕು, ಹೇಗೆ ಆ ಪರಮಾತ್ಮನ ಚೇಷ್ಟಿತ ಗುಣಗಳು ನಮ್ಮೊಡನೆಯೇ ಬೆರೆತು ಹೋಗಬೇಕು ಎಂಬುದನ್ನ ಪೆರಿಯಾಳ್ವಾರ್ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಉನ್ನುಡಯ ವಿಕ್ಕಿರಮಂ ஒன்றொழியாமலெல்லாம் என்னுடையனாவாம்பால் சுவர் வழி எழுதிಕೊಂಡೇನ್. ಹೇ ಪರಮಾತ್ಮ, ಏನಾದರೂ ಒಂದು ಶಾಶ್ವತವಾಗಿ ಇರಬೇಕು ಅಂದ್ರೆ ಲೋಕದಲ್ಲಿ ಅದನ್ನು ಶಿಲಾಶಾಸನ ಮಾಡ್ತಾರೆ. ಕಲ್ ಮೇಲೆ ಕೆತ್ತುತ್ತಾರೆ, ಕಲ್ವೆಟ್ಟು ಎಂಬುದಾಗಿ ಹೇಳ್ತೀವಿ. ಶಿಲಾಶಾಸನ, ಕಲ್ಲುಗಳ ಮೇಲೆ ಕೆತ್ತು ಬಿಟ್ರೆ ಅದು ಎಷ್ಟು ಕಾಲವಾದರೂ ಕೂಡ ಅದು
ಅಳಿಸಿ ಹೋಗದೆ ಶಾಶ್ವತವಾಗಿ ಇರುತ್ತದೆ ಅಲ್ಲವಾ? ಆ ರೀತಿ ಎನ್ ನೆಂಜಾಂಪಾಲ್, ಹೇ ಪರಮಾತ್ಮ, ಉನ್ನುடைய ವಿಕ್ಕಿರಮಂ ஒன்றொழியாமலெல்லாம், ಹೇ ಪರಮಾತ್ಮನೇ, ನಿನ್ನ ಅವತಾರಗಳಲ್ಲಿ ಮಾಡಿದ ಚೇಷ್ಟಿತಗಳು, ನಿನ್ನ ಗುಣಗಳು, ನಿನ್ನ ವಿಕ್ರಮಗಳು, ನೀನು ಮಾಡಿ ತೋರಿದ ಶೌರ್ಯ ಪರಾಕ್ರಮಗಳು, ಇವೆಲ್ಲವನ್ನೂ ಕೂಡ ಉನ್ನುடைய ವಿಕ್ಕಿರಮಂ ஒன்றொழியாமலெல்லாம், ಒಂದನ್ನೂ ಬಿಡದೆ, ಯಾವ ರೀತಿ ನಾನು ಎನ್ನುடைய ನೆಂಜಹಂಪಾಲ್ ಶುವರ್ ವഴി ಎഴുதிಕೊಂಡೇನ್, ಗೋಡೆಗಳ ಮೇಲೆ ಆ ಶಿಲಾ ಸ್ಥಳದ ಮೇಲೆ ಹೇಗೆ ಕೆತ್ತುತ್ತಾರೋ ಆ ರೀತಿ ನನ್ನ ಹೃದಯದ ಭಿತ್ತಿಯಲ್ಲಿ ನಾ ಕೆತ್ತಿ ಇಟ್ಕೊಂಡ್ಬಿಟ್ಟೆ ಪರಮಾತ್ಮ ಅಂತಾರೆ ಪೆರಿಯಾಳ್ವಾರ್. ಉನ್ನುடைய விக்கிரமம் ஒன்றொழியாமலெல்லாம் என்னுடைய நெஞ்சம்பால் சுவர் வழி எழுதிக்கொண்டேன், உன்னை கொண்டு என்னுள் வைத்தேன், என்னையும் உன்னிலிட்டேன், என்னப்பா என் இருಡಿ ಕೇಶ ಎನ್ನುಯಿರ್ಕಾವಲನೇ. ಆದ್ದರಿಂದ ಹೇಗೆ ನಿನ್ನೊಡನೆ ನಾನು ಬೆರೆತು ಹೋದೆ, ನನ್ನಲ್ಲಿ ನೀನು ಬೆರೆತು ಹೋದೆ. ಹೀಗಿರುವಾಗ ಆ ನಿನ್ನ ಗುಣಗಳು, ಆ ನಿನ್ನ ಚೇಷ್ಟಿತಗಳು, ನಿನ್ನ ವಿಕ್ರಮಗಳು ನನ್ನ ಹೃದಯದಿಂದ ಎಂದಾದರೂ ಅಳಿಸಿ ಹೋಗುವುದುಂಟಾ? ನೀನು ಹೋಗುವುದುಂಟಾ? ನಿನ್ನ ವಿಕ್ರಮಗಳು ಹೋಗುವುದುಂಟಾ? ಆ ರೀತಿ ಪರಮಾತ್ಮನಲ್ಲಿ ಪೂರ್ಣವಾಗಿ ಬೆರೆತು ಹೋಗತಕ್ಕಂತಹ ಯಾವ ಕಾಲಕ್ಕೂ ಕೂಡ ಪರಮಾತ್ಮನ ಗುಣಗಳೋ, ಪರಮಾತ್ಮನ ನಾಮಗಳೋ, ಪರಮಾತ್ಮನ ಚೇಷ್ಟಿತಗಳೋ ಯಾವುದೂ ಕೂಡ ಮರೆತು ಹೋಗದಂತೆ ಈ ಹೃದಯವೆಂಬ ಗೋಡೆಗಳಲ್ಲಿ ಶಿಲಾ ಶಾಸನವಾಗಿ ಅದು ಬರೆಯಲ್ಪಟ್ಟಿತಲ್ಲವಾ? ಆ ರೀತಿ ಇರುವಾಗ ಅಂತಹ ಕೀರ್ತಿಗಳನ್ನ ಬಾಯಿ ತೆರೆದು ಕೊಂಡಾಡಬೇಕು. ಪರಮಾತ್ಮನನ್ನ ನಾವುಗಳು ಸಂಕೀರ್ತನೆ ಮಾಡಬೇಕಲ್ಲವಾ? ಸಹಸ್ರನಾಮವನ್ನ ಹೇಳ್ತೇವೆ, ಯಾಕೆ 1000 ನಾಮ ಹೇಳಬೇಕು? ಆ 1000 ನಾಮಗಳು ಏನು ಅಂತ ಕೇಳಿದ್ರು. ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತ ಭವ್ಯ ಭವತ್ ಪ್ರಭು ಭೂತ ವೃದ್ಭಾವೋ ಭೂತಾತ್ಮ ಭೂತ ಭಾವನ. ಎಷ್ಟು ನಾಮಗಳು! ಪರಸ್ಪಷ್ಟ ಸ್ಪಷ್ಟ ಪುಷ್ಟ ಶುಭೇಕ್ಷಣ ರಾಮೋ ವಿರಾಮೋ ವಿರತೋ ಮಾರ್ಗೋ ನೇಯೋ ನಯೋ ನಯ ವೇದೋ ವೇದವಿದವ್ಯಂಗೋ ವೇದಾಂಗೋ ವೇದವಿದ್ ಕವಿ. ಎಷ್ಟು ನಾಮಗಳು ಪರಮಾತ್ಮನದು! 1000 ನಾಮಗಳಿದೆಯಲ್ಲವಾ? ಅದೆಲ್ಲ ಏನು ಅಂತ ಕೇಳಿದ್ರು. ವ್ಯಾಸರೇ ಸಹಸ್ರನಾಮದ ಪೀಠಿಕಾ ಪ್ರಕರಣದಲ್ಲಿ ಅದನ್ನು ಹೇಳ್ತಾರೆ. ಯಾನಿ ನಾಮಾನಿ ಗೌಣಾನಿ ವಿಖ್ಯಾತಾನಿ ಮಹಾತ್ಮನಃ. ಯಾನಿ ನಾಮಾನಿ ಗೌಣಾನಿ ಅಂದ್ರು. ಗೌಣ ಅಂದ್ರೆ ಸೆಕೆಂಡರಿ ಇನ್ನೂ ಒಂದು ಅರ್ಥ ಇದೆ, ಅದು ಗೌಣವಾದ ವಿಷಯ ಬಿಡಿ ಅಂತಾರೆ. ಅಂದ್ರೆ ಏನು? ಅದಕ್ಕೆ ಅಷ್ಟೊಂದು ಪ್ರಾಮುಖ್ಯತೆ ಇಲ್ಲ, ಅದು ಗೌಣ, ಇಟ್ ಇಸ್ ನಾಟ್ ಸೋ ಇಂಪಾರ್ಟೆಂಟ್ ಅಂತ. ಆದರೆ ಇಲ್ಲಿ ಗೌಣ ಶಬ್ದ ಅದು ಅರ್ಥ ಅಲ್ಲ, ಅಂದರೆ ಗುಣ ಸಂಬಂಧಿಯಾದದ್ದು. ವಿಷ್ಣು ಸಹಸ್ರನಾಮದಲ್ಲಿರುವ ಒಂದೊಂದು ನಾಮವೂ ಕೂಡ ಪರಮಾತ್ಮನ ಗುಣಗಳನ್ನ ಹೇಳುವ ನಾಮಗಳು. ಯಾನಿ ನಾಮಾನಿ ಗೌಣಾನಿ. ಗೌಣ ಅಂದ್ರೇನು? ಗುಣ ಸಂಬಂಧಿಯಾಗಿ ಇರುವುದು. ಪರಮಾತ್ಮನ ಎಷ್ಟು ನಾಮಗಳಿದೆ? ಮುಕುಂದ ಅಂತ ಒಂದು ನಾಮ, ಮುಕುಂದೋ ಅಮಿತ ವಿಕ್ರಮ ಅಂತ ಒಂದು ನಾಮ ಬರುತ್ತೆ. ಮುಕುಂದ ಅಂದ್ರೇನು? ಮುಶ್ಚ ಕುಶ್ಚ ದದಾತಿ. ಲೌಕಿಕವಾದ ಯಾವ ಯಾವ ಆಮಿಷಗಳು ಆಸೆಗಳು ಉಂಟೋ ಅವೆಲ್ಲವನ್ನೂ ಕೊಡುವವನು. ಅನಂತರ ಮೋಕ್ಷವನ್ನು ಕೊಡುವವನು. ಇಹ ಪರಗಳಲ್ಲಿ ಬೇಕಾದ್ದನ್ನ ಯಾವನು ಕೊಡ್ತಾನೆ ಅವನು ಮುಕುಂದ. ಮುಶ್ಚ ಕುಶ್ಚ ದದಾತಿ. ಲೌಕಿಕವಾದ ಆ ಏನೇನು ನಾವು ಕೇಳ್ಕೋತೀವೋ ಅದನ್ನು ಕೊಡ್ತಾನೆ, ಮೋಕ್ಷವನ್ನು ಕೊಡ್ತಾನೆ. ಶ್ರೇಯಸ್ಸು ಪ್ರೇಯಸ್ಸು ಎರಡನ್ನೂ ಕೊಡುವವನು ಯಾವನು ಅವನು ಮುಕುಂದ. ಹೀಗೆ ಒಂದೊಂದು ನಾಮಗಳು ಕೂಡ ಅಲ್ಲಿ ಏರ್ಪಟ್ಟಿದೆಯಲ್ಲವಾ? ಈ ರೀತಿ ಪ್ರತಿಯೊಂದು ನಾಮಗಳಿಗೂ ಕೂಡ ನಿನ್ನೆ ನೋಡಿದ್ವಿ ಅಚ್ಯುತ ಅಂತ. ನಚ್ಯಾವಯತಿ ಇದು ಅಚ್ಯುತಃ. ಒಂದೊಂದು ನಾಮವೂ ಕೂಡ ಈ ರೀತಿ ಗುಣ. ವಿಷ್ಣು ಪ್ರಾರಂಭದ ನಾಮವೇ ಹೇಗಿದೆ? ವಿಶ್ವಂ ವಿಷ್ಣು ಎಂಬುದಾಗಿ ವಿಷ್ಣು ಅಂತೀವಿ. ವಿಶಲ್ ವ್ಯಾಪ್ತವು, ಎಲ್ಲ ಕಡೆ ವ್ಯಾಪಿಸಿರುವವನು ಯಾವನೋ ಅವನು ವಿಷ್ಣು. ಈ ರೀತಿ ಒಂದೊಂದು ನಾಮವೂ ಕೂಡ ಪರಮಾತ್ಮನ ಗುಣಗಳನ್ನ ವರ್ಣನೆ ಮಾಡ್ತಕ್ಕಂತಹ ನಾಮಗಳಲ್ಲವಾ? ಆದ್ರಿಂದ ಯಾನಿ ನಾಮಾನಿ ಗೌಣಾನಿ ಅಂತಾರೆ. ಪರಮಾತ್ಮನ ನಾಮಗಳನ್ನ ಹೇಳುವುದು, ವಿಷ್ಣು ಸಹಸ್ರನಾಮವನ್ನ ಹೇಳುವುದು ಅಂದ್ರೆ ಏನರ್ಥ? ಪರಮಾತ್ಮನ ಗುಣಗಾನ ಮಾಡುವುದು ಅಂತ ಅರ್ಥ. ಪರಮಾತ್ಮನ ಆ ಕಲ್ಯಾಣ ಗುಣಗಳ ಸಂಕೀರ್ತನೆಯನ್ನ, ಅವನ ನಾಮಗಳನ್ನ ಹೇಳಿ ಮಾಡುವುದೇ ಸಹಸ್ರನಾಮ ಪಾರಾಯಣ. ಇದನ್ನ ಆಂಡಾಳ್
ಪುಹಳ್ದು ಎಂಬುದಾಗಿ ಹೇಳ್ತಾಳೆ. ಪುಹಳ್ದು ಅಂದ್ರೆ ಏನು? ಅವನ ಕೀರ್ತಿಯನ್ನು ಕೊಂಡಾಡಬೇಕು. ಪರಮಾತ್ಮ ಹೇಗೆ ಕೇಶಿವಧವನ್ನು ಮಾಡಿದೆ, ಅದು ಹೇಗೆ ಕಾಳಿಂಗನ ಮೇಲೆ ನಾಟ್ಯವಾಡಿದೆ, ಹೇ ಪರಮಾತ್ಮ ಅದು ಹೇಗೆ ಸುಗ್ರೀವ ಸಖ್ಯವನ್ನು ಮಾಡಿದೆ, ನಿನಗೆ ಯಾವ ವಿಧದಲ್ಲೂ ಸಮಾನವಲ್ಲದ ಆ ಗುಹನನ್ನ ಆಲಿಂಗನ ಮಾಡಿಕೊಂಡು ನಮ್ಮ ಜೊತೆಯಲ್ಲಿ ಹುಟ್ಟಿದ ಸಹೋದರರಲ್ಲಿ ನೀನು ಒಬ್ಬ ಎಂದೆಯಲ್ಲ. ಉಂಬಿ ಎಂಬಿ ಎಂದು ಒಹಿಂದಿಲೈ ஏழை ஏதலம் கேள்மகன் என்னாது இறங்கி மற்றவர்க்கு ಇನ್ನರುಳ್ ಸುರಂದೆ. ಎಷ್ಟು ಹೇಳ್ತಾರೆ ಅಲ್ಲಿ. ತಿರುವರಂಗತ್ತಮ್ಮಾನೆ ಶ್ರೀರಂಗದಲ್ಲಿರುವ ಪರಮಾತ್ಮನನ್ನು ನೋಡಿ ಆಳ್ವಾರರ ಅನುಭವ. ಅವನು ಬಡವನು, ಅವನು ದರಿದ್ರನು, ಕೀಳ್ಜಾತಿಯಲ್ಲಿ ಹುಟ್ಟಿದವನು, ಗುಣಹೀನನು, ಇದಾವುದನ್ನೂ ನೋಡದೆ ಎಲ್ಲರ ಜೊತೆಯಲ್ಲಿ ಒಂದಾಗಿ ಬೆರೆತು ಎಲ್ಲರನ್ನ ನನ್ನ ಸೋದರ ಅಂತಾನೆ. ಒಂದು ಕಪಿ ಆ ಸುಗ್ರೀವನನ್ನ ನನ್ನ ಸಹೋದರರಲ್ಲಿ ಒಬ್ಬ ಅಂದ. ಆ ವಿಭೀಷಣ ರಾಕ್ಷಸ ಕುಲದಲ್ಲಿ ಹುಟ್ಟಿದವನು, ಅವನನ್ನ ಸಹೋದರ ಅಂತಾನೆ. ಗುಹ ಹಸಿ ಹಸಿ ಮಾಂಸವನ್ನ ಬೇಟೆಯಾಡಿ ತಿನ್ನುವ ಹೀನ ಕುಲದಲ್ಲಿ ಹುಟ್ಟಿದ ಅಶಿಕ್ಷಿತನಾದವನು, ಅವನನ್ನ ಒಬ್ಬ ಅಂತಾನೆ. ನಮ್ಮ ವ್ಯಾಖ್ಯಾತಗಳು ಆಚಾರ್ಯರುಗಳು ಕೇಳ್ತಾರೆ, ದಶರಥ ದೊಡ್ಡ ಯಾಗವನ್ನು ಮಾಡಿದ, ಮಕ್ಕಳೇ ಇರಲಿಲ್ಲ, ಮಕ್ಕಳಾಗಬೇಕು ಅಂತ ಎಷ್ಟು ಕಷ್ಟಪಟ್ಟು ಎಷ್ಟು ದೊಡ್ಡ ಅಶ್ವಮೇಧ ಯಾಗ, ಆ ಅಶ್ವಮೇಧ ಯಾಗದ ಮಧ್ಯದಲ್ಲಿ ಪುತ್ರಕಾಮೇಷ್ಟಿ ಎಲ್ಲವನ್ನ ಎಷ್ಟೊಂದು ಕಷ್ಟಪಟ್ಟು ಮಾಡ್ದ. ಅಷ್ಟೆಲ್ಲ ಕಷ್ಟಪಟ್ಟು ಯಾಗ ಮಾಡಿದ್ರೆ ಒಂದು 100 ಮಕ್ಕಳು ಹುಟ್ಟಬೇಡ, 4 ಮಕ್ಕಳ ಹುಟ್ಟೋದು, ಅಷ್ಟೆಲ್ಲ ಕಷ್ಟಪಡ್ತೀವಿ. ಇಷ್ಟೇನಾ? ಒಬ್ಬ ಅಪಾರವಾದ ತನ್ನ ಭೂಮಿಯನ್ನ ಅತ್ಯಂತ ಕಷ್ಟಪಟ್ಟು ಕೃಷಿ ಮಾಡಿ ನೀರು ಹಾಯಿಸಿ ಕಳೆ ಕಿತ್ತು ಪಾತಿ ಮಾಡಿ ಸಸಿ ನೆಟ್ಟು ಎಷ್ಟೆಲ್ಲ ಮಾಡ್ತಾನೆ. ಅವನಿಗೊಂದು 1 kg ಭತ್ತ ಸಿಗುತ್ತೆ ಅಂದರೆ ಇಷ್ಟೇನಾ? ಇಷ್ಟೆಲ್ಲ ದೊಡ್ಡ ಭೂಮಿ ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದ್ದಕ್ಕೆ ಇಷ್ಟೇನಾ? 1 ಮೂಟೆನೇನ ಸಿಕ್ಕಿದ್ದು ಭತ್ತ ಎಂದು ಹೇಳುವಂತೆ ಆ ದಶರಥ ಇಷ್ಟೆಲ್ಲ ಕಷ್ಟಪಟ್ಟು ಯಾಗ ಮಾಡಿದ್ದಕ್ಕೆ ಹುಟ್ಟಿದ 4 ಮಕ್ಕಳ. 100 ಮಕ್ಕಳು ಹುಟ್ಟಬೇಡ, 360 ಜನ ಪತ್ನಿಯರಿದ್ದಾರೆ, 4 ಮಕ್ಕಳ ಹುಟ್ಟೋದು. ಆದ್ದರಿಂದ ರಾಮ ನೋಡೋದನಂತೆ, ತಂದೆ ಇಷ್ಟು ಕಷ್ಟಪಟ್ಟು ಯಾಗ ಮಾಡಿದ್ದಾರೆ, ಇಷ್ಟು 4 ಜನ ಹುಟ್ಟುಬಿಟ್ವಲ್ಲ, ನನ್ನ ತಂದೆಗೆ ಇನ್ನಷ್ಟು ಮಕ್ಕಳನ್ನು ಸೇರಿಸಬೇಕು ಅನ್ನೋಕ್ಕೋಸ್ಕರ ಕಾಡಿಗೆ ಬಂದು ಗುಹನನ್ನ ಒಬ್ಬ ಸೋದರ ಅಂದ್ರಂತೆ, ಸುಗ್ರೀವನನ್ನ ಒಬ್ಬ ಸಹೋದರ ಅಂದ್ರಂತೆ, ವಿಭೀಷಣನನ್ನ ಸೋದರ ಅಂದ್ರಂತೆ. ಇದನ್ನ ಕಂಬನಾಟ್ಯವನ್ನು ಹೇಳ್ತಾರೆ. ಈಗ ಆ ಗುಹಾ ಸೇರಿದಾಗ ಐವರಾನೋಂ, ಸುಗ್ರೀವ ಸೇರಿದಾಗ ಅರುವರಾನೋಂ, ವಿಭೀಷಣ ದೊರೆತಾಗ ಎಳುವರಾನೋಂ, 7 ಜನ ನಮ್ಮ ತಂದೆಗೆ ಮಕ್ಕಳು ಅಂತಾನಂತೆ ರಾಮ. ಹೀಗಲ್ಲವಾ ರಾಮ ತನಗೆ ಯಾವ ವಿಧದಲ್ಲೂ ಸಮಾನರಲ್ಲದವರ ಜೊತೆಯಲ್ಲಿ ಏಕರೀತಿಯಾಗಿ ಬರೆತು ತನ್ನೊಡನೆ ಒಂದಾಗಿ ಅವರನ್ನ ಭಾವಿಸಿದ. ಇಂತಹ ಕಲ್ಯಾಣ ಗುಣಗಳನ್ನೆಲ್ಲ ಕೊಂಡಾಡಬೇಡವಾ ಪೋತ್ತಿ, ಅದಕ್ಕೆ ಮಂಗಳಾಶಾಸ್ತ್ರ ಮಾಡಬೇಕು. ಪರಮಾತ್ಮ ನಿನಗೆ ಮಂಗಳ, ಪರಮಾತ್ಮ ನಿನ್ನ ಗುಣಗಳಿಗೆ ಮಂಗಳ, ಪರಮಾತ್ಮ ನಿನ್ನ ಚೇಷ್ಟಿತಗಳಿಗೆ ಮಂಗಳ ಅಂತ ಮಂಗಳವನ್ನ ಆಡಬೇಕು. ಮತ್ತೆ ಆ ಗುಣಗಳನ್ನ ಬಾಯಿ ತುಂಬ ಕೊಂಡಾಡಬೇಕು. ಹೇ ಪರಮಾತ್ಮ, ಸೋತವರು ಏನ್ ಮಾಡ್ತಾರೆ? ಮಾತಾರುನಕ್ಕೆ ಒಲಿತೊಲೆಯಿಂದ ಮುನ್ವಾಶಲ್ ಕಣ್, ಅವರ ಶಕ್ತಿಯೆಲ್ಲ ಉಡುಗಿ ಶತ್ರುಗಳು ಸೋತು ಹೋಗಿ ನಿನ್ನ ಮನೆ ಬಾಗಿಲಿಗೆ ಬಂದಾಗ ಅವರು ಏನ್ ಮಾಡ್ತಾರೆ? ತಾವು ಹೇಗೆ ಜಯಿಸಿದರೋ, ತಾವು ಜಯಿಸುವುದಕ್ಕೆ ಯಾವುದು ಕಾರಣವೋ ಅದನ್ನ ಕೊಂಡಾಡ್ತಾ ಬರ್ತಾರೆ ಅಲ್ಲವಾ? ತಿರುಮಂಗಯಾಳ್ವಾರ್ ರಾಕ್ಷಸ ಭಾವದಲ್ಲಿ 20 ಭಾಷೆ ಹಾಡಿದ್ರು. ತನ್ನನ್ನು ರಾಕ್ಷಸನಾಗಿ ಭಾವಿಸಿ ಭಾಷಣ. ನಾಯಿಕಾ ಭಾವ ಸರಿ, ನಾವು ರಾಕ್ಷಸರ ಅಂದ್ರು. ಹೌದು ಅಂದ್ರು. ಯಾವ ರಾಕ್ಷಸರು? ರಾವಣನ ಸೈನ್ಯದಲ್ಲಿದ್ದ ರಾಕ್ಷಸನಾಗಿ ತಿರುಮಂಗಯಾಳ್ವಾರ್ 20 ಭಾಷೆ ಹಾಡ್ತಾರೆ. ಏನು ಹಾಡಿದ್ರು? ಆ ರಾಕ್ಷಸರೆಲ್ಲ ಏನು ಹೇಳ್ತಾರೆ? ನಮ್ಮೈ ಕೊಲ್ಲೇಲ್ ರಾಮ, ನಮ್ಮನ್ನ ಕೊಲ್ಲಬೇಡ, ನಿನ್ನ ವೀರ್ಯ ನಿನ್ನ ಶೌರ್ಯ ಪರಾಕ್ರಮ ಇದೆಲ್ಲವನ್ನ ಕಣ್ಣಾರ ಕಂಡಿದ್ದೀವಿ ರಾಮ ಅಂತ ರಾಮನ ಪರಾಕ್ರಮವನ್ನ ಕೊಂಡಾಡುವ ರಾಕ್ಷಸರು, ರಾಮನ ಪರಾಕ್ರಮವನ್ನ ಕೊಂಡಾಡುವ ರಾಕ್ಷಸರು. ಎಂಗಳಿ ರಾವಣನಾರ್ ಓಡಿಪೋನಾರ್ ಅವ್ರು ಹೇಳ್ತಾರೆ, ನಿನ್ನ ಪರಾಕ್ರಮವನ್ನ ಕಂಡು ನಮ್ಮ ರಾವಣನೇ ಓಡಿ ಹೋದ, ಅವನ ನಮಗೆ ರಾಜ, ನೀನು ನಮಗೆ ರಾಜ ಎಂಬುದಾಗಿ ರಾಮನ ಶೌರ್ಯ ಪರಾಕ್ರಮಗಳನ್ನ ಎಷ್ಟು ಕೊಂಡಾಡ್ತಾರೆ. 20 ಪಾಶುರ ಅದ್ಭುತವಾದದ್ದು. ಪೊಂಗತ್ತಂ ಪೊಂಗೋ ಎಷ್ಟು ಹೇಳ್ತಾರೆ ಪಾಶುರ. ತಿರುಮಂಗಯಾಳ್ವಾರ್ ರಾಕ್ಷಸ ಭಾವದಲ್ಲಿ ಹಾಡಿದ ಪಾಶುರಗಳು ರಾಕ್ಷಸನಾಗಿ ರಾಮನನ್ನ ಕೊಂಡಾಡುವುದು. ಪರಮಾತ್ಮನ ಕೊಂಡಾಡೋದಕ್ಕೆ ಯಾರಾದ್ರೇನು, ರಾಕ್ಷಸನಾದರೂ ಸರಿ, ಮನುಷ್ಯನಾದರೂ ಸರಿ, ಮೃಗವಾದರೂ ಸರಿ, ಪ್ರಾಣಿಯಾದರೂ ಸರಿ, ನೀನು ಏನಾದರೂ ಆಗಿರೋ
ಆದರೆ ಪರಮಾತ್ಮನಲ್ಲಿ ಭಕ್ತಿ ಉಳ್ಳವನಾಗಿರು. ಏನಾದರೂ ಮಾತಾಡು, ಪರಮಾತ್ಮನ ವಿಷಯವನ್ನ ಮಾತಾಡು. ಅದಕ್ಕೆ ರಾಕ್ಷಸನಾದರೇನು, ಪರಮಾತ್ಮನ ಗುಣಗಳನ್ನು ಹೇಳುವುದಕ್ಕೆ ಮನುಷ್ಯನಾದರೇನು, ಯಾರಾದರೇನು, ಮನುಷ್ಯನಾಗಿ ದೇವನಾಗಿ ಪರಮಾತ್ಮನ ಕಡೆಗೂ ತಿರುಗದೇ ಇರೋದಕ್ಕಿಂತ ರಾಕ್ಷಸನಾಗಿ ಪರಮಾತ್ಮನನ್ನ ಪ್ರಹ್ಲಾದ ವಿಭೀಷಣನಂತೆ ಆಶ್ರಯ ಮಾಡುವುದು ಎಷ್ಟೋ ಉತ್ಕೃಷ್ಟವಲ್ಲವ. ಪ್ರಹ್ಲಾದ ದಾನವ ಕುಲದಲ್ಲಿ ಹುಟ್ಟಿದವನು. ಪ್ರಹ್ಲಾದನ ಹಾಗಿರೋಕೆ ಎಷ್ಟು ಭಾಗ್ಯ ಬೇಕು. ಅವನು ದಾನವಾನಕ್ಕೋಸ್ಕರ ಅವನನ್ನು ಬಿಟ್ಬಿಡೋಣ, ನಾವು ದೇವತೆಯನಕ್ಕೋಸ್ಕರ ಅವನಿಗಿಂತ ಶ್ರೇಷ್ಠರ? ಇಲ್ಲವಲ್ಲ. ಪರಮಾತ್ಮನನ್ನ ಯಾರು ಕೊಂಡಾಡ್ತಾರೆ, ಪರಮಾತ್ಮನನ್ನ ಯಾರು ಕೀರ್ತಿಸುತ್ತಾರೆ, ಪರಮಾತ್ಮನಿಗಾಗಿ ಯಾರು ತಮ್ಮನ್ನು ಮೀಸಲಾಗಿಡ್ತಾರೆ, ಅದು ಉತ್ಕೃಷ್ಟ ಜನ್ಮ ಅಂದ್ಬಿಟ್ರು. ಅವನು ರಾಕ್ಷಸ, ಮನುಷ್ಯ, ಬ್ರಾಹ್ಮಣ, ಶೂದ್ರ, ವೈಶ್ಯ ಇದೆಲ್ಲ ಯಾವುದೂ ಲೆಕ್ಕಕ್ಕಿಲ್ಲ. ತತ್ ಶ್ರೇಷ್ಠಂ ಜನ್ಮ ಅಂದ್ಬಿಟ್ರು. ಯಾವುದು ಶ್ರೇಷ್ಠ ಜನ್ಮ? ಪರಮಾತ್ಮನ ಜ್ಞಾನ ಉಳ್ಳವರಾಗಿ, ಪರಮಾತ್ಮನಿಗೆ ಆತ್ಮ ಸಮರ್ಪಣೆ ಮಾಡಿಕೊಂಡವರಾಗಿ, ಪರಮಾತ್ಮನನ್ನೇ ಅನವರತ ನೆನೆಯುವ ಭಾಗವತೋತ್ತಮನಾಗಿ ಯಾರಾಗ್ತಾನೆ, ಅದು ಶ್ರೇಷ್ಠವಾದ ಜನ್ಮ. ಅದು ಬಿಟ್ಟು ನೀನು ಎಂಥ ಉತ್ಕೃಷ್ಟ ಜನ್ಮದಲ್ಲಿ ಹುಟ್ಟಿದ್ರೂ ಕೂಡ ಏನು ಪ್ರಯೋಜನ? ಪರಮಾತ್ಮನ ಕಡೆಗೆ ತಿರುಗದೆ ಹೋದರೆ ಏನು ಪ್ರಯೋಜನ? ಆದ್ದರಿಂದ ಯಾವುದು ಭಾಗವತರಲ್ಲಿ ನಾವು ಆಶ್ರಯಣ ಮಾಡುವಂತೆ ಯಾವುದು ನಮಗೆ ಉತ್ಕೃಷ್ಟವಾದ ಜನ್ಮವಾಗಿರುತ್ತದೆಯೋ ಅದು ಶ್ರೇಷ್ಠ ಜನ್ಮ ಎಂಬುದು ಶಾಸ್ತ್ರಾರ್ಥ. ನಮ್ಮ ಆಳ್ವಾರಗಳಲ್ಲೇ ಎಷ್ಟು ಜನ ಅಂತ್ಯಜರಿದ್ದಾರೆ. ಸ್ವಾಮಿ ನಮ್ಮ ಆಳ್ವಾರ್, ತಿರುಪ್ಪಾಣ ಆಳ್ವಾರ್, ತಿರುಮಂಗೈ ಆಳ್ವಾರ್. ತಿರುಮಂಗೈ ಆಳ್ವಾರ್ ಬೇಡರ ಕುಲದವರು. ಪಾಣ ಆಳ್ವಾರ್, ಆ ಪಾಣ ಆಳ್ವಾರ್ ಅವರು ಆ ಒಂದು ಬುಡ್ಡಿಯನ್ನು ಹೆಣೆಯುವ ಮೇದರ ಕುಲದವರಿಗೆ ದೊರೆತು ಅವರಿಂದ ಬೆಳೆಸಲ್ಪಟ್ಟವರು. ಈ ರೀತಿ ಹೀಗೆಲ್ಲ ನಾವು ಬಾಯಲ್ಲಿ ಹೇಳೋದೇ ತಪ್ಪು, ಆಳ್ವಾರಗಳ ಬಗ್ಗೆ ಹಾಗೆಲ್ಲ ಮಾತಾಡೋದೇ ತಪ್ಪು. ಈ ದಿನ ಆ ಆಳ್ವಾರಗಳನ್ನು ಪರಮಾತ್ಮ ಷಡಗೋಪನ ಕರಳುಪ್ಪಾಡು ಅಂತ ತನ್ನ ಮುಂದೆ ಕರೆದು ಪರಿವಟ್ಟವನ್ನು ಕಟ್ಟಿ ಮಾಲ ಶ್ರೀ ಷಡಗೋಪವನ್ನು ಕೊಟ್ಟು ಆಳ್ವೀರ್ ತಿರುವಾಯ್ಮಳಿಯನ್ನು ಹಾಡಿರಿ, ಅದನ್ನು ಕೇಳೋಕ್ಕೋಸ್ಕರ ಬಂದಿದ್ದೀನಿ ಅಂತ ಪರಮಾತ್ಮ ಆಳ್ವಾರರ ಮುಂದೆ ನಿಂತು ಇನ್ನೂ ಹಾಡಿ ಅಂತಾರಲ್ಲ, ಆ ಆಳ್ವಾರರ ಜನ್ಮವೋ ಅವರ ವರ್ಣವೋ ಅದು ಇಲ್ಲಿ ಪರಿಗಣಿಸಲ್ಪಟ್ಟಿದೆಯಾ? ಪರಮಾತ್ಮ ಹಾಗೆ ಹೇಳಿದ್ರೆ ನಮಗೆ ನರಕ ಕೊಟ್ಬಿಡ್ತಾನಷ್ಟೇ. ಆ ನರಕದಿಂದ ನಮಗೆ ಬಿಡುಗಡೆಯೇ ಇಲ್ಲ. ಆದ್ದರಿಂದ ಪರಮಾತ್ಮನನ್ನ ಪೋತಿ ಅವನ ಕಲ್ಯಾಣ ಗುಣಗಳಿಗೆ ಮಂಗಳಾಶಾಸನ ಮಾಡಬೇಕು. ಅವನ ಕೀರ್ತನೆಗಳನ್ನ ಪುಹಂದೆ ಗಾನ ಮಾಡಿ ಹಾಡಬೇಕು. ಸೋತವರು ಗೆದ್ದವರನ್ನ ಹಾಡ್ತಾರೆ, ಕೊಂಡಾಡ್ತಾರೆ, ಆ ಪರಾಕ್ ಹಾಡ್ತಾರೆ, ಅವರಿಗೆ ಜಯ ಜಯ ಅಂತಾರೆ. ನಾವು ಸೋತೆವು, ಸ್ತ್ರೀತ್ವಾಭಿಮಾನ, ಹೆಣ್ಣು ಬೇಕಾದ್ರೆ ಬರ್ತಾನವನು ಎಂಬುದಾಗಿ ನಮ್ಮ ಸ್ತ್ರೀತ್ವದ ಗರ್ವ. ಅವನಿಗೆ ಬೇಕಾ ಬರಲಿ, ಇದು ಹೋದ್ರೆ ಇರ್ಲಿ ಬಿಡು ನಂಗೇನಂತೆ ಎಂಬ ಗರ್ವದಿಂದ ಇದ್ದವರು ಆ ಗರ್ವ ಎಲ್ಲ ನುಚ್ಚು ನೂರಾಗಿ ಹೋಯ್ತು. ಆ ಹಿರಣ್ಯ ರಾವಣಾದಿಗಳಿಗಿಂತ ಅತಿ ಹೆಚ್ಚಿನ ಆ ದುಷ್ಟ ಗರ್ವ ನಮ್ಮನ್ನು ಆವರಿಸಿತ್ತು. ಆ ಗರ್ವವೆಲ್ಲ ನುಚ್ಚು ನೂರಾಗಿ ನಿನ್ನನ್ನು ಕಾಣದೆ, ಸೇರದೆ, ನಿನ್ನೊಡನೆ ಮಾತನಾಡದೆ ಇರಲಾರದ ಸ್ಥಿತಿಗೆ ಬಂದದ್ದರಿಂದ ಪೋತಿಯಾಂ ವಂದೋಂ ಪುಹಂದಿಯಾಂ ವಂದೋಂ ತುಯಿಲೆಳಾಯ್ ಏಳುವವನಾಗು ಎಂಬುದಾಗಿ ಆಂಡಾಳ್ ಪ್ರಾರ್ಥನೆ ಮಾಡಿದಳಲ್ಲವಾ. ಹೀಗೆ ಪ್ರಾರ್ಥನೆ ಮಾಡಿದಾಗ ಕೂಡ ಕೃಷ್ಣ ಪರಮಾತ್ಮ ಕೇಳ್ತಾನೆ, ಯಾತಕ್ಕೆ ಬಂದಿದ್ದೀರಾ, ನಿಮಗೆ ಬೇಕಾದದ್ದು ಏನು, ಏನನ್ನ ಬಯಸಿ ಬಂದಿದ್ದೀರಾ ಅದನ್ನು ಹೇಳಿ. ಆಗ ನಾ ಎದ್ದು ಬಂದು ಕೊಡಬೇಕಾ, ಹಾಗೇ ಕೊಡಬೇಕಾ, ಇದೆಲ್ಲ ತೀರ್ಮಾನ ಮಾಡ್ತೀನಿ ಇಂದ. ಮಲಗಿರೋ ಜಾಗದಿಂದನೇ ಕೆಲವು ಕಾರ್ಯಗಳು ನಡಿಬಹುದು, ಎದ್ದು ಬಂದೇ ಕೆಲವು ಕಾರ್ಯಗಳನ್ನು ಮಾಡಬೇಕು. ಈಗ ನನ್ನನ್ನ ಪೋತಿಯಾಮಂದೋಂ ಪೊಹಳ್ದೆ ಅಂತ ಈಗ ಹೇಳ್ತಿದ್ದೀರಾ ಅಂದ್ರೆ ಏನು? ಅನನ್ಯ ಗತಿಗಳಾಗಿ ಬಂದೆವು. ಯಾವ ಸ್ಥಳವನ್ನ ಬಿಟ್ಟು ಬಂದೆವೋ ತಿರುಗಿ ಅಲ್ಲಿಗೆ ಹೋಗಲಾರದಂತೆ ಬಂದಿದ್ದೇವೆ. ಗೋಪಿಕೆಯರು ಹೇಳ್ತಾರೆ, ಆ ರಾಸಕ್ರೀಡೆಗಾಗಿ ಕೃಷ್ಣ ವೇಣುನಾದವನ್ನ ಮಾಡಿದಾಗ ಗೋಕುಲದಲ್ಲಿದ್ದ ಎಲ್ಲ ಗೋಪಿಕೆಯರು ಬಂದ್ಬಿಟ್ರು. ಕೃಷ್ಣ ಹೇಳ್ತಾನೆ, ಹೀಗೆಲ್ಲ ಪತಿಯನ್ನ, ಮಾವನನ್ನ, ಮಕ್ಕಳನ್ನ ಬಿಟ್ಟೆಲ್ಲ ಬರಬಾರ್ದು. ಈ ಅಪರರಾತ್ರಿಯಲ್ಲಿ ಹೆಣ್ಣು ಮನೆ ಬಿಟ್ಟು ಬರೋದುಂಟಾ, ಹೋಗಿ ಅಂತಾರೆ. ಆಗ ಅವರು ಹೇಳ್ತಾರೆ, ಕೃಷ್ಣ ನೀ ಹೇಳೋ ಮಾತನ್ನು ಕೇಳಬೇಕು ಅಂತ ನಮಗೆ ಆಸೆ, ನಿನ್ನ ಮಾತನ್ನ ಮೀರುವ ಆಸೆ ಇಲ್ಲ. ಆದರೆ ಏನು ಮಾಡೋದು ಕೃಷ್ಣ, ನಮ್ಮ ಕಾಲುಗಳು ಚಲಿಸ್ತಾನೇ ಇಲ್ವಲ್ಲ, ನಮ್ಮ ಕಾಲುಗಳು ಚಲಿಸ್ತಾನೆ ಇಲ್ವಲ್ಲ ಕೃಷ್ಣ, ನಾವು ಹೇಗೆ ಹೋಗೋದು, ಇಲ್ಲೇ ಕೀಲಿಸಿ ನಿಂತುಬಿಟ್ಟಿದೆಯಲ್ಲ ಭೂಮಿ ಮೇಲೆ ಎಂಬುದಾಗಿ ಹೇಳ್ತಾರೆ. ಆಮೇಲೆ ಅವ್ರು ಏನು ಹೇಳ್ತಾರೆ, ಪರಮಾತ್ಮ ಬಿಟ್ಟು ಬಂದ ಸ್ಥಳಕ್ಕೆ ಹಿಂತಿರುಗಲಾಗದಂತೆ ಬಂದಿದ್ದೇವೆ ಅಂತಾರೆ. ವಿಭೀಷಣ ಏನು ಹೇಳ್ತಾನೆ, ಪರಿತ್ಯಕ್ತ ಮಯಾ ಲಂಕಾ, ನಾನು ಲಂಕೆಯನ್ನ ತ್ಯಕ್ತ ಅಲ್ಲ ಪರಿತ್ಯಕ್ತ, ಪರಿಪೂರ್ಣವಾಗಿ ಬಿಟ್ಬಿಟ್ಟು ಬಂದ್ಬಿಟ್ಟೆ.
ನಿನ್ನ ಪಾದಗಳನ್ನು ಆಶ್ರಯಿಸಿದ ಮೇಲೆ ಬಿಟ್ಟು ಬಂದ ಸ್ಥಳಕ್ಕೆ ಮತ್ತೆ ಹೋಗುವ ಚಿಂತನೆಯೇ ಇಲ್ಲ. ಆ ರೀತಿ ಬಿಟ್ಟು ಬಂದ ಸ್ಥಳಕ್ಕೆ ಹಿಂತಿರುಗಲಾಗದಂತೆ ಉನ್ವಾಸಲ್ ಕಣ್ ಯಾಮ್ ಬಂದೋ ಎಂಬುದಾಗಿ ಹೇಳಿದ್ರಲ್ಲ. ಯಾಕೆ ಬಿಟ್ಟು ಬಂದ ಜಾಗಕ್ಕೆ ಮತ್ತೆ ಹೋಗೋಕ್ಕಾಗಲ್ಲ? ಏನು ಬೇಕು ನಿಮಗೆ? ಏನು ಕಾರಣದಿಂದ ಹೀಗೆ ಬಂದಿದ್ದೀರಾ? ಇದೆಲ್ಲವನ್ನ ತಿಳಿಸಿ ಅಂತಾನೆ ಪರಮಾತ್ಮ. ಹೇಗೆ ಬಂದ್ರಿ? ಇಷ್ಟು ದಿವಸ ಬರಲಿಲ್ಲ, ಇವತ್ತು ಬಂದಿದ್ದೀರಾ? ನಾನು ಯಾವತ್ತಿಂದಾನೋ ನಿಮಗೆ ಅದು ಕೊಡಬೇಕು ಇದು ಕೊಡಬೇಕು ಅಂತ 108 ಸಾಮಗ್ರಿ ತಂದು ಇಟ್ಟಿದ್ದೀನಿ. 8 ದಿನದಿಂದ ಕಾದು 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 ಕೊಡ್ತಿದ್ದೀನಿ. ಅವತ್ತೆಲ್ಲ ಬರದೆ ಇವತ್ತು ಬಂದಿದ್ದೀರಾ? ಇವತ್ತು ಬರೋಕ್ಕೆ ಕಾರಣ ಏನು? ಅವತ್ತು ಬರದೇ ಇದ್ದದ್ದಕ್ಕೆ ಕಾರಣ ಏನು? ಇವತ್ತು ಮಾತ್ರ ಇಷ್ಟೊಂದು ಜನ ಬಂದಿದ್ದೀರಾ, ಅವತ್ತು ಒಬ್ಬರೂ ಬರಲಿಲ್ವಲ್ಲ? ಇದೆಲ್ಲ ಕೇಳ್ತಾ ಇದ್ದಾನೆ ಕೃಷ್ಣ ಪರಮಾತ್ಮ. ಈ ರೀತಿಯಾಗಿ ಆ ಕೃಷ್ಣ ಪರಮಾತ್ಮ ತಮಗೆ ಬೇಕಾದ ಪುರುಷಾರ್ಥವನ್ನು ನೀಡುವುದಕ್ಕೆ ಸಾಧನವಾಗಿ ಇರುವ ಪರಮಾತ್ಮ ಈ ರೀತಿಯಾಗಿ ಚಿಂತನೆ ಮಾಡ್ತಾ ಇದ್ದಾನೆ ಅಂತ ಭಾವಿಸಿ ಆಂಡಾಳ್ ತಾವು ಬಂದ ಪ್ರಕಾರವನ್ನ ನಿನ್ನೆ ಏನು ಹೇಳಿದ್ಲು? ಮಾತಾರ್ ಭಗವದ್ವೇಷಿಗಳನ್ನ ಹೇಳಿದ್ಲು. ಆದರೆ ಈಗ ಏನು ಹೇಳ್ತಾ ಇದ್ದಾಳೆ? ತಾವು ಯಾವ ಪ್ರಕಾರದಲ್ಲಿ ಬಂದೆವು ಎಂಬುದನ್ನು ಒಂದು ದೃಷ್ಟಾಂತವನ್ನ ಕೊಟ್ಟು ಆಂಡಾಳ್ ಪರಮಾತ್ಮನ ಮುಂದೆ ಹೇಳ್ತಾ ತಮಗೇನು ಬೇಕೋ ಅದನ್ನು ಹೇಳ್ತಾಳೆ. ನಮಗೇನು ಬೇಕು ಅದನ್ನು ಹೇಳ್ತೇವೆ, ಕೇಳು ಕೃಷ್ಣ. ಏನು ಬೇಕು ನಿಮಗೆ? ಹೇಗೆ ಬಂದಿರಿ? ಅಂಗಣ್ಮಾಂಗ್ಯಾಲತ್ತು அரசர் அபிமான பங்கமாய் வந்து நின் பள்ளிக்கட்டில் கீழே சங்கமிருப்பார் போல் வந்து தலை பெய்தோம். ಪರಮಾತ್ಮ ಅಂಗನಿರಂಡುಂ ಕೊಂಡೆಂಗಳ್ ಮೇಲ್ ನೋಕ್ಕುದಿಯೇಲ್. ನಾವುಗಳು ಹೀಗೆ ಬಂದೆವು, ನಮಗೆ ಬೇಕಾದ್ದು ಇದು ಎಂಬುದಾಗಿ ಎರಡನ್ನ ಆಂಡಾಳ್ ಇಲ್ಲಿ ನಿರೂಪಣೆ ಮಾಡ್ತಾಳೆ. ತಿರುಪ್ಪಾವೈ ದಿವ್ಯಶಾಸ್ತ್ರದ ಅತ್ಯದ್ಭುತವಾದ 22ನೇ ಭಾಷರ ಅಂಗಣ್ಮಾನ್ಯಾಲತ್ತು ಅರಸರ್. ಅತಿ ಸುಂದರವಾದ ಕಣ್ ಪ್ರದೇಶಗಳಿಂದ ಕೂಡಿದ. ಕಣ್ಣಂದ್ರೆ ಪ್ರದೇಶ, ಭೂಮಿಯ ಹರವು, ಅದಕ್ಕೆ ಆ ಪ್ರದೇಶಕ್ಕೆ ಕಣ್ಣಂತ ಹೆಸರು. ಅತಿ ಸುಂದರವಾದ ಮನೋಹರವಾಗಿ ಇರ್ತಕ್ಕಂತಹ ಕಣ್ ಪ್ರದೇಶವನ್ನ ಒಳಗೊಂಡಂತಹ ಮಾಂಗ್ಯಾಲಂ ಮಹಾಪೃಥಿವಿಯ ಅರಸರ್ ರಾಜರಾಗಿ ಇರುವಂತಹವರುಗಳು. ಅತ್ಯಂತ ಸುಂದರವಾಗಿದೆ. ಎಷ್ಟೊಂದು ಉದ್ಯಾನವನಗಳು, ಎಂತೆಂಥ ನದಿಗಳು, ಎಂತೆಂಥ ಗುಡ್ಡ ಬೆಟ್ಟಗಳು, ಎಂತೆಂಥ ಅಪೂರ್ವವಾದ ನೋಟದಿಂದ ಕೂಡಿದ ಭೂಪ್ರದೇಶ. ಅಂತಹ ಮಾನ್ಯಾಲಂ ಮಹಾಪೃಥಿವಿಗೆ ಒಡೆಯರಾದ ಅರಸರ್ ರಾಜರುಗಳು. ಅವರೆಲ್ಲ ಎಂಥ ರಾಜರುಗಳು? ಈ ಭೂಮಿ ನಂದು, ಈ ಭೂಮಿಗೆ ಒಡೆಯ ನಾನು, ಇಲ್ಲಿರೋದಲ್ಲ ನನ್ನದು, ಇದಷ್ಟೂ ಕೂಡ ನನ್ನ ನಿಯಮನಕ್ಕೆ ಒಳಪಟ್ಟದ್ದು ಎಂಬುದಾಗಿ ಅತ್ಯಂತ ಗರ್ವದಿಂದ ದರ್ಪದಿಂದ ಆ ಪ್ರದೇಶದ ಮೇಲೆ ಅತ್ಯಂತ ಅಭಿಮಾನವುಳ್ಳವರಾಗಿ ದರ್ಪದಿಂದ ರಾಜ್ಯವಾಳಿದಂತಹ ಅರಸರ್ ರಾಜರುಗಳು. ಅಂಕಣ್ಮಾನ್ಯಾಲತ್ ಅರಸರ್ ಅಂದರೆ ಆ ಅಪಾರವಾಗಿರ್ತಕ್ಕಂತಹ ಭೂಪ್ರದೇಶಕ್ಕೆ ನಾನೊಬ್ಬನೇ ಒಡೆಯ. ಇವನೇನು ತಿಳ್ಕೊಂಡ್ಬಿಟ್ಟಿದ್ದಾನೆ? ಇಡೀ ವಿಶ್ವಕ್ಕೆ ಒಡೆಯ ಅಂತ. ಇವನು ಯಾವುದೋ ಒಂದು ರಾಜ್ಯಕ್ಕೆ ಒಡೆಯ. ಇವನ ಭಾವನೆ ಏನು? ಇಡೀ ವಿಶ್ವಕ್ಕೆ ನಾನು ಒಡೆಯ ಎಂಬ ಹಾಗೆ ಆ ಅಭಿಮಾನ, ಗರ್ವ ಇದೆಲ್ಲ ಇರ್ತಕ್ಕಂತಹ ಅರಸರ್ ಆ ರಾಜರುಗಳು ಅಭಿಮಾನ ಭಂಗಮಾಯ್ ತಮ್ಮ ಆ ಅಭಿಮಾನಕ್ಕೆ ಗರ್ವಕ್ಕೆ ಭಂಗ ಏರ್ಪಟ್ಟು ಎಲ್ಲಿಗೆ ಬಂದಿದ್ದಾರಂತೆ? ಆ ಎಲ್ಲ ರಾಜರುಗಳು ಕೂಡ ಬಂದಿದ್ದಾರೆ. ಅಂದರೆ ಅವರಿರುವ ಸ್ಥಳಕ್ಕೆ ನೀನು ಹೋಗ್ತಾ ಇಲ್ಲ, ನೀನಿರುವ ಸ್ಥಳಕ್ಕೆ ಆ ರಾಜರುಗಳು ಬಂದಿದ್ದಾರೆ. ನಿನ್ ಪಳ್ಳಿಕಟ್ಟಿಲ್ ಕೀಳೆ ನಿನ್ನ ಪಲ್ಲಂಗದ ಕಾಲನ್ನ ಕಟ್ಟಿದ್ದಾರಲ್ಲವ. ಎಲ್ಲರೂ ಕೂಡ ನಿನ್ನ ಶಯ್ಯಾಮಂದಿರಕ್ಕೆ ಬಂದು ನಿನ್ನ ಪಲ್ಲಂಗದ ಕಾಲನ್ನ ಕಟ್ಟಿ ತಲೆಬಾಗಿ ನಿನ್ನಲ್ಲಿ ಶರಣಾಗತರಾಗಿ ಇರುವ ರೀತಿಯಲ್ಲಿ ಯಾಂ ಬಂದೋಂ ನಾವು ಬಂದಿದ್ದೇವೆ. ಅಂದರೆ ದೊಡ್ಡ ದೊಡ್ಡ ಸುಂದರವಾದ ಪ್ರದೇಶಗಳಿಗೆ ರಾಜರುಗಳಾಗಿ ಇದ್ದುಕೊಂಡು ಅತ್ಯಂತ ಗರ್ವಾಭಿಮಾನದಿಂದ ಮೆರೆಯುತ್ತಾ ಇದ್ದಂತಹ ರಾಜರುಗಳು ಅವರ ಗರ್ವಕ್ಕೆ ಅವರ ಅಭಿಮಾನಕ್ಕೆ ಭಂಗ ಏರ್ಪಟ್ಟು ಎಲ್ಲರೂ ಗುಂಪು ಗುಂಪಾಗಿ ಬಂದು ನಿನ್ನ ಪಲ್ಲಂಗದ ಕಾಲನ್ನ ಕಟ್ಟಿದ ರೀತಿಯಲ್ಲಿ ಅವರ ಹಾಗೆ ನಾವು ಬಂದಿದ್ದೇವೆ ಕೃಷ್ಣ. ಪೋಲ್ ಏನ್ ಹೇಳ್ತಾ ಇದ್ದಾಳೆ? ಅಭಿಮಾನ ಭಂಗಮಾಯಿ ನಿನ್ ಪಳ್ಳಿಕಟ್ಟಿಲ್ ಕೀಳೆ ತಲೆ ಪೆಯ್ದೋಂ. ಹಾಗೆ ಬಂದೆವು ಅರಸರ್ ಪೋಲ್ ಅವರ ಹಾಗೆ
ನಾವು ಬಂದಿದ್ದೇವೆ. ಆ ರಾಜರುಗಳೇ ಹೇಗೆ ಬಂದ್ರು ಹಾಗೆ ನಾವು ಬಂದಿದ್ದೇವೆ ಅಂತಾಳೆ. ನೆನ್ನೆ ಏನು ಹೇಳಿದ್ಲು? ಮಾತಾರುಣಕ್ಕೆ ಬಲಿತೋಲ ಎಂದ್ಲು. ಶತ್ರುಗಳು ತಮ್ಮ ಬಲ ಹುಡುಗಿ ಶಕ್ತಿ ಹುಡುಗಿ ಹೇಗೆ ಬರ್ತಾರೋ ಆಗ ಬಂದ್ವಿ ಅಂತ ನೆನ್ನೆ ಹೇಳಿದ್ಲು. ಇವತ್ತೇನು ಹೇಳ್ತಾ ಇದ್ದಾಳೆ? ರಾಜರುಗಳೆಲ್ಲರೂ ಕೂಡ ಅಭಿಮಾನಕ್ಕೆ ಭಂಗ ಏರ್ಪಟ್ಟು ಗರ್ವಭಂಗ ಏರ್ಪಟ್ಟು ನಿನ್ನ ಮಂಚದ ಕಾಲನ್ನ ಕಟ್ಟಿದ ಹಾಗೆ ಬಂದಿದ್ದೀವಿ ಅಂತ ಇವತ್ತು ಹೇಳ್ತಾ ಇದ್ದಾಳೆ. ಅದೇನು? ನಿನ್ನೆ ಹಾಗೆ ಹೇಳಿದ್ರು, ಇವತ್ತು ಹೀಗೆ ಹೇಳ್ತಾ ಇದ್ದಾರಲ್ಲ. ನಿನ್ನೆ ಮಾತಾರಂದಳು, ಇವತ್ತು ಅರಸರ್ ಎಂಬುದಾಗಿ ಹೇಳ್ತಾ ಇದ್ದಾಳೆ. ಅದೇನು? ನಿನ್ನೆ ಒಂಥರ ಬಂದ್ರು, ಇವತ್ತು ಒಂಥರ ಬಂದ್ರ ಅಂತ ಕೇಳಿದ್ರು. ಹಾಗಲ್ಲ, ನಿನ್ನೆ ಹೇಳಲ್ಪಟ್ಟದ್ದು ಕತ್ತಿ ಗುರಾಣಿ ಈಟಿ ಎಲ್ಲ ಹಿಡ್ಕೊಂಡು ಯುದ್ಧಕ್ಕೆ ಬರುವಂತಹ ಭಗವದ್ವೇಷಿಗಳಾದ ಶತ್ರುಗಳು ಮಾತಾರ್. ಇವರೆಲ್ಲ ಯಾರು? ಈ ರಾಜರುಗಳಲ್ಲ, ಭಗವದ್ವೇಷಿಗಳಲ್ಲ. ಇವರು ಪರಮಾತ್ಮನನ್ನು ಒಪ್ತಾರೆ, ಪರಮಾತ್ಮನಿಗೆ ಆರಾಧನೆ ಮಾಡ್ತಾರೆ, ಪರಮಾತ್ಮನ ಪೂಜೆ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಆದರೆ ಇದೆಲ್ಲ ಮಾಡೋನು ನಾನು ಎಂಬ ಗರ್ವದಿಂದ ಮಾಡ್ತಾರೆ. ಅದು ಆ ನಿನ್ನೆ ಹೇಳಿದ ಮಾತಾರ್ ಪರಮಾತ್ಮನನ್ನೇ ಒಪ್ಪದ ಆ ದುಷ್ಟರಾಗಿರ್ತಕ್ಕಂತಹ ಪರಮಾತ್ಮನ ಇರುವಿಕೆಯನ್ನೇ ಸಹಿಸದ ಭಗವದ್ವೇಷಿಗಳು. ಇವರು ಭಗವದ್ವೇಷಿಗಳಲ್ಲ, ಭಗವಂತನನ್ನು ನಂಬ್ತಾರೆ, ಎಲ್ಲ ಮಾಡ್ತಾರೆ. ಆದರೆ ಎಲ್ಲವನ್ನ ಮಾಡುವವನು ನಾನು, ಇದೆಲ್ಲ ನನ್ನದು, ಇದೆಲ್ಲ ನನ್ನ ನಿಯಮನಕ್ಕೆ ಒಳಪಟ್ಟದ್ದು ಎಂಬತಕ್ಕಂತಹ ರಾಜಸ ಗುಣದಿಂದ ಕೂಡಿದವರು ಇವರು. ನಿನ್ನೆ ಇರುವವರು ರಜೋಗುಣ ತಮೋಗುಣದ ಮಿಶ್ರಣ. ಆದ್ರಿಂದ ಅಹಂಕಾರ ಇದೆ, ಕೋಪ ಇದೆ, ಕೊಲ್ಲೋ ಬುದ್ಧಿ ಇದೆ, ಪರಮಾತ್ಮನನ್ನು ನಂಬದೇ ಇರ್ತಕ್ಕಂತಹ ಗುಣವಿದೆ. ಇದೆಲ್ಲ ನೆನ್ನೆಯವರು. ಹಾಗೂ ನಾವಿದ್ದೆವು, ಹೀಗೂ ಇದೀವಿ. ಹಾಗಿದ್ದವರು ಹೀಗಾಗಿ ಈಗ ಹೀಗೆ ಬಂದಿದ್ದೇವೆ ಎಂಬುದಾಗಿ ಹೇಳ್ತಾಳೆ. ಇವರುಗಳೇ ಏನು? ಎಲ್ಲವನ್ನ ಮಾಡೋದು, ಎಲ್ಲ ದೇವಸ್ಥಾನದಲ್ಲಿ ಎಲ್ಲ ಏರ್ಪಾಡು ಆಗೋಗಿರುತ್ತೆ. ಆಗ ಈ ಕೈಂಕರ್ಯ ಇರ್ತಾರಲ್ಲ, ಇವರು ಮೊದಲು ಬರೋದೇ ಇಲ್ಲ, ಎಲ್ಲ ಕಾಯ್ತಾ ಇರ್ತಾರೆ. ದೇವಸ್ಥಾನದಲ್ಲಿರೋ ಅರ್ಚಕ ಮಹಾಶಯರು, ಕೈಂಕರ್ಯಪರರು, ಗೋಷ್ಠಿಯವರು, ವೇದ ಪಾರಾಯಣ ಮಾಡೋರು, ವಾಲಗದವರು ಎಲ್ಲ ಕಾಯ್ತಾ ಇರ್ತಾರೆ. ಇವರು ಬರೋದೇ ಇಲ್ಲ. ಅರ್ಧ ಗಂಟೆ ಆಯಿತು, ಮುಕ್ಕಾಲು ಗಂಟೆ ಆಯಿತು, ಆಮೇಲೆ ಒಂದು ಕಾರ್ ಬಂದು ನಿಂತ್ಕೊಳ್ಳುತ್ತೆ, ಅದರಿಂದ ಇಳಿತಾರೆ. ಅದರಿಂದ ಪರಮಾತ್ಮನಿಗೆ ಇವರು ಏನೇನು ತಂದಿದ್ದಾರೆ ಸಕಲವನ್ನು ಕೂಡ ಎಲ್ಲರ ತಲೆಯ ಮೇಲೆ ಹೊರಿಸ್ಕೊಂಡು ವಾದ್ಯ ಮಾಡಿಸ್ಕೊಂಡು ಎಲ್ಲರ ಕಣ್ಣಿಗೂ ಕಾಣೋ ಹಾಗೆ ತಂದಿಟ್ಟು ಆ ಒಂದೊಂದು ಹಾರನೂ ಎಲ್ರಿಗೂ ತೋರಿಸಿ ಪರಮಾತ್ಮನಿಗೆ ಹಾಕ್ತಾ, ಇದಿಷ್ಟನ್ನ ನಾನು ಮಾಡಿದ್ದು, ಇದೆಲ್ಲ ನನ್ನ ವೈಭವ. ಅವರು ಅರ್ಧ ಗಂಟೆ ತಡವಾಗಿ ಬರೋದೇ ಅದಕ್ಕೆ. ತಾವು ಏನೇನು ಕೊಡ್ತೀವಿ, ಏನೇನು ಮಾಡ್ತಾರೆ, ಏನೇನು ಅನ್ನೋದು ಅಲ್ಲಿ ನೆರೆದಿರೋ ಜನಕ್ಕೆಲ್ಲ ಗೊತ್ತಾಗಬೇಕು. ಅವರಿವರನ್ನು ಕೊಂಡಾಡಬೇಕು. ಈ ದೊಡ್ಡಸ್ತಿಕೆ, ಈ ಒಂದು ಅಭಿಮಾನ, ಈ ಅಹಂಕಾರ, ಈ ಗರ್ವ ಇದೆಲ್ಲ ಇದೆಯಲ್ಲ, ಇದೆಲ್ಲ ಪರಮಾತ್ಮನಿಗೆ ಉಪಾದೇಯವ, ಇದೆಲ್ಲ ತ್ಯಾಜ್ಯವಲ್ಲವ. ನಾವು ಏನು ಮಾಡ್ತೀವಿ ಅಂತ ಯಾರಿಗೆ ಗೊತ್ತಾಗಬೇಕು? ಪರಮಾತ್ಮನಿಗೆ ಮಾಡುವುದನ್ನ ಪರಮಾತ್ಮ ಅರಿತರೆ ಸಾಕು, ಪರಮಾತ್ಮನೂ ಅರಿಬೇಕಾಗಿಲ್ಲ. ಕಾರಣ ಏನು? ಇದೆಲ್ಲ ಮಾಡಿಸ್ಕೊಳ್ಳೋವನೇ ಅವನೇ. ನಾವ ಮಾಡೋರು ಯಾರು ಮಾಡ್ತಾರೆ ಎಲ್ಲವನ್ನ? ಅವನು ಮಾಡೋದು. ನಾವು ಮಾಡಿದ್ವಿ ಅಂತ ಹೇಳ್ಕೊಡೋದ್ರ ಅರ್ಥವೇನಿದೆ? ನಿನ್ನೆ ಬಂದವರು ಈಟಿ ಕತ್ತಿ ಗುರಾಣಿಗಳಿಗೆ ಹಿಡಿದು ಬಂದವರು, ಇವತ್ತು ಬಂದವರು ತಮ್ಮ ಹೃದಯದಲ್ಲಿ ಇಂತಹ ಗರ್ವ ಅಹಂಕಾರಗಳನ್ನು ತುಂಬಿಕೊಂಡು ಇದ್ದವರು. ಇಂತಹ ಅಹಂಕಾರವೆಲ್ಲವೂ ಕೂಡ ಒಂದು ದಿನ ಭಂಗ ಆಗಬೇಕು. ಕಾರಣ ಏನು? ಒಬ್ಬ ರಾಜ ಇರ್ತಾನೆ, ಆ ರಾಜ ನಾನೇ ಮಹಾಚಕ್ರವರ್ತಿ ಅಂತ ರಾಜ್ಯವನ್ನು ಆಳ್ತಾ ಎಲ್ಲರ ಮೇಲೆ ದರ್ಪವನ್ನು ತೋರಿಸ್ತಾ ಮೆರಿತಾ ಇರ್ತಾನೆ. ಪಕ್ಕದ ದೇಶದ ರಾಜ ಬಂದ, ಇವನ ಮೇಲೆ ಯುದ್ಧ ಮಾಡ್ದ, ಇವನನ್ನು ಸೋಲಿಸ್ದ. ಆಮೇಲೆ ಏನಾಯ್ತು? ಇವನ ಖಜಾನೆ, ಇವನ್ ಬೊಕ್ಕಸ, ಇವನ ಅಂತಃಪುರ, ಇವನ ರಥ ಗಜ ಪದ ತುರಗ ಎಲ್ಲ ಅವನ ವಶವಾಯಿತು. ಈಗ ಇವನೇನು? ಇವನ್ ನಡುಬೀದಿಯಲ್ಲಿ ನಿಂತಿದ್ದಾನೆ. ಆಯ್ತಾ? ಇದು ನಶ್ವರವಲ್ಲವ. ಇಂತಹ ಈ ನಶ್ವರವಾಗಿ ಇರ್ತಕ್ಕಂತಹ ಇದು ಒಂದು ಕಾಲದಲ್ಲಿ ನಿನ್ನೆ ರಾಜ ಆಗಿದ್ದಲ್ಲ, ಇವತ್ತು ಬೇರೆಯವನು ಕೂತಿದ್ದಾನೆ ಸಿಂಹಾಸನದ ಮೇಲೆ, ಅಷ್ಟೇ. ಅವನು ನಿನ್ನೆ ರಾಜ ಅನ್ನೋದು ಅಷ್ಟೇ ಸತ್ಯ, ಇವತ್ತು ಅವನು ರಾಜನಲ್ಲ ಅನ್ನೋದು ಅಷ್ಟೇ ಸತ್ಯ. ಕಾರಣ ಅದು ಆ ರಾಜನ ಐಶ್ವರ್ಯ ನಶ್ವರವಾದದ್ದು. ಕಾರಣ ಈ ಲೋಕದಲ್ಲಿ ಇರ್ತಕ್ಕಂತಹ ಸಕಲ ಭೋಗ ಭಾಗ್ಯಗಳೆಲ್ಲವೂ ಕೂಡ ಯಾವುದೂ ಶಾಶ್ವತ ಅಲ್ಲವ. ಯದ್ಯದ್ಭವ್ಯಂ ಭವತು ಭಗವನ್ ಪೂರ್ವ ಕರ್ಮಾನುರೂಪಂ. ಕುಲಶೇಖರಾழ்ವಾರ್ ಹೇಳ್ತಾರೆ, ಪರಮಾತ್ಮ ನಾನು ನಿನ್ನ ಹತ್ರ ಏನು ಕೇಳಲಿ? ಈ ಜನ್ಮದಲ್ಲಿ ಏನೇನು ನಡೀತಿದೆ ಅದೆಲ್ಲವೂ ಕೂಡ ನನ್ನ ಪೂರ್ವ ಜನ್ಮದ ಕರ್ಮಾನುಸಾರ ನಡೀತಿದೆ. ಅದು ದುಃಖವೋ, ಅದು ದಾರಿದ್ರ್ಯವೋ, ಅದು ಐಶ್ವರ್ಯವೋ, ಅದು ರೋಗವೋ, ಅದು ಸುಖವೋ, ಅದು ಭೋಗಭಾಗ್ಯವೋ ಯಾವುದಾದರೂ ಇರಲಿ, ಅದೆಲ್ಲವೂ ಕೂಡ ಯಾವುದರಿಂದ ನಡೀತಾ ಇದೆ?
ನಾಸ್ತಾ ಧರ್ಮೇ ನ ವಸುನಿಚಯೇ ನೈವ ಕಾಮೋಪಭೋಗೆ. ಹೇ ಪರಮಾತ್ಮ, ನಾನು ನ ಆಸ್ಥಾ ಧರ್ಮೇ, ಧರ್ಮ ಪುರುಷಾರ್ಥದಲ್ಲಿ ನಾನು ಆಸಕ್ತನಾಗಿ ನಿನ್ನನ್ನು ಕೇಳಲ್ಲ. ನ ವಸುನಿಚಯೇ, ಅರ್ಥ ಪುರುಷಾರ್ಥ ಐಶ್ವರ್ಯವನ್ನ ನಾನು ಕೇಳಲ್ಲ. ನಾಸ್ತಾ ಧರ್ಮೇ ನ ವಸುನಿಚಯೇ ನೈವ ಕಾಮೋಪಭೋಗೆ, ಕಾಮ ಪುರುಷಾರ್ಥವನ್ನು ಕೂಡ ನಾನು ನಿನ್ನಿಂದ ಕೇಳಲ್ಲ, ಅಪೇಕ್ಷೆ ಪಡಲ್ಲ. ಧರ್ಮ ಅರ್ಥ ಕಾಮ ಮೂರನ್ನು ಕಳೆದ್ಬಿಟ್ರು. ನಾಸ್ತಾ ಧರ್ಮೇ ನ ವಸುನಿಚಯೇ ನೈವ ಕಾಮೋಪಭೋಗೆ. ಕಾರಣ ಏನು? ಯದ್ಯದ್ಭವ್ಯಂ ಭವತು ಭಗವನ್ ಪೂರ್ವಕರ್ಮಾನುರೂಪಂ. ಅದೆಲ್ಲವೂ ಕೂಡ ನಾವು 4 ಜನಕ್ಕೆ ಕೊಟ್ಟಿದ್ರೆ ಇವತ್ತು ಅದು ನಮಗೆ ಬರುತ್ತೆ. ನಾವು ಒಬ್ರಿಗೊಂದು ಕಾಳು ಕೊಟ್ಟಿಲ್ಲದೆ ಹೋದ್ರೆ ಇವತ್ತು ನಾನು ಹಸುವಲ್ಲಿರ್ತೀನಿ. ಅದು ಪೂರ್ವಜನ್ಮದ ಕರ್ಮ. ತಮಿಳಲ್ಲಿ ಒಂದು ಗಾದೆ ಹೇಳ್ತಾರೆ, ಶೆಟ್ಟಿಲಿ ಇರಿಂದ ಆಪೇಲ್ ಬರು ಅಂತಾರೆ. ಪಾತ್ರೆಯಲ್ಲಿ ಇದ್ರೆ ಸೌಟಲ್ಲಿ ತೆಗಿಬಹುದು, ಪಾತ್ರೆಯಲ್ಲೇ ಇಲ್ಲದೆ ಹೋದ್ರೆ ಸೌಟಲ್ಲಿ ನೀನು ಏನನ್ನು ತೆಗಿತೀಯಾ? ಆ ರೀತಿ ನೀನು 4 ಜನಕ್ಕೆ ಒಳ್ಳೇದು ಮಾಡಿದ್ರೆ ಈ ಜನ್ಮದಲ್ಲಿ ನಿನಗೆ ಒಳ್ಳೇದಾಗುತ್ತೆ. ನೀನು ಯಾರಿಗೂ ಯಾವತ್ತೂ ಎದುರು ಕೈಯಲ್ಲಿ ಕಾಗೆ ಓಡಿಸಿಲ್ಲ ಅಂದ್ರೆ ಇವತ್ತು ನಿನಗೆ ಯಾರು ಏನು ಕೊಡ್ತಾರೆ? ಪೂರ್ವ ಕರ್ಮಾನುರೂಪಂ. ಆ ರೀತಿ ಪೂರ್ವ ಜನ್ಮದ ಕರ್ಮಾನುಸಾರವಾಗಿ ಧರ್ಮ ಅರ್ಥ ಕಾಮ ಈ 3 ಪುರುಷಾರ್ಥಗಳು ಕೂಡ ಆ ಪೂರ್ವ ಜನ್ಮದ ಕರ್ಮಾನುಸಾರ ತಾನಾಗಿ ತನ್ನ ಪಾಡಕ್ಕೆ ತಾನು ಆಗ್ತಾ ಇರುತ್ತೆ. ಅದೇನು, ಅದು ಸೆಟ್ರೈಟ್ ಆಗ್ಬಿಟ್ಟಿದೆ ಆಲ್ರೆಡಿ, ಅದ್ರ ಪಾಡಿಗೆ ಅದು ನಡೀತಾ ಇರುತ್ತೆ. ಸರಿ, ಇನ್ನು ಮೋಕ್ಷ ಬೇಕಾ ಅಂತ ಕೇಳಿದ್ರು. ನೈವ ಕಾಮೋಪಭೋಗೆ ಯದ್ಯದ್ಭವ್ಯಂ ಭವತು ಭಗವನ್ ಪೂರ್ವ ಕರ್ಮಾನುರೂಪಂ ಏತತ್ ಪ್ರಾರ್ಥ್ಯಂ ಮಮ ಬಹುಮತಂ ಜನ್ಮ ಜನ್ಮಾಂತರೇಪಿ. ಇನ್ನು ಮೋಕ್ಷ ಅಂದ್ರು. ಮೋಕ್ಷ ನನ್ನ ಕೈಯಲ್ಲಿಲ್ಲ, ಅದು ನಿನ್ನ ಹತ್ರ ಇರೋದು. ನೀನು ಕೊಟ್ಟರೆ ಉಂಟು, ಇಲ್ಲಾದ್ರೂ ಇಲ್ಲ, ಅದು ನಿನ್ನಿಷ್ಟ. ಕಾರಣ ಆ ಮೋಕ್ಷ ಎಂಬತಕ್ಕಂತಹದ್ದು ಅದೊಂದು ಬಹುಮಾನ. ಬಹುಮಾನ ಅನ್ನೋದನ್ನ ಕೊಡೋರು ನೋಡಿ ಕೊಡಬೇಕೇ ಹೊರತು ನಾವು ಹೋಗಿ ಕಿತ್ಕೊಳ್ಳೋ ಪದಾರ್ಥ ಅಲ್ಲ. ಬಹುಮಾನ ಅಂದ್ರೆ ಏನು? ಅಂಗಡಿಲಿ ಬೇಕಾದ್ರೆ ದುಡ್ಡು ಕೊಟ್ಟು ಒಂದು ಪದಾರ್ಥ ಕೊಂಡ್ಕೊಂಡು ಬರ್ಬೋದು. ನನಗೆ ಬಹುಮಾನ ಬೇಕು, ಸನ್ಮಾನ ಬೇಕು ಅಂದರೆ ಸನ್ಮಾನ ಬೇರೆಯವ್ರು ಮಾಡಬೇಕು. ನಾವು ನಮಗೆ ಸನ್ಮಾನ ಮಾಡ್ಕೊಳಕ್ಕಾಗುತ್ತಾ? ದುಡ್ಡು ಕೊಟ್ಟು ಕೊಂಡ್ಕೊಳಕ್ಕಾಗತ್ತಾ? ಅದನ್ನು ಕೇಳ್ತಾಳೆ ಕೂಡಾರವೆಲ್ಲ ಪಾಶದಲ್ಲಿ ಯಾಂಪೆರಂ ಸಮ್ಮಾನಂ ಎಂಬುದಾಗಿ. ಆ ರೀತಿ ಅದು ನೀನು ಕೊಡುವ ಬಹುಮಾನ, ನೀನು ಮಾಡುವ ಸನ್ಮಾನ, ನೀನು ಪ್ರೇಮದಿಂದ ಕೊಡ್ತಕ್ಕಂತಹ ನಿನ್ನ ಮೆಚ್ಚುಗೆಯ ಒಂದು ಸಂಕೇತ ನೀನು ನನಗೆ ಕೊಡುವ ಮೋಕ್ಷ. ಇದು 3 ನನ್ನ ಕರ್ಮವನ್ನು ಅವಲಂಬಿಸಿದೆ, ಮೋಕ್ಷ ನಿನ್ನ ಸಂಕಲ್ಪವನ್ನು ಅವಲಂಬಿಸಿದೆ. ಅಂದಮೇಲೆ ನಾನು ಕೇಳಕ್ಕೇನಿದೆ? ಏನೂ ಇಲ್ಲ. ಮತ್ತೆ ಯಾಕೆ ನನ್ನ ಮುಂದೆ ಬಂದು ನಿಂತಿದ್ದೀರಾ ಅಂದರು. ಒಂದೇ ಒಂದು ಕೇಳ್ತೀನಿ ಪರಮಾತ್ಮ, ಎಷ್ಟು ಜನ್ಮವಾಗಲಿ, ಯಾವುದೇ ರೀತಿಯಲ್ಲಿರಲಿ, ಹೇಗೇ ಇರಲಿ, ನಿನ್ನ ಚರಣಾರವಿಂದಗಳಲ್ಲಿ ಭಕ್ತಿ ಅಚಲವಾಗಿ ಇರಲಿ, ನಿನ್ನ ಬಗ್ಗೆ ಅರಿವಿರಲಿ, ನನಗೂ ನಿನಗೂ ಇರ್ತಕ್ಕಂತಹ ಸಂಬಂಧ ಜ್ಞಾನ ಸದಾ ಅರಿವಿಗೆ ಬರುತ್ತಿರಲಿ, ಆ ಭಕ್ತಿ ಇರಲಿ, ಆ ನಿನಗೆ ದಾಸನಾನು ಎಂಬ ಭಾವವಿರಲಿ ಪರಮಾತ್ಮ. ಅದನ್ನ ಕೊಡು ಅಂತ ಕೇಳ್ಕೊಂಡ್ರು. ಇದು ಯಾವುದೋ ನಂಗೆ ಬೇಡ ಅಂದ್ಬಿಟ್ರು. ಎಲ್ಲಿರ್ತೀರಾ ಅಂದ್ರು. ದಿವಿವಾ ಭುವಿವಾ ಮಮಾಸ್ತು ವಾಸೋ ನರಕೇವ ನರಕಾಂತಕ ಪ್ರಕಾಮಂ. ಈ ಲೋಕದಲ್ಲಿರ್ಬೋದು, ಸ್ವರ್ಗಲೋಕದಲ್ಲಿರ್ಬೋದು, ನರಕದಲ್ಲಿರ್ಬೋದು, ಇನ್ನೂ ಪಾತಾಳ ನರಕದಲ್ಲಿರ್ಬೋದು, ಎಲ್ಲೇ ಇರಲಿ ಪರಮಾತ್ಮ. ನರಕೇವ ನರಕಾಂತಕ ಪ್ರಕಾಮಂ ಅವಧೀರಿತ ಶಾರದಾರವಿಂದೌ ಚರಣೌತೆ ಮರಣೇಪಿ ಚಿಂತೆಯಾಮಿ. ಶರತ್ಕಾಲದಲ್ಲಿ ಅರಳುವ ಆ ಶಾರದಾರವಿಂದವು, ಆ ಕಮಲದ ಪುಷ್ಪದಂತೆ ಅರಳಿರುವ ನಿನ್ನ ಚರಣಾರವಿಂದಗಳಿದೆಯಲ್ಲ, ಅದನ್ನ ಅನವರತ ಸ್ಮರಿಸಬೇಕು. ಮರಣಕಾಲದಲ್ಲಿ ಕೂಡ ಸ್ಮರಿಸಬೇಕು. ನೀ ಹೇಳಿದೀಯಾ ಮರಣಕಾಲದಲ್ಲಿ ಸ್ಮರಿಸದೆ ಹೋದ್ರೆ ಪರವಾಗಿಲ್ಲ ಅಂತ. ಕಾಟ್ಟಪಾಷಾಣ ಸನ್ನಿಭಂ ಆಂ ಸ್ಮರಾಮಿ ಅಂತ ನೀ ಹೇಳಿದೀಯಾ. ಆದರೆ ನೀ ಹೇಳಿದ್ರೂ ಕೂಡ ನನಗಾಸೆ ಸಾಯೋ ಕಾಲದಲ್ಲೂ ಪರಮಾತ್ಮನ ಸ್ಮರಿಸಬೇಕು ಅಂತ. ನೀನು ಎಕ್ಸಂಪ್ಷನ್ ಕೊಟ್ಟಿದೀಯಾ, ಆದರೆ ನನಗೆ ಆಸೆ, ಅದನ್ನು ಕೊಡು. ನರಕದಲ್ಲಾದರೂ ಇರಲಿ, ಭೂಮಿಯಲ್ಲಾದರೂ ಇರಲಿ, ಸ್ವರ್ಗದಲ್ಲಾದರೂ ಇರಲಿ, ಎಲ್ಲಾದರೂ ಇರಲಿ, ಹೇಗಾದರೂ ಇರಲಿ, ಏನಾದರೂ ಮಾಡಲಿ, ಇಷ್ಟನ್ನು ಕೊಡು ಅಂತ ಕೇಳ್ತಾರೆ. ಇದೆಲ್ಲವ ನಾವು ಬಯಸಬೇಕಾದದ್ದು. ಈ ರೀತಿಯಾಗಿ ಇರುವಾಗ ಈ ಒಬ್ಬ ರಾಜನಾಗಬೇಕಾದ್ರೆ ಕೂಡ ಅವನು ಎಷ್ಟೋ ತಾವರೆಯ ಪುಷ್ಪಗಳಿಂದ ಪರಮಾತ್ಮನಾದ ವಿಷ್ಣುವನ್ನ ಆರಾಧನೆ ಮಾಡಿ ಅವನು ರಾಜನಾಗಿದ್ದಾನೆ ಅಂತ ಹೇಳ್ತಾರೆ. ಕೋನಾಹಿ ಕೋವಾಗಿ ಮಾನಿಲಂ ಕಾತ್ತು. ನಮ್ಮಾಳ್ವಾರರ ಪಾಶುರ ಹೇಳ್ತಾರೆ, ಆ ಪರಮಾತ್ಮನ ಪಾದಾರವಿಂದಗಳಿಗೆ ತಾವರೆಯ ಸಹಸ್ರ ತಾವರೆಯ ಪುಷ್ಪಗಳನ್ನ ಆರಾಧನೆ ಮಾಡಿದ್ದರಿಂದ ಈಗ ಅವನು ರಾಜನಾಗಿದ್ದಾನಂತೆ. ಬ್ರಹ್ಮನೂ ಕೂಡ ಎಷ್ಟು ಬಾರಿ, ಆ ಬ್ರಹ್ಮಾದಿಗಳು ಕೂಡ 7 ಬಾರಿ ಜನಿಸಿ ಅಪಾರವಾದ ಸಾಧನಾನುಷ್ಠಾನಗಳನ್ನು ಮಾಡಿ ಭಗವದ್ ವಿಷಯವನ್ನು ಪಡಿತಾರಂತೆ.
ಯಾರಿಗೂ ಸುಲಭವಾಗಿ ದೊರೆಯುವುದು ಅಲ್ಲ ಈ ಪರಮಾತ್ಮ ವಿಷಯ. ಸ್ವತ್ತು ನಾವು, ಸ್ವಾಮಿ ಪರಮಾತ್ಮ. ಈ ಸ್ವತ್ತು ಸ್ವಾಮಿತ್ವ ಅನ್ನೋದು ಎಲ್ಲ ಕಡೆ ವ್ಯವಸ್ಥಿತ. ನಾನೀಗ ರಾಜನಾಗಿದ್ದರೂ ಕೂಡ ನನಗೆ ಅವನು ಸ್ವಾಮಿ, ಅವನು ಕೊಟ್ಟದ್ದು ಎಂಬ ಭಾವ ಇರಬೇಕು. ನಾನೇ ರಾಜನಾಗ್ಬಿಟ್ಟ, ಪರಮಾತ್ಮ ನನ್ನನ್ನ ರಾಜನಾಗಿ ಮಾಡಿದನಲ್ಲವಾ. ಹೀಗೆ ಭೋಗ್ಯ ಭೋಗೋಪಕರಣಗಳಿಂದ ತುಂಬಿದ ಮಹಾಪೃಥಿವಿಯನ್ನು ಆಳುವವರಿಗೆ ಆ ಅಹಂಕಾರ, ಆ ಮಮಕಾರ ಯಾನೇನ್ ಆ ಪರಮಾತ್ಮನ ಬಗ್ಗೆ ನಾವು ಹೇಗೆ ಭಾವಿಸಬೇಕು ಅಂದರೆ, ಯಾವಯಂ ಯಾವರುಂ ತಾನಾಯ್ ಅಮಯುಡೈನಾರಾಯಣನ್. ಈ ಲೋಕದಲ್ಲಿ ಇರುವ ಎಲ್ಲವೂ ಕೂಡ ಆ ಶ್ರೀಮನ್ನಾರಾಯಣನದು, ಅವನ ಪಾದಾರವಿಂದಗಳಿಗೆ ಸೇರಿದ್ದು, ಅವನು ಒಡೆಯ ಎಂಬ ಭಾವ ಇರಬೇಕು. ಈಶ್ವರೋಹಂ ಅಂತಿರಬಾರ್ದು. ನಾನು ಈಶ್ವರನಲ್ಲ. ಯಾರು ಈಶ್ವರ? ಈಶ್ವರ ಸರ್ವಭೂತಾನ ಹೃದಯೇಶೇರ್ಜುನ ತಿಷ್ಠತಿ ಎಂಬುದಾಗಿ ಎಲ್ಲರ ಹೃದಯದ ಒಳಗೆ ಅಂತರ್ಯಾಮಿಯಾಗಿದ್ದಾನಲ್ಲ, ಅವನು ಈಶ್ವರ. ಆ ಭಾವ ನಮಗಿರಬೇಕು. ಹಾಗಿಲ್ಲದೆ ಆ ಪರಮಾತ್ಮನನ್ನ ಮರೆತು ಎಲ್ಲ ಐಶ್ವರ್ಯಕ್ಕೆ ನಾನೇ ಒಡೆಯ ಎಂಬತಕ್ಕಂತಹ ಆ ರಜೋಗುಣದಿಂದ ಕೂಡಿ ಇರ್ತಕ್ಕಂತಹ ಆ ಭಾವ ಅದು ಭಂಗ ಏರ್ಪಡುತ್ತದೆ. ಒಬ್ಬ ರಾಜ ಬಂದ, ಅವನು ಇವನನ್ನು ಸೋಲಿಸಿದ. ಈ ರಾಜನಿಗೆ ಈ ಪದವಿ ಬಂದದ್ದು ಹೇಗೆ? ಕೋವಾಹಿಮಾನಿಲಂ ಕಾತ್ತೆ ನಂ ಕಣ್ಮುಹಪ್ಪೆ ಮಾವೇಗಿಶಲ್ಗಿನ್ ರಮನ್ನವರಂ பூமேவ சங்கமலனாபியான் சேவடிக்கே ஏழ்பிறப்பும் ತನ್ಕಮಲಮೇಯಾಂದಾಂ ತಮರ್ ಎಂಬುದಾಗಿ ಭೂದತ್ತಾಳ್ವಾರ್ ಎರಡಾಂ ತಿರುವಂದಾದಿಯಲ್ಲಿ ಹಾಡ್ತಾರೆ. ಈ ದಿನ ಇವತ್ತು ತಾನೇ ಬೆಳಗ್ಗೆ ಈ ಪಾಶುರವನ್ನು ಕೇಳಿದ್ವಿ. ಅಂದ್ರೆ ಏನು? ತನ್ ಕಮಲಮೇಯಾನ್ ತಮರ್, ತಾವರೆಯ ಪುಷ್ಪಗಳಿಂದ ಆ ಪರಮಾತ್ಮನನ್ನ, ಯಾವ ಪರಮಾತ್ಮ? ನಾಭಿ ಕಮಲದಲ್ಲಿ ಚತುರ್ಮುಖ ಬ್ರಹ್ಮನನ್ನು ಸೃಷ್ಟಿ ಮಾಡಿದಂತಹ ಪರಮಾತ್ಮನಾದ ಪದ್ಮನಾಭನಾದ ನಾರಾಯಣನ ಪಾದಗಳಿಗೆ 7 ಜನ್ಮಗಳು ಅಪಾರವಾದ ತಾವರೆಯ ಪುಷ್ಪಗಳಿಂದ ಆರಾಧನೆ ಮಾಡಿದವನು ಈಗ ನಮ್ಮ ಕಣ್ಣು ಮುಂದೆ ಕುದುರೆ ಮೇಲೆ ಹೋಗ್ತಾ ಇದ್ದಾನೆ ರಾಜನಾಗಿ. ಕೋವಾಗಿ ಮಾನಿಲಂ ಕಾಪ್ತೆ ನಮ್ ಕಣ್ಮುಹಪ್ಪೆ, ನಮ್ಮ ಕಣ್ಮುಂದೆ ಆನೆ ಮೇಲೆ ಕುದುರೆ ಮೇಲೆ ಕೂತ್ಕೊಂಡು ಹೋಗ್ತಾ ಇದ್ದಾನಲ್ಲ, ಇವನು ಯಾರು ಗೊತ್ತಾ? 7 ಜನ್ಮ ತಾವರೆಯ ಪುಷ್ಪಗಳಿಂದ ಶ್ರೀಮನ್ನಾರಾಯಣನ ಪಾದಗಳನ್ನು ಆರಾಧನೆ ಮಾಡಿ ಈಗ ಹೀಗೆ ಹೋಗ್ತಾ ಇದ್ದಾನೆ ಎಂಬುದಾಗಿ ಆಳ್ವಾರ್ ಹಾಡ್ತಾರೆ. ಅದು ಅವನು ಪಡೆದ ಭಾಗ್ಯ ಮಹಾನ್. ಅದು ಕೂಡ ಆ ರಾಜನಂದ್ರೆ ಏನು? ನಾ ವಿಷ್ಣು ಪೃಥ್ವೀಪತಿ ಎಂಬುದಾಗಿ ಹೇಳ್ತಾರೆ. ವಿಷ್ಣುವಿನ ಅಂಶ ಇಲ್ಲದವನು ರಾಜನಾಗಲಾರ ಅಂತಾರೆ. ರಾಜ ಏನ್ ಕೆಲಸ ಮಾಡ್ತಾನೆ? ಕಾಪಾಡುವ ಕೆಲಸ. ಕಾಪಾಡೋ ಕೆಲಸ ಯಾರ್ದು? ಪರಮಾತ್ಮನಾದ ನಾರಾಯಣನದು. ಅವನು ರಾಜನಾಗಿ ಪ್ರಜೆಗಳನ್ನು ರಕ್ಷಿಸ್ತಾನೆ ಅಂದ್ರೆ ಒಳಗಡೆ ವಿಷ್ಣು ಕೂತು ಕೆಲಸ ಮಾಡ್ತಾ ಇದ್ದಾನೆ, ಇವನಲ್ಲ. ನಾ ವಿಷ್ಣು ಪೃಥ್ವೀಪತೇ, ಅವನ ಒಳಗೆ ಇವನಿದ್ದಾನೆ, ಅವನ್ ರಾಜನಾಗಿದ್ದಾನೆ. ಅವನಿಗೆ ರಾಜ ಪದವಿಯನ್ನು ಕೊಟ್ಟಿದ್ದಾನೆ, ಅವನ್ ರಾಜನಾಗಿದ್ದಾನೆ. ಇದೆಲ್ಲವನ್ನ ಮರೆತು ಈಶ್ವರೋಹಂ, ಬ್ರಹ್ಮನಾಗಲಿ ರುದ್ರನಾಗಲಿ ಇಂದ್ರನಾಗಲಿ ಈ ಲೋಕದ ರಾಜರುಗಳಾಗಲಿ ಎಲ್ಲರೂ ಕೂಡ ಈಶ್ವರೋಹಂ ಈಶ್ವರೋಹಂ ಎಂಬುದಾಗಿ ಎಲ್ಲ ಚೆನ್ನಾಗಿ ಅವರು ತಮ್ಮ ತಮ್ಮ ಭಾವ ಗರ್ವವನ್ನು ತೋರಿಸ್ತಾರೆ. ಪರಿಸ್ಥಿತಿ ಬಂದಾಗ ನಾವ್ಯಾರೂ ಈಶ್ವರಲ್ಲ ಅಂತ ಕೆಳಗೆ ಕೂತ್ಕೋತಾರೆ. ಗಜೇಂದ್ರ ಆದಿಮೂಲ ಅಂತ ಕರೀತು. ಒಬ್ಬೊಬ್ಬರು ಮೀಸೆ ತಿರುಗಿದ್ರು, ನಾನು ಗಜೇಂದ್ರನ ಕಷ್ಟ ಪರಿಹಾರ ಮಾಡ್ತೀನಿ, ನಾನು ಹೋಗ್ತೀನಿ ಅಂತ. ಆದರೆ ನೋಡಿದ್ರು ಅದು ಆದಿಮೂಲ ಅಂತ ಕರಿತಿದೆಯಲ್ಲ, ನಾನು ಆದಿಮೂಲನಲ್ಲವಲ್ಲ, ನಾನು ಆದಿಮೂಲನಲ್ಲವಲ್ಲ. ಬ್ರಹ್ಮ ಎದ್ದ ಕೂತ್ಕೊಂಡ, ರುದ್ರರು ಅವರೇ ಎದ್ರು ಕೂತ್ಕೊಂಡ್ರು, ಇಂದ್ರ ದೇವತೆಗಳೆಲ್ಲ ಎದ್ರು ಕೂತ್ಕೊಂಡ್ರು. ಕಾರಣ ಏನು? ನಾವ್ಯಾರೂ ಮೂಲ ಅಲ್ಲವಲ್ಲ, ಅದು ಆದಿಮೂಲ ಅಂತ ಕರಿತಿದೆ. ನಾವಲ್ಲ, ವ್ಯಾಧಿ ಮೂಲರು. ಆದಿಮೂಲರ ನಾವು ಹೋಗೋದು ನಾಹಂ ನ ಚಾಹಂ, ನಾನಲ್ಲ, ನಾನು ಆದಿಮೂಲನಲ್ಲ, ನಾನು ಆದಿಮೂಲನಲ್ಲ ಅಂತ ಒಬ್ಬೊಬ್ಬ ಮೀಸೆ ತಿರುದನು ಕೂತ್ಕೊಂಡ. ಕೊನೆಗೆ ಬಂದವನು ಯಾರು? ಪರಮಾತ್ಮ ಬಂದನಲ್ಲವ, ನಾನೇ ಆದಿಮೂಲ ಅಂತ. ಆ ರೀತಿ ಎಲ್ಲರೂ ಕೂಡ ನಾನು ಈಶ್ವರ ಈಶ್ವರ ಅಂತ ಹೇಳಿದರೂ ಕೂಡ ಯಾರೂ ಈಶ್ವರರಲ್ಲ. ಎಲ್ಲರೂ ಕೂಡ ಆ ಪರಮಾತ್ಮನಿಂದ ಎಲ್ಲ ಭೋಗ ಭಾಗ್ಯಗಳನ್ನ ಕೊಡಲ್ಪಟ್ಟವರು, ಅವರಿಂದ ನಿಯಮನ ಮಾಡಲ್ಪಟ್ಟವರು. ಆದ್ದರಿಂದ ಆಳ್ವಾರ್ ಏನ್ ಹೇಳ್ತಾರೆ? ತಿರುವುಡಮನ್ನரை ಕಾಣಿಲ್ ತಿರುಮಾಲೈ ಕಂಡೇನೆ ಎನ್ನುಂ. ತಿರುವುಡಮನ್ನರ್
ಅಪಾರವಾದ ಐಶ್ವರ್ಯವುಳ್ಳ ರಾಜರುಗಳನ್ನು ನೋಡಿದರೆ ನಮ್ಮಾಳ್ವಾರು ಭಾವಿಸ್ತಾರಂತೆ ತಿರುಮಾಲೈ ಕಂಡೇನೆ, ಶ್ರೀಯಪತಿಯಾದ ಪರಮಾತ್ಮನನ್ನು ನೋಡಿದೆ ಅಂತ ಭಾವಿಸ್ತಾರಂತೆ. ಕಾರಣ ಏನು? ಪರಮಾತ್ಮನಿಂದ ಕೊಡಲ್ಪಟ್ಟ ಐಶ್ವರ್ಯ. ಪರಮಾತ್ಮ ಒಳಗಿದ್ದು ರಾಜನ ಕರ್ತವ್ಯವನ್ನು ನಿರ್ವಾಹ ಮಾಡ್ತಾ ಇರೋದ್ರಿಂದ ರಾಜನನ್ನು ನೋಡಿದ್ರೆ ಪರಮಾತ್ಮ ಅಂತ ಆಳ್ವಾರು ಭಾವಿಸ್ತಾರಂತೆ. ತಿರುವುಡೆ ಮನ್ನರೈ ಕಾಣಿನ್ ತಿರುಮಾಲೈ ಕಂಡೇನೆ ಎಂಬುದಾಗಿ ಆಳ್ವಾರರ ಒಂದು ಅನುಭವ. ಹೀಗೆ ಅಪಾರ ಕಾಲ ಪರಮಾತ್ಮನನ್ನ ಆರಾಧನೆ ಮಾಡಿ 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 ಈ ಎಲ್ಲ ಪದವಿಗಳನ್ನು ಪಡ್ಕೊಂಡಿದ್ದಾರೆ. ಆದರೆ ಹೀಗೆ ಪರಮಾತ್ಮ ಕೊಟ್ಟದ್ದು ಎಂಬುದನ್ನು ಮರೆತು ಬಿಡ್ತಾರೆ. ನಾನು 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 ಎಂಬ ಅಹಂಕಾರ ಮಮಕಾರ ಇದು ಕೇವಲ ಆ ರಾಜರುಗಳಿಗೆ ಮಾತ್ರವಲ್ಲ, ದೇವತೆಗಳಿಗೆ ಮಾತ್ರವಲ್ಲ, ಇಲ್ಲಿರುವ ನಮ್ಮೆಲ್ಲರಿಗೆ ಉಂಟು. ಬ್ರಹ್ಮನಿಗೆ ಅವನಿಗೆ ತಕ್ಕದಾದ ಅಹಂಕಾರ, ಶಿವನಿಗೆ ಅವನಿಗೆ ತಕ್ಕ ಅಹಂಕಾರ, ಇಂದ್ರನಿಗೆ ಅವನ ತಕ್ಕದ್ದು. ಚತುರ್ಮುಖ ಬ್ರಹ್ಮನಿಂದ ಪ್ರಾರಂಭಿಸಿ ಒಂದು ಇರುವೆಯ ತನಕ ಅದರ ಮಟ್ಟದ ಅಹಂಕಾರ ಉಂಟೇ ಉಂಟು. ಅಂತಹ ಅದು ಆದರೆ ಅದೆಲ್ಲವನ್ನ ಬಿಡಬೇಕಲ್ಲವ. ಪರಮಾತ್ಮನ ಬಳಿಗೆ ಬರಬೇಕಾದ್ರೆ ಏನು ಮಾಡಬೇಕು? ಪರಮಾತ್ಮ ಹೇಳ್ದ, ಕೃಷ್ಣ ಒಂದು ಹೇಳ್ದ, ನನ್ನ ಹತ್ರ ಬಾ, ನಿನ್ನ ಕಷ್ಟವನ್ನೆಲ್ಲ ಪರಿಹಾರ ಮಾಡ್ತೀನಿ, ಪಾಪ ಪುಣ್ಯಗಳನ್ನು ಕಳೆದು ಬಿಡ್ತೀನಿ ಇಂದ. ಆಯ್ತಪ್ಪ ಬಂದೆ ಎಂದ. ಹೇಗೆ ಬಂದೆ ಅಂತ ನೀ ಹೇಳ್ದೇನ ಬಂದೆ ಎಂದ. ಹಾಗಲ್ಲ ಅಲ್ಲ, ಬಿಟ್ಟು ಬಾ ಅಂದ. ಏನನ್ನ? ಸರ್ವಧರ್ಮಾನ ಪರಿತ್ಯಜ್ಯ. ನೀನು ಏನೇನು ಅಂತ ನಿನ್ನನ್ನು ಉದ್ಧಾರ ಮಾಡೋಕ್ಕೆ ಏನೇನಿದೆ ಅಂತ ತಿಳ್ಕೊಂಡಿದ್ಯಾ ಅದನ್ನೆಲ್ಲ ಬಿಟ್ಟು ಬಾ ಅಂತ ಪರಮಾತ್ಮ. ಅದರಲ್ಲಿ ಇದೆಲ್ಲ ಇದೆ. ನಾವು ಬಿಡೋಕ್ಕೇನಿದೆ? ಒಬ್ಬನ ಹತ್ರ, ಒಬ್ಬ ಋಷಿ ಹತ್ರ ಒಂದು ಕಮಂಡಲು ಎರಡು ಕೌಬೀನ 2 ದರ್ಬೆ ಕಟ್ಟಿರುತ್ತೆ. ಅವರು ಅದನ್ನು ಬಿಟ್ಬಿಟ್ಟು ಹೋಗೋಕೆ ಸುಲಭ. ಚತುರ್ಮುಖ ಬ್ರಹ್ಮನಿಗೆ ಇಡೀ ಒಂದು ಬ್ರಹ್ಮಾಂಡವನ್ನೇ ಬಿಟ್ಬಿಟ್ಟು ಹೋಗಬೇಕು. ಎಷ್ಟು ದೊಡ್ಡ ಐಶ್ವರ್ಯ! ಇಡೀ ಬ್ರಹ್ಮಾಂಡಕ್ಕೆ ಚತುರ್ಮುಖ ಬ್ರಹ್ಮ ಒಡೆಯನಲ್ಲವ. ಆದ್ದರಿಂದ ಒಬ್ಬ ಸಾಮಾನ್ಯ ಮನುಷ್ಯ ಬೇಗ ಮೋಕ್ಷಕ್ಕೆ ಹೋಗ್ಬೋದು. ಕಾರಣ ಏನು? ಅವನ ಹತ್ರ ಬಿಡೋಕ್ಕೇನೂ ಇಲ್ವೇ ಇಲ್ಲ, ಇರೋದಲ್ಪ, ಅದನ್ನು ಬಿಟ್ಬಿಟ್ಟು ಹೋಗ್ಬೋದು. ಆದರೆ ಚತುರ್ಮುಖ ಬ್ರಹ್ಮ ಮೋಕ್ಷಕ್ಕೆ ಹೋಗ್ಬೇಕು ಅಂದರೆ ಇಷ್ಟು ದೊಡ್ಡ ಸಂಸಾರ, ಇದನ್ನು ಬಿಟ್ಟು ಹೋಗ್ಬೇಕಲ್ಲವ. ಆದ್ದರಿಂದ ಮೇಲೆ 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 ಪದವಿಗೆ ಹೋಗ್ತಾ ಹೋಗ್ತಾ ಬಿಡುವ ಪದಾರ್ಥಗಳ ಲಿಸ್ಟ್ ದೊಡ್ಡದಾಗುತ್ತೆ. ಕೆಳಮಟ್ಟದಲ್ಲಿ ಇದ್ದರೆ ಬಿಡುವ ಪದಾರ್ಥಗಳ ಲಿಸ್ಟ್ ಕಡಿಮೆ. ಆದ್ದರಿಂದ ನಾವು ಗರ್ವವಿಲ್ಲದೆ ಅಹಂಕಾರವಿಲ್ಲದೆ ಯಾವುದೂ ನಮ್ಮದಲ್ಲ ಅಂದ್ಕೊಂಡ್ರೆ ಪರಮಾತ್ಮನನ್ನ ಸುಲಭವಾಗಿ ಸೇರ್ಬಿಡ್ಬೋದು. ಅದನ್ನಂದು ಇದನ್ನಂದು ಅಂದರೆ ಅದನ್ನೆಲ್ಲ ಬಿಟ್ಟು ಹೋಗೋದು ತುಂಬ ಕಷ್ಟ ಆಗುತ್ತೆ. ಅಭಿಮಾನ ಭಂಗಮಾಯಿ ಬಂದು ಈ ರೀತಿಯಾಗಿ ಎಲ್ಲವೂ ನನ್ನದು ಎಂಬುದಾಗಿ ಭಾವಿಸಿ ಇದ್ದಂತಹ ಆ ರಾಜರುಗಳು ಏನು ಮಾಡಿದ್ರು ಅಂತ ಕೇಳಿದ್ರು. ಆ ರಾಜರುಗಳೆಲ್ಲ ಸೋತ ಮೇಲೆ ಕಾಡು ಗೀಡ್ಗೆ ಹೋಗಿ ಅಲ್ಲಿ ಇಲ್ಲಿ ತಲೆ ತಪ್ಪಿಸ್ಕೊಂಡಿದ್ದು, ಮತ್ತೆ ಸೈನ್ಯ ಎಲ್ಲ ಕೂಡಿಸ್ಕೊಂಡು ಈ ರಾಜರ ಮೇಲೆ ಮತ್ತೆ ಯುದ್ಧಕ್ಕೆ ಬರ್ಬೇಕಲ್ವಾ, ಹಾಗೆ ಬಂದ್ರ ಅಂದ್ರು. ಅದನ್ನ ನಮ್ಮಾಳ್ವಾರು ಹೇಳ್ತಾರೆ. காணகம் போய் குமைத்தின்பர்கள் செம்மின் முடித்திருமாலை விரைந்தடி சேர்மினோ உய்மின் திறகொணர்ந்து என்னுலகாண்டவர் இம்மையே தம்மின் சுவைமடவாரை பிறர் கொள்ளத்தாம் விட்டு வெம்மினொழிவையில் காணாம் போய் குமைத்தின்பர்கள் செம்மின் முடித்திருமாலை விரைந்தடி சேர்மினೋ. ನಾಳೆ ಪರಮಾತ್ಮನ ಮುಂದೆ ಆಗುತ್ತೆ ವರುಣಾಯಗಮಾಯಿ ಪಾಶರ. ಪರಮಾತ್ಮ ಇದನ್ನು ಆಸ್ವಾದನೆ ಮಾಡುವ ದಿನ ನಾಳೆಯ ದಿನ ತಿರುವಾಯ್ಮಳಿಗೆ ಹೊಟ್ಟಿ ವರುಣಾಯಕಂ. ಅದರಲ್ಲಿ ಆಳ್ವಾರು ಹೇಳ್ತಾರೆ, ಇದನ್ನು ಕಾಡಿಗೆ ಹೋಗ್ಬಿಟ್ಟು ಮತ್ತೆ ಸೈನ್ಯ ತೆಗೆದುಕೊಂಡು ಬಂದು ಈ ರಾಜನ ಮೇಲೆ ಯುದ್ಧಕ್ಕೆ ಬಂದ್ರ ಅಂದರೆ ಅಯ್ಯಯ್ಯೋ ಬೇಡಪ್ಪ ಅಂತ ಮತ್ತೆ ಸೈನ್ಯ ಸೇರಿಸಲೇ ಇಲ್ಲ. ಬೇಡ, ಅದು ಬೇಡ, ಅದನ್ನೆಲ್ಲ ಬಿಟ್ಬಿಟ್ಟು ಏನು ಮಾಡಿ ಇವತ್ತು ಸೈನ್ಯ ಸೇರಿಸಿ ಇವರನ್ನು ಜಯಿಸ್ತೀಯ, ನಾಳೆ ತಿರ್ಗಾ ಅವನಿಂದ ಸೈನ್ಯ ಸೇರಿಸ್ಕೊಂಡ್ಬಂದು ಮತ್ತೆ ನಿನ್ನ ಮೇಲೆ ಯುದ್ಧ ಮಾಡ್ತಾನೆ. ಇದಕ್ಕೆ ಕೊನೆಯಲ್ಲಿ ಆದ್ದರಿಂದ ಈ ರಾಜ್ಯ ಭೋಗ ಈ ನಶ್ವರವಾದ ಪದಾರ್ಥಗಳಲ್ಲಿ ವಿಷಯಗಳಲ್ಲಿ ಆಸೆಯನ್ನು ಬಿಡು. ಶಮ್ಮಿನ್ ಮುಡಿತಿರುಮಾಲೈ ವಿರೈಂದಡಿ ಸೇರ್ವಿನೋ. ಯಾವಾತನ ತಲೆಯಿಂದ ಯಾವತ್ತೂ ಕಿರೀಟ ಇಳಿಯೋಲ್ವೋ ಅಂತಹ ಶ್ರೇಯಪತಿಯಾದವನ ಪಾದಗಳನ್ನು ಆಶ್ರಯಿಸು ಎಂಬುದಾಗಿ ನಮ್ಮಾಳ್ವಾರು ಹಾಡ್ತಾರೆ. ಅದರ ಮೊದಲನೇ ಭಾಷಣದಲ್ಲಿ ಏನು ಹೇಳ್ತಾರೆ? ಒಬ್ಬ ರಾಜ, ದೊಡ್ಡ ಚಕ್ರವರ್ತಿ, ಈಗ ಹೇಳ್ತಾಳಲ್ಲ, ಅಂಗಣ್ ಮಾನ್ಯಾಲತ್ತು ಅರಸರ್, ಮಹಾಪೃಥಿವಿಗೆ ಒಡೆಯರಾಗಿ ಇರ್ತಕ್ಕಂತಹ ಆ ರಾಜರುಗಳು ಹಾಗೆ ಇರ್ತಾರೆ. ಒಬ್ಬ ರಾಜ ಪಾಪ, ಅವನು ಒಳ್ಳೆ ದರ್ಪ ಧನಾಢ್ಯ ಎಲ್ಲ ಇತ್ತು, ಚೆನ್ನಾಗಿ ರಾಜ್ಯ ನಿರ್ವಾಹ ಮಾಡ್ತಾ ಇದ್ದ. ಯಾವನೋ ಒಬ್ಬ ರಾಜ ಬಂದ, ಇವನನ್ನು ಸೋಲಿಸ್ಬಿಟ್ಟ. ಇವನ್ನೆಲ್ಲ ಅವನ ವಶವಾಗ್ಬಿಡ್ತು. ಇವನ ಸಮಸ್ತವೂ ಕೂಡ ಕಳೆದುಕೊಂಡ. ಈಗ ಇವನಿಗೆ
ಒಂದು ವೇಳೆ ಊಟಕ್ಕೂ ಗತಿ ಇಲ್ಲದ ನಿರ್ಗತಿಕನಾದ ಸ್ಥಿತಿ. ಇವಾಗ ಹೇಗಿದ್ದಾನೆ, ಆದರೆ ಜೀವ ಉಳಿಬೇಕಲ್ವಾ, ಬದುಕಬೇಕಲ್ವಾ, ಭಿಕ್ಷೆ ಬೇಡಿ ತಿನ್ನೋ ಸ್ಥಿತಿಗೆ ಬಂದ್ಬಿಟ್ಟಿದ್ದಾನೆ. ಇವನಿಗೆ ತನ್ನ ರಾಜ್ಯದಲ್ಲಿ ಭಿಕ್ಷೆ ಬೇಡುವುದಕ್ಕೆ ಲಜ್ಜೆ. ಕಾರಣ, ಯಾವ ರಾಜ್ಯದ ಯಾವ ಊರಿನಲ್ಲಿ ಸಿಂಹಾಸನದ ಮೇಲೆ ಕುತ್ಕೊಂಡು ದರ್ಪ ಮಾಡಿದ್ನೋ ಈಗ ಅದೇ ರಾಜ್ಯದಲ್ಲಿ ಭಿಕ್ಷೆ ಬೇಡಬೇಕು ಅಂದರೆ ಅದು ಎಷ್ಟು ಅಭಿಮಾನಕ್ಕೆ ಕೊಂದಲ್ಲವ. ಅದಕ್ಕೋಸ್ಕರ ಇವನೇನು ಮಾಡ್ತಾನಂತೆ, ಅಪರರಾತ್ರಿ, ಒಳ್ಳೆ ಕಾಳ ರಾತ್ರಿ ಕಾರ್ಗತ್ತಲು ಎಲ್ಲ ಮಲಗಿರ್ತಾರಂತೆ. ಆಗ ಕೈಯಲ್ಲಿ ಒಂದು ಅರ್ಧ ಒಣದ ಮಡಕೆ ಚೂರನ್ನು ಹಿಡ್ಕೊಂಡು ಆ ಅಪರರಾತ್ರಿಯಲ್ಲಿ ಭಿಕ್ಷೆ ಬೇಡ್ತಾನಂತೆ, ಕತ್ತಲಿನಲ್ಲಿ ಭಿಕ್ಷೆ ಬೇಡ್ತಾನೆ. ಹಾಗೆ ಈ ಚಕ್ರವರ್ತಿ, ಸಿಂಹಾಸನದ ಮೇಲೆ ಆಢ್ಯತೆಯಿಂದ ಕುಳಿತ ಚಕ್ರವರ್ತಿ ಕೈಯಲ್ಲಿ ಮಡಕೆ ಚೂರು ಹಿಡ್ಕೊಂಡು ಅಪರರಾತ್ರಿಯಲ್ಲಿ ಭಿಕ್ಷೆ ಬೇಡುವಾಗ ಆ ಕತ್ತಲಲ್ಲಿ ಕಾಣೋಲ್ಲ. ಆಗ ತಾನೇ ಮರಿಗಳನ್ನು ಪ್ರಸವಿಸಿದ ಒಂದು ಕಪ್ಪಾದ ನಾಯಿಯನ್ನು ತುಳಿದು ಬಿಡ್ತಾನೆ. ಆ ನಾಯಿ ಏನು ಮಾಡುತ್ತೆ, ತೊಡೆಗೆ ಬಾಯಿ ಹಾಕಿ ಮಾಂಸವನ್ನು ಕಿಚ್ಚಿ ಎಳೆದು ಬಿಡುತ್ತೆ. ನೋವು ತಡೆಯೋಕ್ಕಾಗತ್ತಾ? ಅಯ್ಯೋ ಅಮ್ಮ ಅಂತ ಅರ್ಸ್ಕೊಳ್ತಾನೆ, ಕೆಳಗೆ ಬೀಳ್ತಾನೆ. ಕೈಯಲ್ಲಿ ಹಿಡ್ಕೊಂಡಿರೋ ಅರ್ಧ ಮಡಿಕೆಯೂ ಕೂಡ ಕೆಳಗೆ ಬಿದ್ದು ಚೂರು ಚೂರು ಆಗ್ಬಿಡುತ್ತೆ. ಯಾರೋ ಕೂಗ್ತಾರಲ್ಲ ಆಕ್ರಂದನ ಅಂತ ಎಲ್ಲರೂ ಕೂಡ ಓಡಿ ಬಂದು ದೀಪ ಹಿಡಿದು ನೋಡ್ತಾರೆ. ಇವನ ನಮ್ಮ ರಾಜ, ಇವನು ನಮ್ಮ ರಾಜನಲ್ಲವ ಎಂಬುದಾಗಿ ಹೇಳ್ತಾರಂತೆ. ಈ ಸ್ಥಿತಿಗೆ ನಿನ್ನನ್ನು ತರ್ತಕ್ಕಂತಹ ಆ ರಾಜ್ಯದ ಭೋಗವನ್ನ, ಆ ರಾಜ್ಯದ ಗರ್ವವನ್ನ, ಆ ದರ್ಪವನ್ನ ಇಟ್ಕೊಂಡು ಏನು ಮಾಡ್ತೀಯಾ? ಈ ಲೋಕದ ಐಶ್ವರ್ಯದ ವಿಧಿ ಇಷ್ಟೇ. ಆ ಐಶ್ವರ್ಯ ಅದು ಹೀಗಾಗ್ಬಿಡುತ್ತೆ, ಈ ಸ್ಥಿತಿಗೆ ತರುತ್ತೆ. ಆದ್ರಿಂದ ಇದನ್ನ ನಂಬಬೇಡ. ಪರಮಾತ್ಮನಾದ ಶ್ರೀಮನ್ನಾರಾಯಣನ ಚರಣಾರವಿಂದಗಳನ್ನು ಆಶ್ರಯಿಸು. ಅದು ಎಂದೂ ಅಳಿಯದ ಸಂಪತ್ತು. ಇದು ಇವತ್ತು ನೆನ್ನೆ ಸಿಂಹಾಸನದ ಮೇಲೆ ಕೂತಿದ್ದ, ಇವತ್ತು ನಾಯಿ ಕಚ್ಚಿ ಆ ನಡುಬೀದಿಯಲ್ಲಿ ಬಿದ್ದಿದ್ದಾನೆ ಭಿಕ್ಷುಕನಾಗಿ. ஒரு நாயகமாய் ஓட உலகுடனாண்டவர் கருநாய் கவர்ந்த காலர் சிதகிய பானையர் பெருநாடு காண இம்மையிலே பிச்சதாம் கொள்வர் ತಿರುನಾರಣಂತಾಳ್ ಕಾಲಂ ಪೆರ ಚಿಂದಿತ್ತು ಇಮ್ಮಿನೋ. ನಮ್ಮಾಳ್ವಾರ ಆಡ್ತಾರೆ, ವರುನಾಯಕಮಾಯ್, ದೊಡ್ಡ ಪ್ರದೇಶಕ್ಕೆ ಒಬ್ಬನೇ ನಾಯಕನಾಗಿ, ಒಬ್ಬನೇ ರಾಜಕನಾಗಿ, ಓಡ ಉಲಹುಡನಾಂಡವರ್, ಆ ಸಮಸ್ತ ಪೃಥಿವಿಯನ್ನ ಆಂಡವರ್ ಆಳಿದವನು. ವರುನಾಯಕಮಾಯ್ ಓಡ ಉಲಹುಡನಾಂಡವರ್, ಸಮಸ್ತ ಲೋಕವನ್ನು ಆಳುವವನು ಎಂಬುದಾಗಿ ಗರ್ವದಿಂದ ಮೆರೆದವನು. ಇವತ್ತೇನಾಗಿದ್ದಾನೆ? ವರುನಾಯಕಮಾಯ್ ಓಡ ಉಲಹುಡನಾಂಡವರ್. ಈಗ ಪೆರುನಾಡು ಕಾಣ ಇಮ್ಮೈಲೇ ಪಿಚ್ಚತಾಂ ಕೊಳ್ವರ್. ಇಮ್ಮೈಲೇ ಪೆರುನಾಡು ಕಾಣ, ಲೋಕದಲ್ಲಿರುವವರೆಲ್ಲರೂ ನೋಡುವಾಗೆ ಇಮ್ಮೈಲೆ ಎಂದ್ರು. ಇಮ್ಮೈಲೆ ಅಂದ್ರವನು ಯಾವ ಭೂಮಿಯನ್ನಿವನ ಆಳಿದನೋ, ಯಾವ ಭೂಮಿಯಲ್ಲಿ ಮೆರೆದನೋ ಅದೇ ಭೂಮಿಯಲ್ಲಿ ಪಿಚ್ಚತಾಂ ಕೊಳ್ವರ್, ಭಿಕ್ಷುಕನಾಗಿ ಬಂದಿದ್ದಾನೆ, ಭಿಕ್ಷೆ ಬೇಡ್ತಾ ಇದ್ದಾನೆ. ಹಾಗೆ ಬೇಡುವಾಗ ಕರುನಾಯ್ ಕವರ್ಂದ ಕಾಲರ್, ಪ್ರಸವಿಸಿದ ಆ ಕಪ್ಪು ನಾಯಿ, ಕವರ್ಂದ ನಾಲಿಗೆ ಹಲ್ಲಿನಿಂದ ಕಚ್ಚಿ ಎಳೆದಂತಹ ಕಾಲರ್, ಕಾಲನ್ನ ಉಳ್ಳವನಾಗಿ ಅಯ್ಯೋ ಅಮ್ಮ ಅಂತ ಅರ್ಚ್ತಾ ನಡುಬೀದಿಲಿ ಬಿದ್ದಿದಾನಲ್ಲ. ಇಂತಹ ಐಶ್ವರ್ಯವನ್ನ ನಂಬಬೇಡಿರಿ. ಕರುನಾಯ್ ಕವರ್ಂದ ಕಾಲರ್ ಶಿದಹಿಯ ಪಾನೆಯರ್, ಕೈಯಲ್ಲಿ ಹಿಡಿದ ಪಾನೆ ಚೂರ್ ಚೂರಾಗ್ಬಿಡ್ತು. ಇಂತಹ ಐಶ್ವರ್ಯವ ಶಿದಹಿಯ ಪಾನೆಯರ್ ಪೆರುನಾಡು ಕಾಣ ಇಮ್ಮೈಲೇ ಪಿಚ್ಚತಾಂ ಕೊಳ್ವರ್. ತಿರುನಾರಣಂತಾಳ್, ಈ ರಾಜ್ಯ ಎಂಬ ಐಶ್ವರ್ಯ ಈ ಸ್ಥಿತಿಗೆ ತರುತ್ತೆ. ಆದರೆ ತಿರುನಾರಣಂತಾಳ್, ತಿರುನಾರಣನ್, ಶ್ರೀ ಮಹಾಲಕ್ಷ್ಮಿಯಿಂದ ಸೇವೆ ಮಾಡಲ್ಪಡ್ತಕ್ಕಂತಹ ಶ್ರೀಮನ್ನಾರಾಯಣ, ಆ ತಿರು ಯಾವತ್ತೂ ಅವನ ಪಾದಗಳನ್ನು ಬಿಟ್ಟು ಹೋಗಲ್ಲ. ಮಹಾಲಕ್ಷ್ಮಿ ಅನವರತ ಅವನ ಪಾದದಲ್ಲಿರ್ತಾಳೆ. ಅಂದ್ರೆ ಏನು? ಯಾವ ಕಾಲಕ್ಕೂ ಕೂಡ ಅಳಿಯದ ಸಂಪತ್ತು ಆ ಪಾದಗಳು. ಮಹಾಲಕ್ಷ್ಮಿ ಬಿಟ್ಟು ಹೋದ್ರಲ್ವಾ, ಆ ಪಾದಕ್ಕೆ ಐಶ್ವರ್ಯ ಇಲ್ಲದೆ ಆಗೋದು, ಅನವರ್ತ ಇರ್ತಾಳೆ. ತಿರುನಾರಣನ್, ಮಹಾಲಕ್ಷ್ಮಿಯೊಡನೆ ಅನವರತ ಕೂಡಿರ್ತಕ್ಕಂತಹ ಶ್ರೀಮನ್ನಾರಾಯಣ ತಿರುನಾರಾಯಣನ ಪಾದಗಳನ್ನ ಚಿಂದಿತ್ತು, ಅವುಗಳನ್ನ ಸ್ಮರಿಸಿ ಉಯ್ಮಿನೋ ಉಜ್ಜೀವನ ಹೊಂದಿರಿ. ರಾಜ್ಯವನ್ನ ನಂಬ್ಕೊಂಡ್ರೆ ನಡುಬೀದಿಲ್ ನಾಯ್ಕೈಯಲ್ಲಿ ಕಚ್ಚಿಸ್ಕೊಂಡು ಬೀಳ್ತೀಯ. ತಿರುನಾರಾಯಣನ ಪಾದಗಳನ್ನು ಹಿಡಿದರೆ ಮೇಲ್ಲೋಕದ ಬ್ರಹ್ಮಾನಂದ ಲೋಕಕ್ಕೆ ಹೋಗಿ ಪರಮಾತ್ಮನಿಗೆ ಸಮಾನವಾಗಿ ಬ್ರಹ್ಮಾನಂದವನ್ನು ಅನುಭವಿಸ್ತೀಯ. ಯಾವುದು ಬೇಕು ಅಂತಾರೆ ನಮ್ಮಾಳ್ವಾರು.
ತಿರುನಾರಣಂತಾಳ್ ಕಾಲಂ ಪೆರ ಚಿಂದಿತ್ತು ಇಂಬಿನೋ 10 ಪಾಶುರಗಳಲ್ಲಿ ವರುಣಾಯಕಮಾಯ ದಶಕದಲ್ಲಿ ಲೌಕಿಕವಾದ ಐಶ್ವರ್ಯದ ನಶ್ವರತೆ, ಲೌಕಿಕವಾದ ಭೋಗಗಳಲ್ಲಿ ಇರ್ತಕ್ಕಂತಹ ನಶ್ವರತೆ ಅದನ್ನು ಹೇಳಿ ಪರಮಾತ್ಮನ ಕೈಂಕರ್ಯ, ಪರಮಾತ್ಮನ ಚರಣಾರವಿಂದಗಳ ಭೋಗ್ಯತೆ, ಪರಮಾತ್ಮನ ರಕ್ಷಣಾ ಸಾಮರ್ಥ್ಯ, ಪರಮಾತ್ಮನ ಆನಂದಕ್ಕಾಗಿ ಮಾಡುವ ಕೈಂಕರ್ಯದ ಶ್ರೇಷ್ಠತೆಯನ್ನ ಆಳ್ವಾರ್ ಗಾನ ಮಾಡಿದರು. ಆ ಹುತ್ತದಲ್ಲಿ ಇರುವ ತಿರುನಾರಾಯಣನನ್ನ ಅಭಿಷೇಕ ಮಾಡಿ ಲೋಕಕ್ಕೆ ಪ್ರಕಾಶಗೊಳಿಸಿದ ಆಚಾರ್ಯ ರಾಮಾನುಜರು ಈ 10 ಪಾಶುರಗಳನ್ನ ಈ ಪರಮಾತ್ಮನಿಗೆ ಸಮರ್ಪಣೆ ಮಾಡಿದರಲ್ಲವ. ನಮ್ಮ ಆಳ್ವಾರ್ ತಿರುನಾರಾಯಣನನ್ನ ಹಾಡಲಿಲ್ಲ, ಮೇಲುಕೋಟೆಯನ್ನ ಆಳ್ವಾರ್ಗಳ ಗಾನ ಮಾಡಿಲ್ಲ. ಮೇಲ್ಕೋಟೆ ದಿವ್ಯದೇಶ ಅಲ್ಲ ಅಂತಲ್ಲ, ಕೆಲವು ಮಾತುಗಳು ಉಂಟು, ಅದು ತಪ್ಪು ಎಂಬುದನ್ನ ಆಚಾರ್ಯ ರಾಮಾನುಜರು ತೀರ್ಮಾನ ಮಾಡಿದ್ರು. ಈ ವರುಣಾಯಕಮಾಯ್ ಎಂಬ ಪಾಶುರ ಇವನಿಗೆ ಹಾಡಿದ್ದು ಎಂಬುದನ್ನ ಆಚಾರ್ಯ ರಾಮಾನುಜರು ತೀರ್ಮಾನ ಮಾಡಿ ಆ 10 ಪಾಶುರಗಳನ್ನ ಈ ಪರಮಾತ್ಮನಿಗೆ ಸಮರ್ಪಣೆ ಮಾಡಿದರಲ್ಲವ. ಆ ರೀತಿ ಅದರಲ್ಲಿ ಆ ಲೌಕಿಕದ ನಶ್ವರತೆ, ಪರಮಾತ್ಮನ ಚರಣಾರವಿಂದಗಳ ಭೋಗ್ಯತೆ, ಪರಮಾತ್ಮನ ಚರಣಾರವಿಂದಗಳ ಕೈಂಕರ್ಯದ ಶ್ರೇಷ್ಠತೆಯನ್ನ ಆಳ್ವಾರರು ಗಾನ ಮಾಡಿದ ಪಾಶುರವಲ್ಲವ. ಅದರಲ್ಲಿ ಅವರು ಹೇಳಿದ ರೀತಿಯಲ್ಲಿ ಈ ರಾಜರುಗಳಿಗೆಲ್ಲ ಒಂದಲ್ಲ ಒಂದು ದಿನ ಅಭಿಮಾನ ಭಂಗ ಏರ್ಪಟ್ಟು ಅವರೆಲ್ಲ ಎಲ್ಲಿಗೆ ಹೋಗ್ತಾರೆ? ತಮ್ಮನ್ನು ಜಯಿಸಿದ ರಾಜರ ಬಳಿಗೆ ಹೋಗಬೇಕು, ಇಲ್ಲ ಮತ್ತೆ ಸೈನ್ಯವನ್ನು ಕಟ್ಟಿ ಯುದ್ಧ ಮಾಡಬೇಕು. ಅದೆಲ್ಲ ಬಿಟ್ಬಿಟ್ಟು ಪರಮಾತ್ಮನ ಪಲ್ಲಂಗದ ಕೆಳಗೆ ಬರ್ತಾರಂತೆ. ನಿನ್ ಪಳ್ಳಿ ಕಟ್ಟಿಲ್ ಕೀಳೆ. ಕಾರಣ ಏನು? ಬೇಡಪ್ಪ ಆ ರಾಜ್ಯ ಕಟ್ಕೊಂಡು ಪಟ್ಟಿದ್ ಪಾಡಲ್ಲ ಸಾಕು. ರಾಜ್ಯವೂ ಬೇಡ, ಕೋಶವೂ ಬೇಡ, ಅಂತಃಪುರವೂ ಬೇಡ, ಬೊಕ್ಕಸವೂ ಬೇಡ. ಪರಮಾತ್ಮ ನಿನ್ನ ಪಾದಾರವಿಂದಗಳಲ್ಲಿ ನಾವಿರ್ತೇವೆ, ಇದು ಶಾಶ್ವತವಾದ ಐಶ್ವರ್ಯ ಅಂತ ಹೇಳಿ ರಾಜರುಗಳೆಲ್ಲರೂ ಕೂಡ ತಮ್ಮ ಅಹಂಕಾರ ಮಮಕಾರ ಗರ್ವಕ್ಕೆ ಭಂಗ ಏರ್ಪಟ್ಟು ನಿನ್ನ ಪಲ್ಲಂಗದ ಕಾಲನ್ನ ಕಟ್ಟಿದ್ರಲ್ಲ, ಅವರ ಹಾಗೆ ನಾವು ಬಂದಿದ್ದೀವಿ. ಇದಿಷ್ಟು ರಾಜರುಗಳು ದೃಷ್ಟಾಂತ, ಉಪಮಾನ. ಅವರು ಹೇಗೆ ಬಂದ್ರು ನಾವು ಹಾಗೆ ಬಂದಿದ್ದೀವಿ ಅಂದ್ರು. ಅಷ್ಟೂ ಜನ ರಾಜರ ಅಂಥ ದೊಡ್ಡ ದೊಡ್ಡ ರಾಜ್ಯಗಳ ಅಧಿಪತಿಗಳಿಗೆ ಇರುವ ಅಹಂಕಾರ ಅದು ಯಾವ ಮಟ್ಟದ್ದು? ನೀವ್ಯಾರು ಅಂದ್ರು. ನಮ್ಮ ಅಹಂಕಾರ ಅದಕ್ಕಿಂತ ಏನೂ ಕಡಿಮೆ ಇಲ್ಲ ಪರಮಾತ್ಮ ಅಂತಾಳೆ ಆಂಡ. ನಮ್ದೇನಾದ್ರೂ ಕಡಿಮೆ ಇದೆಯಾ? ನಾವು ಯಾರ ಕಡಿಮೆ? ಏನಾದರೂ ಹೇಳ್ಬಿಡಿ ಒಂದು ಮಾತು. ಚತುರ್ಮುಖ ಬ್ರಹ್ಮನೂ ಇಲ್ಲ, ಅವನ ಅಹಂಕಾರವೂ ಕಡಿಮೆ, ಅದಕ್ಕೂ ಮೇಲಿದೆ ನಮ್ಮ ಅಹಂಕಾರ. ಆಂಡಾಳು ಹೇಳ್ತಾಳೆ, ಅವರ ಅಹಂಕಾರಕ್ಕೆ ಒಂದು ತಿಲ ಮಾತ್ರವಾದರೂ ನಮ್ಮ ಅಹಂಕಾರ ಕಡಿಮೆ ಇದೆಯಾ? ಏನಾದರೂ ನಾವು ಒಂದು ಸ್ವಲ್ಪದರಲ್ಲಿ ಬಿಟ್ಕೊಡ್ತೀವ? ಹೀಗಿರುವ ಅದಕ್ಕೆ ಮೇಲೆ ಹೆಣ್ಣು ಅನ್ನೋ ಅಹಂಕಾರ ಬೇರೆ. ನಾನು ಎಷ್ಟು ಸುಂದರಿ, ಎಷ್ಟು ಚೆನ್ನಾಗಿದ್ದೀನಿ, ನನ್ನ ಸೌಂದರ್ಯ ಬೇಕಾದ್ರೆ ಬರ್ತಾನೆ ಕೃಷ್ಣ, ನನಗೇನು ಅಂತ ಕೂತಿದ್ವಲ್ವಾ, ಅದೆಲ್ಲ ನುಚ್ಚು ನೂರಾಯಿತು, ಎಲ್ಲ ಅಭಿಮಾನ ಭಂಗ ಆಯಿತು. ಯಾವ ಗರ್ವವೂ ಇಲ್ಲ, ಅಹಂಕಾರವೂ ಇಲ್ಲ, ಮುಖವೆಲ್ಲ ಒಣಗಿ, ತುಟಿಯೆಲ್ಲ ಒಣಗಿ, ಮೈಯೆಲ್ಲ ಕೃಶವಾಗಿ, ಈ ರೀತಿ ಹುಚ್ಚಾಗಿ ಅಲೆದು ನಿನ್ನ ಕಟಾಕ್ಷ ಸಿಕ್ಕರೆ ಸಾಕು ಅಂತ ಅಲವತ್ತುಕೊಂಡು ಬೇಡುವ ಸ್ಥಿತಿಗೆ ಬರುವಷ್ಟರ ಮಟ್ಟಿಗೆ ಗರ್ವ ಅಭಿಮಾನ ಶೂನ್ಯವಾಯಿತು. ಅಭಿಮಾನ ಶೂನ್ಯತೆಯನ್ನು ಆಂಡಾಳು ಹೇಳ್ತಾಳೆ. ಪ್ರತಿಯೊಬ್ಬರಿಗೆ ಇದು ಏರ್ಪಡಬೇಕು. ಅಹಂಕಾರ ಮಮಕಾರಗಳು ನಾಶವಾಗಬೇಕು. ಪರಮಾತ್ಮನ ಮುಂದೆ ನಿಂತಾಗಲೂ ಕೂಡ ನಾನು ಅನ್ನೋದಿದ್ರೆ ಪರಮಾತ್ಮ ನೀನೇ ಅಂತಾನೆ, ಹೋಗು ಅಂತಾನೆ. ಪರಮಾತ್ಮನ ಮುಂದೆ, ಭಾಗವತರ ಮುಂದೆ, ಆಚಾರ್ಯರ ಮುಂದೆ ಅಡಿಯೇನಂತ ಹೇಳ್ಬೇಕಲ್ಲವ. ನಾನು ಅಂತ ಹೇಳ್ತಾರ? ನೀರ್ನು ಮದೆನ್ನಿವೈ ವೇರ್ ಮುದಲ್ ಮಾಯ್ತು, ಬುಡ ಸಮೇತ ಕಿತ್ತಿ ಎಸ್ಬಿಡಿ ಅಂದ್ರು ನಮ್ಮ ಆಳ್ವಾರ್. ಹಾಗೆ ಹೇಳೋದು ಉಂಟಾ? ತಪ್ಪಲ್ಲವ. ಅಂತಹ ಆ ಅಹಂಕಾರ ಮಮಕಾರಗಳಿಗೆ ಆ ಪೆಟ್ಟು ಏರ್ಪಟ್ಟು ಆ ಗರ್ವವೆಲ್ಲವೂ ಕೂಡ ಭಂಗವಾಗಿ ಸರ್ವನಾಶವಾಗಿ ನಾವುಗಳು ಆ ರಾಜರುಗಳು ಹೇಗೆ ಬಂದರೋ ಹಾಗೆ ನಾವು ಬಂದೆವು ಪರಮಾತ್ಮ. ಅದು ಸರಿ, ಇಷ್ಟು ದಿವಸ ಬರದೆ ಈಗ ಯಾಕೆ ಬಂದ್ರಿಂದ? ಇಷ್ಟು ದಿವಸ ಅಭಿಮಾನದಿಂದ ಇದ್ದೆವು, ಇವತ್ತು ಯಾಕೆ ಬಂದ್ವು? ಅಭಿಮಾನ ಭಂಗಮಾಯಿ ಬಂದು. ಅಭಿಮಾನ ಗರ್ವ ಇದ್ದದ್ರಿಂದ ಎಷ್ಟು ದಿವಸ ಬರಲಿಲ್ಲ. ಇವತ್ತು ಯಾಕೆ ಬಂದ್ರಿ? ಅಭಿಮಾನ ಭಂಗಮಾಯ್ ಬಂದು. ಅಭಿಮಾನಕ್ಕೆ ಭಂಗ ಏರ್ಪಡ್ತು, ಬಂದೆವು. ಬಂದೇನು ಮಾಡಿದ್ರಿ? ನಿನ್ ಪಳ್ಳಿ ಕಟ್ಟಿಲ್ ಕೀಳೆ ಒಂದು ತಲೆ ಕೈದೋ.
ನೀನು ಬರುವ ತನಕ ನೀನೇ ಬರಬೇಕು ಅಂತ ಅಹಂಕಾರದಿಂದ ಕುಳಿತಿದ್ದವರು ಅಭಿಮಾನಕ್ಕೆ ಭಂಗ ಏರ್ಪಟ್ಟಾಗ ನಾವೇ ಬಂದೆವು ಒಂದು ತಲೆ ಪೆಯ್ದೋ. ಒಂದೊಂದು ಪದಕ್ಕೆ ವಿಶೇಷ ಅರ್ಥ. ಒಂದು ತಲೆಪ್ಪೈದೋ, ನೀನೇ ಬರಬೇಕು ಅಂತ ಇದ್ದವರು ನಾವಾಗಿ ಬರುವಂತಾಯಿತು. ಅದ್ಯಾಕೆ ಬಂದ್ರಿ? ಇಷ್ಟು ದಿವಸ ಅಷ್ಟು ಅಹಂಕಾರ ಗರ್ವ ಇತ್ತು, ಇವತ್ತೇನಾಯ್ತು? ಹೇಗೆ ಬಂದ್ರಿ? ಇದು ತಲೆಪ್ಪೈದೋ, ಬಂದು ತಲೆಬಾಗಿದೆವು. ಹೇಗಾಯ್ತು ಅಂದ್ರು ನಿನ್ನ ಕೃಪೆ, ನೀ ಕೃಪೆ ಮಾಡಿದ್ರೆ ನಾವು ಬಂದ್ವಿ. ಇದಕ್ಕೆಲ್ಲ ಕಾರಣ ಏನು? ನಿನ್ನ ಕೃಪೆ ಎಂಬುದಾಗಿ ಅಲ್ಲಿ ಹೇಳ್ತಾಳೆ ಆಂಡಾಳ್. ಸೀತೆ ಕೇಳ್ತಾಳೆ, ಭರತ ಕೇಳ್ತಾಳೆ, ವಾನರಾಣ ನರಾಣ ಕಥಮಾಸೀತ್ ಸಮಾಗಮ, ಕಪಿಗಳಿಗೂ ಮನುಷ್ಯನಿಗೂ ಅದು ಯಾಕೆ ಸ್ನೇಹ ಆಯಿತು ಅಂತ ಕೇಳ್ತಾಳೆ. ಯಾಕೆ ಸ್ನೇಹ ಆಯಿತು ಅಂದರೆ ರಾಮ ಸಂಕಲ್ಪ ಮಾಡ್ದ ಆಯಿತು, ಅಷ್ಟೇ ಉತ್ತರ, ಇನ್ನೇನೂ ಉತ್ತರವಿಲ್ಲ. ಭಗವತ್ ಸಂಕಲ್ಪ ಎಂಬುದು ಉತ್ತರ. ಆ ರೀತಿ ನಾವುಗಳೆಲ್ಲರೂ ಕೂಡ ಒಂದು ದೊಡ್ಡ ಸಮುದ್ರದ ಮೇಲೆ ಒಂದು ಹಕ್ಕಿ ಹಾರ್ತಾ ಇರುತ್ತೆ. ಹಾರಿ 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 ರೆಕ್ಕೆಗಳು ಸೋತೋಯ್ತು. ಎಲ್ಲಿ ಕೂತ್ಕೊಳ್ಳೋದು? ಎಲ್ಲ ಕಡೆ ನೀರು, ಎಲ್ಲಿ ಅದಕ್ಕೆ ಆಶ್ರಯ ಪಡೆಯೋದಕ್ಕೆ ಜಾಗವೇ ಇಲ್ಲ. ಬಹಳ ಆಯಾಸವಾಗಿಬಿಟ್ಟಿದೆ ಪಕ್ಷಿಗೆ. ಆಗ ಒಂದು ಪುಟ್ಟ ದೋಣಿ ಬರ್ತಾ ಇರುತ್ತೆ ಅಲ್ಲಿ. ಆ ದೋಣಿನಲ್ಲಿ ಒಂದು ಕೊಂಬು ನೆಟ್ಟಿರ್ತಾರೆ, ಅದಕ್ಕೊಂದು ಬಟ್ಟೆ ಸುತ್ತಿರ್ತಾರೆ, ಒಂದು ದೋಣಿ ಬರ್ತಾ ಇದೆ ಅಂತ ತಿಳಿಯೋದಕ್ಕೆ. ಆ ರೀತಿ ಆ ಕೊಂಬನ್ನ ನೋಡಿದ ಕೂಡಲೇನೆ ಆ ಹಕ್ಕಿ ಅಬ್ಬ ಒಂದು ಜಾಗ ಸಿಕ್ತು ಅಂತ ಅದರ ಮೇಲೆ ಬಂದು ಕೂತ್ಕೊಳ್ಳುತ್ತಲ್ಲವಾ. ಆ ರೀತಿ ನಾವು ಕೂಡ ಪರಮಾತ್ಮ ಚಿರಾಯ ಮೇ ಕೂಲಮಿವಾಸಿ ಲಬ್ಧ ಆಳವಂದಾರು ಹೇಳ್ತಾರೆ, ಸಾಗರದಲ್ಲಿ ಪುಟ್ಟ ದೋಣಿಯ ಒಂದು ಕೊಂಬು ಸಿಗುವಂತೆ ಸಂಸಾರ ಸಾಗರದಲ್ಲಿ ಮುಳುಗಿದ ನನಗೆ ನಿನ್ನ ಪಾದಗಳೆಂಬ ಆಶ್ರಯವನ್ನ ನೀನು ಕೊಟ್ಟೆ, ನಾನು ಆಶ್ರಯಿಸಿದೆ. ಒಂದು ತಲೆಪ್ಪೈದೋ ಅನ್ನಲನುಡೆಯವರು ವನೈ ನಡುಹಿನಂ ನಾಮೇ. ಆಳ್ವಾರ್ ಹಾಡಿದ್ರು, ಅನ್ನಲನ್ ಅಪರೂಪವಾದ ಕಲ್ಯಾಣ ಗುಣ ಪರಿಪೂರ್ಣನಾದವನನ್ನ ನಾವು ಸಮೀಪಿಸಿದೆವು. ಹ್ಯಾಕೆ ಸಮೀಪಿಸಿದ್ವಿ? ಅವನು ಕರೆದ, ಅವನು ಕೃಪೆ ಮಾಡ್ದ. ಇದು ನಮ್ಮ ಪ್ರಯತ್ನವಲ್ಲ, ಅವನು ಮಾಡಿದ ಒಂದು ಪ್ರಯತ್ನ ಎಂಬುದಾಗಿ ಇಲ್ಲಿ ಹೇಳ್ತಾರಲ್ಲವಾ. ಶಂಗಂಟಿನ್ ಕಳಿರೆಡತ್ತಾಯ್ ವಿತ್ತುವಕ್ಕೋಟ್ಟಮ್ಮಾನೆ. ಕುಲಶೇಖರ ಆಳ್ವಾರ್ ವಿತ್ತುವಕ್ಕೋಡು ಪಾಶರದಲ್ಲಿ ಇದನ್ನೇ ಹೇಳ್ತಾರೆ. ಎರಿಕಡಲ್ ವಾಯ್ ಮೀಂಡೇಯುಂ ವಂಗತ್ತಿನ್ ಕೂಂಬೇರುಂ ಮಾಪ್ಪರವೈ ಪೋನೇನೆ. ಎಲೈ ವಿತ್ತುವಕ್ಕೋಡು ಪರಮಾತ್ಮನೇ, ಆ ಸಾಗರದ ಮೇಲೆ ಹಾರುವ ಪಕ್ಷಿ, ಆ ಹಡಗಿನ ಮೇಲೆ ಒಂದು ಕೊಂಬು ಸಿಕ್ಕಿದ್ರೆ ಅಬ್ಬಾ ಆಶ್ರಯ ಸಿಕ್ತು. ಹಾಗೆ ಸಂಸಾರ ಸಾಗರದಲ್ಲಿ ಆಯಾಸಗೊಂಡಿದ್ದ ನನಗೆ ನಿನ್ನ ಚರಣಾರವಿಂದಗಳ ಆಶ್ರಯ ದೊರೆತದ್ದು ನಿನ್ನ ಕೃಪೆಯಿಂದ ಅಂತಾರೆ. ಆ ರೀತಿ ಪರಮಾತ್ಮ ಆವತ್ತು ಗರ್ವ ಅಭಿಮಾನ ಇತ್ತು, ಬರಲಿಲ್ಲ. ಇವತ್ತು ನಿನ್ನ ಕೃಪೆಯಿಂದ ಅಭಿಮಾನ ಭಂಗ ಆಯ್ತು. ಒಂದು ತಲೆಪ್ಪೈದೋ, ಬಂದು ನಿನ್ನ ಚರಣಾರವಿಂದಗಳನ್ನ ಆಶ್ರಯಣ ಮಾಡಿದೆವು ಪರಮಾತ್ಮ ಎಂಬುದಾಗಿ ಹೇಳ್ತಾಳೆ. ಇದರಲ್ಲಿ ಆ ಪರಮಾತ್ಮ ಎಲ್ಲ ವಿಧದಲ್ಲೂ ಕೂಡ ಪರಮಾತ್ಮನಿಗೆ ಶರೀರವಾದವರು ನಾವು ಪ್ರಕಾರ, ಪರಮಾತ್ಮ ಪ್ರಕಾರಿ. ಹೀಗೆ ಆ ಪರಮಾತ್ಮನಿಗೂ ನಮಗೂ ಬೇರ್ಪಟ್ಟಿರುವಿಕೆ ಎಂಬುದೇ ಇಲ್ಲ. ಅಪೃಥಕ್ ಸಿದ್ಧ ಸಂಬಂಧ ಅಂತಾರೆ. ಪೃಥಕ್ಕಾಗಿ ಇದು ಆತ್ಮ, ಇದು ಅಚಿತ್ತು, ಇದು ಪರಮಾತ್ಮ ಅಂತ ಬಿಡಿಸೋಕೆ ಆಗಲ್ಲ. ಯಾವಾಗಲೂ ಪರಮಾತ್ಮನೊಡನೆ ಕೂಡಿಯೇ ಇರುವ ತತ್ವ ಚಿದಚಿತ್ ತತ್ವಗಳು. ಹೀಗೆ ಪೃಥಕ್ ಸಿದ್ಧಿ ಇಲ್ಲದೆ ಆ ಪರಮಾತ್ಮನೊಡನೆ ಇದ್ದು ಕೌಸ್ತುಭ ರತ್ನದಂತೆ ಪರಮಾತ್ಮನಿಗೆ ಆನಂದವನ್ನು ಕೊಡಬೇಕಾಗಿರುವ ಈ ಚೇತನ ಅನಾದಿ ಕರ್ಮವೇ ಕಾರಣವಾಗಿ ಸಂಸಾರದ ಕೆಸರಲ್ಲಿ ಬಿದ್ದು ನಾನು ದೇವ, ನಾನು ಮನುಷ್ಯ, ನಾನು ಮೃಗ, ನಾನು ಪಕ್ಷಿ, ನಾನು ಗಿಡ, ನಾನು ರಾಜ, ನಾನು ವ್ಯಾಪಾರಿ, ನಾನು ಧನವಾನ್, ನಾನು ದರಿದ್ರ, ನಾನು ಧನಿಕ, ಹೀಗೆಲ್ಲ ಭಾವಿಸಿ ತಾನು ಏನು ಅಲ್ಲವೋ ಅದನ್ನು ತಾನಾಗಿ ಭಾವಿಸಿ ಎಲ್ಲ ಆತ್ಮಗಳು ಒಂದೇ. ಆತ್ಮ ಧನಿಕನೂ ಅಲ್ಲ, ದರಿದ್ರನೂ ಅಲ್ಲ, ಗಂಡು ಅಲ್ಲ, ಹೆಣ್ಣು ಅಲ್ಲ, ಏನೂ ಅಲ್ಲ. ಆತ್ಮ ಜ್ಞಾನ ಸ್ವರೂಪನಾದವನು. ಅಂತಹ ಆತ್ಮ ತನ್ನನ್ನೇನು ಹೇಳ್ತಾನೆ? ನಾನು ಬ್ರಾಹ್ಮಣ, ಇವನು ಕ್ಷತ್ರಿಯ, ಅವನು ವೈಶ್ಯ, ಇವನು ಶೂದ್ರ, ಅವನು ರಾಜ, ಇವನು ಸಾಮಂತ, ಅವನು ಮಂತ್ರಿ, ಇವನು ಬ್ರಹ್ಮ, ಇವನು ಶಿವ, ಇವನು ಇಂದ್ರ. ಇದಾವುದೂ ಅಲ್ಲ ಆತ್ಮ. ಹೀಗೆ ಇದಾವುದೂ ಅಲ್ಲದ ಆತ್ಮವನ್ನ ಹೀಗೆಲ್ಲ ಭಾವಿಸಿ ಈಶ್ವರೋಹಂ ಎಂಬುದಾಗಿ ಗರ್ವದಿಂದ
ದೇವೋಹಂ ಮನುಷ್ಯೋಹಂ ಎಂಬುದಾಗಿ ಅಭಿಮಾನಿಸಿ ಆ ಶರೀರದಿಂದ ಏರ್ಪಡುವ ಸುಖ ದುಃಖಗಳನ್ನು ಅನುಭವಿಸುತ್ತಾ ಅದನ್ನು ಪಡೆಯುತ್ತಾ ಅದರಿಂದ ಗರ್ವಿಸುತ್ತಾ ಇದ್ದ ಕಾಲದಲ್ಲಿ ಪರಮಾತ್ಮನ ಅಪೂರ್ವವಾದ ಕೃಪೆಯಿಂದ ಆಚಾರ್ಯ ಮುಖೇನ ಸದ್ಜ್ಞಾನ ಏರ್ಪಟ್ಟು ಆ ಆಚಾರ್ಯರು ಈ ಆತ್ಮನನ್ನ ಪರಮಾತ್ಮನಿಗೆ ಸಮರ್ಪಣೆ ಮಾಡಿದಾಗ ನಾಹಂ ಈಶ್ವರ, ನಾನು ಈಶ್ವರನಲ್ಲ, ನಾನು ಯಾರು ಎಂದರೆ ಈಶ್ವರ ಶೇಷೋಹಂ, ಪರಮಾತ್ಮನಿಗೆ ದಾಸಭೂತನಾದವನು ಎಂಬುದಾಗಿ ಭಾವಿಸಿ ಆ ಆತ್ಮ ಬಂದು ಪರಮಾತ್ಮನ ಪಾದದಲ್ಲಿ ಬೀಳುವಂತಾಯಿತಲ್ಲ, ಇದು ನಮ್ಮ ಭಾಗ್ಯ, ನಿನ್ನ ಕೃಪೆಯಿಂದ ಒಂದು ತಲೆಪ್ಪೆಯ್ದೋ ಎಂಬುದಾಗಿ ಹೇಳ್ತಾಳೆ. ಈ ರೀತಿಯಾಗಿ ನಾವುಗಳು ಬಂದೆವು. ಒಬ್ಬ ಅತ್ಯಂತ ಯೋಗ್ಯರಾದವರ ಮನೆಯಲ್ಲಿ ಒಬ್ಬ ಹುಟ್ಟಿರ್ತಾನೆ. ಪಾಪ ಅವರ ಕರ್ಮ, ಅವ್ರು ಮಹಾ ಅಯೋಗ್ಯನಾಗ್ಬಿಡ್ತಾನೆ. ಇವರು ಪರಮ ಭಕ್ತರು, ಭಾಗವತೋತ್ತಮರು. ಇವ್ರ ಮನೇಲಿ ಒಬ್ಬ ಹುಟ್ಟುಬಿಟ್ಟ ಪರಮ ಅಯೋಗ್ಯ, ಏನೇನು ಮಾಡಬಾರ್ದು ಅದೆಲ್ಲ ಮಾಡ್ತಾನೆ. ಏನು ಮಾಡೋದು? ತಂದೆ ತಾಯಿಗಳಿಗೆ ದುಃಖ. ಯಾರೋ ಒಬ್ರು ಪಾಪ ಒಂದು ದಿವಸ ಸಿಗ್ತಾರೆ, ಯಾರೋ ಒಬ್ರು ಉಪದೇಶ ಮಾಡಿ ಏನೋ ಹೇಳ್ತಾರೆ. ಆ ಕಾಲದಲ್ಲಿ ಅವನಿಗೆ ಅದು ಫಲಿಸುತ್ತೆ. ಅದಕ್ಕೆ 10 ವರ್ಷ ಮುಂಚಿಂದ ಯಾರ್ಯಾರು ಏನೇನು ಹೇಳಿದ್ರು ಕೇಳಲ್ಲ, ತಲೆಗೆ ಹೋಗಿರಲ್ಲ. ಯಾವತ್ತೋ ಯಾರೋ ಏನೋ ಹೇಳ್ಬಿಟ್ರು, ಅವನಿಗೆ ಅವತ್ತು ಸದ್ಬುದ್ಧಿ ಬಂದ್ಬಿಡ್ತು. ಅಂದರೆ ಕಾರಣ ಏನು? ಅದು ಪರಮಾತ್ಮನ ಕೃಪೆಯಿಂದ ಬಂತು. ಹೇಳಿದವರ ಒಂದು ವಿಶೇಷ ಅಲ್ಲ. ಆ ಕಾಲದಲ್ಲಿ ಅವನಿಗೆ ಬುದ್ಧಿ ಬರಬೇಕು ಅನ್ನೋದು ಭಗವತ್ ಸಂಕಲ್ಪ ಬಂತು. ಕೂಡಲೇ ಏನು ಮಾಡ್ದ? ತನ್ನ ತಪ್ಪೆಲ್ಲವನ್ನು ಅರಿತುಕೊಂಡು ತಂದೆ ತಾಯಿಗಳ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತಾನೆ. ಮಹಾ ಅಯೋಗ್ಯನಾಗ್ಬಿಟ್ಟಿದ್ದೆ, ಅಪಚಾರ ಪಟ್ಬಿಟ್ಟಿದ್ದೆ, ನನ್ನನ್ನು ಕ್ಷಮಿಸ್ಬಿಡಿ ಅಂತ ಕೇಳ್ತಾನೆ. ಆ ರೀತಿ ನಾವುಗಳು ಪರಮಾತ್ಮನ ಬಳಿಯಲ್ಲಿ ಮಾಡುವ ಶರಣಾಗತಿ. ಜಗತ್ತಿಗೆ ತಂದೆ ತಾಯಿಯಾದ ಪರಮಾತ್ಮನ ಸಂತಾನವಾಗಿದ್ದುಕೊಂಡು ಅವನಿಂದ ದೂರಾಗಿ ಪರಮ ಅಯೋಗ್ಯರಾಗಿ ಇದ್ದು ಅಹಂಕಾರ ಮಮಕಾರಗಳನ್ನು ಇಟ್ಕೊಂಡು ಪಂಚೇಂದ್ರಿಯಗಳಿಗೆ ದಾಸರಾಗಿದ್ದವರು ಯಾವುದೋ ಒಂದು ಕ್ಷಣದಲ್ಲಿ ಯಾರೋ ಒಬ್ಬರ ಉಪದೇಶದಿಂದ ಅವನ ಚರಣಾರವಿಂದಗಳನ್ನು ಆಶ್ರಯಿಸಿದ ಹಾಗೆ ಒಂದು ತಲೆಪ್ಪೆಯ್ದೋ, ನಾವು ಬಂದು ನಿನ್ನ ಪಲ್ಲಂಗದ ಕಾಲನ್ನು ಕಟ್ಟಿದೆವು ಪರಮಾತ್ಮ ಎಂಬುದಾಗಿ ಆ ರಾಜರುಗಳನ್ನ ಅಹಂಕಾರ ಮಮಕಾರ ಅಳಿದು ಪರಮಾತ್ಮನ ಪಲ್ಲಂಗದ ಕಾಲನ್ನು ಕಟ್ಟಿದ ಆ ರಾಜರುಗಳ ರೀತಿ ನಾವು ಬಂದೆವು ಅಂತಾಳೆ ಅಂಡ. ಇದೆಲ್ಲ ಉಂಟ? ರಾಜರುಗಳೆಲ್ಲ ಹಾಗೆ ಬಂದ್ರ ಪರಮಾತ್ಮನ ಹತ್ರ ಹಾಗೆಲ್ಲ ನಡ್ಕೊಂಡಿದ್ದಾರ ಎಂಬುದಾಗಿ ಕೇಳಿದರೆ ಶ್ರೀಮದ್ ಭಾಗವತದಲ್ಲಿ ಅಪೂರ್ವವಾಗಿರ್ತಕ್ಕಂತಹ ದಶಮ ಸ್ಕಂದದ 73ನೇ ಅಧ್ಯಾಯದಲ್ಲಿ ಒಂದು ಚರಿತ್ರೆ ಬರುತ್ತೆ. ಅದ್ಭುತವಾಗಿರ್ತಕ್ಕಂತಹ ಒಂದು ವೃತ್ತಾಂತ, ಜರಾಸಂಧ ವಧೆಯ ವೃತ್ತಾಂತ. ಶ್ರೀಮದ್ ಭಾಗವತದ ದಶಮ ಸ್ಕಂದದ 73ನೇ ಅಧ್ಯಾಯ. ಅಲ್ಲಿ ಜರಾಸಂಧ ವಧೆ ಆಗತ್ತೆ. ಯುಧಿಷ್ಠಿರ ರಾಜಸೂಯ ಯಾಗವನ್ನು ಮಾಡಬೇಕು. ಅದಕ್ಕಾಗಿ ಭೀಮಾರ್ಜುನರನ್ನು ಕರ್ಕೊಂಡು ಹೋಗಿ ಭೀಮನ ಮೂಲಕ ಜರಾಸಂಧನ ವಧೆ ಆಗತ್ತೆ. ಆ ಜರಾಸಂಧ ಎಲ್ಲ ರಾಜರನ್ನು ತಂದು ಸೆರೆಯಲ್ಲಿ ಹಾಕ್ಬಿಟ್ಟಿರ್ತಾನೆ. ಅಪಾರವಾಗಿ ರಾಜರುಗಳು. ಅದಕ್ಕೆ ಕಾರಣ ಏನು? ಅವನು ಶಿವನಿಗೆ ಒಂದು ಉಪಾಸನೆಯನ್ನು ಮಾಡ್ತಾ ಇರ್ತಾನೆ. ಆ ಶಿವನಿಗೆ ಅದೆಷ್ಟೋ ರಾಜರುಗಳ ತಲೆಯನ್ನು ಬಲಿಯಾಗಿ ಕೊಟ್ಟರೆ ಇವನಿಗೆ ಅಪಾರವಾದ ಶಕ್ತಿ ಬರುತ್ತೆ ಅಂತ ಒಳ್ಳೆಯ ಕ್ಷತ್ರಿಯ ಕುಲದವರನ್ನ, ಆ ರಾಜರುಗಳನ್ನ ಆ ಶಿವನಿಗೆ ಬಲಿ ಕೊಡಬೇಕು. ಕೊಟ್ಟು ಆನಂತರ ಆ ಪ್ರೀತನಾಗಿ ಶಿವನಿಂದ ಇವನಿಗೆ ಬೇಕಾದ ಒಂದು ಶಕ್ತಿನೋ ವರನೋ ಏನೋ ಪಡ್ಕೋಬೇಕು. ಅದಕ್ಕಾಗಿ ಎಲ್ಲ ಉತ್ಕೃಷ್ಟ ಕ್ಷತ್ರಿಯರೆಲ್ಲರನ್ನ ತಂದು ಸೆರೆಲಿಟ್ಬಿಡ್ತಾನೆ ಈ ಜರಾಸಂಧ. ಆ ರಾಜನನ್ನು ಬಿಡಿಸ್ಬೇಕು, ಅದು ಮುಖ್ಯ ಉದ್ದೇಶ ಕೃಷ್ಣನಿಗೆ. ಆದ್ದರಿಂದ ಇವನೇನು ಮಾಡ್ದ? ಜರಾಸಂಧ ವಧೆ ಆಯಿತು. ಆದ ಮೇಲೆ ಕೃಷ್ಣ ಪರಮಾತ್ಮ ಆ ಸೆರೆಮನೆಗೆ ಹೋಗ್ತಾನೆ. ಎಲ್ಲ ರಾಜರುಗಳಿರುವಂತಹ ಆ ಸೆರೆಮನೆಗೆ ಹೋಗ್ತಾನೆ. ಆ ರಾಜರುಗಳನ್ನು ನೋಡ್ತಾನೆ. ಒಬ್ಬೊಬ್ಬರೂ ಕೂಡ ಅಷ್ಟೊಂದು ದರ್ಪದಿಂದ, ಅಷ್ಟೊಂದು ಗರ್ವದಿಂದ ರಾಜ್ಯವನ್ನು ಆಳಿ ಮೆರೆದವರು, ಅಪಾರವಾದ ದರ್ಪಾಹಂಕಾರದಿಂದ ಮೆರೆದವರು. ಇವತ್ತವರೆಲ್ಲ ಹೇಗಿದ್ದಾರೆ? ಹರಿದು ಚಿಂದಿಯಾದ ವಸ್ತ್ರ ಉಟ್ಕೊಂಡಿದ್ದಾರಂತೆ. ಒಂದು ಹಿಡಿ ಅನ್ನ ಹಾಕಿದ್ರೆ ಕಾಗೆಗಳ ಹಾಗೆ ಅದರ ಮೇಲೆ ಬೀಳ್ತಾರಂತೆ. ಈ ಜರಾಸಂಧ ಅವರಿಗೆ ಅನ್ನವನ್ನೇ ಕೊಟ್ಟಿಲ್ಲ, ಊಟ ಹಾಕಿಲ್ಲ, ಅವರಿಗೆ ಸ್ನಾನವಿಲ್ಲ, ಅವರಿಗೆ ಒಳ್ಳೆಯ ವಸ್ತ್ರಗಳಿಲ್ಲ, ಏನೂ ಇಲ್ಲ. ಸಾಲದ್ದಕ್ಕೆ ದಿನ ಬಂದು ಹೆದರಿಸ್ತಾನೆ, ನಿಮ್ಮನ್ನು ಬಲಿ ಕೊಟ್ಬಿಡ್ತೀನಿ ಅಂತ. ಈ ಭಯ ಬೇರೆ, ಅವನ ಬಲಾತ್ಕಾರ ಒಂದು ಕಡೆ. ಈ ರೀತಿ ಅಯುತೆ ದ್ವೇಷತಾನ್ಯಷ್ಟೌ ಲೀಲಯಾ ಯುಧಿ ನಿರ್ಜಿತಾ ತೇ ನಿರ್ಗತಾ ಗಿರಿದ್ರೋಣ್ಯಾಂ
ಮಲಿನಾಮಲವಾಸಸಃ. ಆ ಜರಾಸಂಧನ ರಾಜಧಾನಿ ಗಿರಿದ್ರೋಣ ಎಂಬತಕ್ಕಂತಹ ಅದು ಇವತ್ತಿನ ಬಿಹಾರ. ಅಲ್ಲಿ ಜರಾಸಂಧ ರಾಜನಾಗಿ ಇದ್ದ. ಅಲ್ಲಿ ಗಿರಿದ್ರೋಣ ಅವನ ರಾಜಧಾನಿ. ಅಯುತೆ ದ್ವೇಷತಾನ್ಯತ್ತೌ ಲೀಲಯಾಯುಧಿ ನಿರ್ಜಿತಾ. ಆ ಜರಾಸಂಧ ಈ ಎಲ್ಲ ರಾಜರುಗಳನ್ನ ಲೀಲಾಜಾಲವಾಗಿ ಜಯಿಸ್ಬಿಟ್ಟಿದ್ದಾನೆ. ಪಾಪ ಎಲ್ಲ ಏನೋ ಸಣ್ಣ ಪುಟ್ಟ ರಾಜ್ಯ ಇಟ್ಕೊಂಡಿದ್ದವರು ಅವರೆಲ್ಲರನ್ನ ಜಯಿಸಿ ಸೆರೆಯಲ್ಲಿ ಹಾಕ್ಬಿಟ್ಟಿದ್ದಾನೆ. ತೇ ನಿರ್ಗತಾ ಗಿರಿದ್ರೋಣ್ಯಾಂ ಮಲಿನಾ ಮಲವಾಸಸಃ. ಅತ್ಯಂತ ಕೊಳೆಯಾಗಿ ಆ ಮೂಗು ಹಿಡ್ಕೊಂಡು ಹೋಗಬೇಕು ಅಷ್ಟು ಅಸಖ್ಯಕರವಾದ ಕೆಟ್ಟ ವಾಸನೆ ಬರುವ ವಸ್ತ್ರಗಳನ್ನು ಅವ್ರು ತೊಟ್ಟಿದ್ದಾರಂತೆ. ಆ ವಸ್ತ್ರವೋ ಹರಿದು ಚಿಂದಿ ಆಗ್ಬಿಟ್ಟಿದೆ. ಅಂತಹ ಮಲಿನ ಮಲವಾಸಸಃ, ವಾಸ ಅಂದರೆ ವಸ್ತ್ರ, ಮಲವಾಸಸಃ ಅತ್ಯಂತ ಕೊಳೆಯಾಗಿ ಹರಿದು ಚಿಂದಿಯಾದ ವಸ್ತ್ರವನ್ನ ಒಂದು ಕಾಲದಲ್ಲಿ ಕಿಂಕಾಪಿನ ಜರಿ ವಸ್ತ್ರವನ್ನ ತೊಟ್ಟು ಸಿಂಹಾಸನದ ಮೇಲೆ ಕುಳಿತವನು ಈ ದಿನ ಕೆಟ್ಟ ವಾಸನೆ ಬೀರುವ ಹರಿದು ಚಿಂದಿ ವಸ್ತ್ರವನ್ನ ತೊಟ್ಟು ಅಲ್ಲಿದ್ದಾನೆ. ಕ್ಷುತ್ಕ್ಷಾಮಾಹ, ಹಸಿವಿನಿಂದ ಪೀಡಿತರಾಗ್ಬಿಟ್ಟಿದ್ದಾರೆ. ಅಪಾರವಾದ ಹಸಿವು, ಅನ್ನನೇ ಬೇಡ, ಅಕ್ಕಿ ಹಾಕಿದ್ರು ಸಾಕು ಅಷ್ಟು ಜನ ರಾಜರ ಮೇಲೆ ಬಿದ್ದು ಒಬ್ಬರ ಮೇಲೆ ಬಿದ್ದು ಅವರು ಹೊಡೆದಾಡಿ ಒಂದೊಂದು ಕಾಳು ಆರಿಸಿ ತಿಂತಾರಂತೆ. ಕ್ಷುತ್ಕ್ಷಾಮಾಹ ಶುಷ್ಕವದನಾಹ, ಮುಖ ಎಲ್ಲ ಬಾಡು ಹೋಗ್ಬಿಟ್ಟಿದೆ. ಸಂರೋಧ ಪರಿಕರ್ಷಿತಾ, ಈ ಜರಾಸಂಧನ ಆ ದಿನವೂ ಅವನು ಬಂದು ಮಾಡ್ತಾ ಇರ್ತಕ್ಕಂತಹ ಹಿಂಸೆಯಿಂದ ಅತ್ಯಂತ ವ್ಯಾಕುಲರಾಗಿಬಿಟ್ಟಿದ್ದಾರೆ. ಇಂತಹ ಈ ರಾಜರುಗಳೆಲ್ಲ ಆ ಸೆರೆಮನೆಗೆ ಬಂದ ಕೃಷ್ಣನನ್ನು ನೋಡ್ತಾರೆ. ಜರಾಸಂಧ ವಧೆ ಆದಮೇಲೆ ಕೃಷ್ಣ ಅಲ್ಲಿಗೆ ಬಂದನಲ್ಲ, ಈ ಸ್ಥಿತಿಯಲ್ಲಿ ದುಸ್ಥಿತಿಯಲ್ಲಿ ಇರುವ ರಾಜರುಗಳು ಆ ಕೃಷ್ಣನನ್ನು ನೋಡ್ತಾರೆ. ಕೃಷ್ಣ ಹೇಗಿದ್ದಾನೆ? ದದೃಶುಸ್ತೆ ಘನಶ್ಯಾಮಂ ಪೀತ ಕೌಶೇಯವಾಸಸಂ. ಕೃಷ್ಣ ಪರಮಾತ್ಮ ಸುಂದರವಾಗಿ ಪೀತಾಂಬರವನ್ನು ತೊಟ್ಕೊಂಡಿದ್ದಾನೆ. ಘನಶ್ಯಾಮಂ, ಅತ್ಯಂತ ಕಪ್ಪಾದ ಮೋಡದ ಹಾಗಿದ್ದಾನಂತೆ. ಆ ಕಪ್ಪಾದ ಮೋಡದ ಹಾಗೆ ಇರುವವನನ್ನು ನೋಡ್ತಾರೆ. ಬಾಯಾರಿದವರಿಗೆ ಜಲವನ್ನ ಕೊಡುವುದು ಕಪ್ಪು ಮೋಡ. ಈ ರೀತಿ ನೊಂದವರಿಗೆ ಕರುಣಾವರ್ಷವನ್ನ ಕರೆಯುವ ಕಪ್ಪು ಮೋಡದಂತೆ ಪೀತಾಂಬರವನ್ನ ಧರಿಸಿದ ಕೃಷ್ಣ ಅವರು ಮಲವಾಸಸಃ, ಇವನು ಪೀತಕೌಶೇಯವಾಸಸಃ. ಹೀಗೆ ಕೃಷ್ಣ ಅಲ್ಲಿಗೆ ಬಂದ. ಕಾಲೇನ ತನ್ವಾ ಭವತೋ ಅನುಕಂಪಯ ವಿನಟ್ಟದರ್ಪಾಹ ಚರಣೌ ಸ್ಮರಾಮತೆ. ಆಗ ಆ ರಾಜರನ್ನ ನೋಡಿ ಕೃಷ್ಣ ಹೇಳ್ತಾನೆ, ನಿಮ್ಮನ್ನ ಹೀಗೆ ಬಂಧಿಸಿಟ್ಟಿದ್ದ ಜರಾಸಂಧ ಮರಣಿಸಿದ, ಅವನ ವಧೆಯಾಯಿತು. ಈಗ ನಿಮ್ಮ ರಾಜ್ಯ, ನಿಮಗೆ ಎಲ್ಲರಿಗೂ ನಿಮ್ಮ ರಾಜ್ಯ ಕೊಟ್ಟಿದ್ದೀವಿ, ಹೋಗಿ ಇಂದ. ಪರಮಾತ್ಮ ರಾಜ್ಯದ ಸಹವಾಸವೇ ಬೇಡ, ನಮಗೆ ರಾಜ್ಯವೇ ಬೇಡ. ಆ ರಾಜ್ಯ ಇದ್ದಿದ್ದರಿಂದ ತಾನೇ ಈ ಸ್ಥಿತಿ ನಮಗೆ ಬಂತು. ನಮಗೆ ರಾಜ್ಯವೂ ಬೇಡ, ಬೊಕ್ಕಸವೂ ಬೇಡ, ಆನೆ ಕುದುರೆ ರಥ ಯಾವುದೂ ಬೇಡ. ಪರಮಾತ್ಮ ಕಾಲೇನ ತನ್ವಾ ಭವತೋ ಅನುಕಂಪಯ ವಿನಟ್ಟದರ್ಪಾಹ. ಅವ್ರು ಹೇಳೋ ಮಾತು, ಕೃಷ್ಣ ನಮ್ಮ ರಾಜ್ಯ, ಒಡೆಯ, ಸಿಂಹಾಸನ ಈ ಎಲ್ಲ ದರ್ಪವೂ ಕೂಡ ಮತ್ತೆ ನಮ್ಮನ್ನ ಅಂಟದಂತೆ ನಾಶವಾಯಿತು. ನಟ್ಟದರ್ಪಾಹ ಅಲ್ಲ, ವಿನಟ್ಟದರ್ಪಾಹ ಅಂದ್ರೆ ಏನು? ಮರುವಲಿಡಾದ ಪಡಿ, ತಿರ್ಗಾ ನಮ್ಮ ಹತ್ರನೂ ಬರಲ್ಲ. ಆ ದರ್ಪ ಅಹಂಕಾರ ಎಲ್ಲ ಅಶೇಷ ವಿನಾಶ, ಪೂರ್ತಿ ನಾಶ ಆಗೋಯ್ತು. ವಿನಟ್ಟದರ್ಪಾಹ ಚರಣೌ ಸ್ಮರಾಮತೆ. ಆ ದರ್ಪವೆಲ್ಲ ನಾಶವಾಗಿ ನಿನ್ನ ಚರಣಗಳನ್ನು ಸ್ತೋತ್ರ ಮಾಡ್ತೇವೆ ಅಂತ ಹೇಳಿ ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಆ ರಾಜರುಗಳು ಸ್ತೋತ್ರ ಮಾಡ್ತಾರೆ. ವಿನಟ್ಟ ದರ್ಪ ಅಂತಾರೆ. ಆ ರಾಜರೆಲ್ಲರೂ ಕೂಡ ನಮ್ಮ ದರ್ಪ ಅದು ಲೇಷವೂ ಇಲ್ಲದಂತೆ ಸಂಪೂರ್ಣ ಭಗ್ನ ಆಗೋಯ್ತು, ನಾಶ ಆಗೋಯ್ತು ಅಂತ ಆ ರಾಜರುಗಳೆಲ್ಲ ಕೃಷ್ಣ ಪರಮಾತ್ಮನ ಚರಣಾರವಿಂದಗಳನ್ನ ಆಶ್ರಯಣ ಮಾಡಿದಾರಲ್ಲವಾ. ಆ ರೀತಿ ಯಾಂ ವಂದೋಂ ತಲೆಪ್ಪೆಯ್ದೋಂ ನಿನ್ಪಳ್ಳಿ ಕಟ್ಟಿಲ್ ಕೀಳೆ வந்து யாம் தலைப்பெய்தோம் அங்கண்மாஞானத்து அரசர் அபிமான பங்கமாய் வந்து நின் பள்ளி கட்டில் கீழே ಶಂಗಮಿರುಪ್ಪಾರ್ ಪೋಲ್ ಒಂದು ತಲೆಪ್ಪೆಯ್ದೋಂ. ಅವರೆಲ್ಲ ಗುಂಪು ಗುಂಪಾಗಿ ಬಂದರು. ಶಂಗಮಿರುಪ್ಪಾರ್ ಪೋಲ್, ಸಂಘ ಸಂಘವಾಗಿ, ಕೂಟ್ಟಂ ಕೂಟ್ಟಮಾಹ, ಅವರೆಲ್ಲರೂ ಗುಂಪು ಗುಂಪಾಗಿ ಆ ಸೆರೆಯಲ್ಲಿದ್ದ ಅಷ್ಟರಾದರೂ ಕೂಡ ಗುಂಪು ಗುಂಪಾಗಿ ಬಂದು ಚರಣವು ಸ್ಮರಾಮತೆ ಎಂದರಲ್ಲವ. ಆ ರೀತಿ ನಾವು ಕೂಡ 5 ಲಕ್ಷದ ಕುಟುಂಬದಲ್ಲಿರುವ ಅಷ್ಟೂ ಹೆಣ್ಣು ಮಕ್ಕಳು ಒಟ್ಟಾಗಿ ಬಂದಿದ್ದೇವೆ. ಕೃಷ್ಣ ಒಂದು ತಲೆಪ್ಪೆಯ್ದೋಂ.
ನಾವು ಕೂಡ ನಿನ್ನ ಈ ಪರಿಪೂರ್ಣವಾಗಿ ಇರ್ತಕ್ಕಂತಹ ಆ ನಿನ್ನ ಚರಣಾರವಿಂದಗಳನ್ನು ನಾವುಗಳು ಆಶ್ರಯಿಸಿ ಬಂದೆವು ಪರಮಾತ್ಮ, ಬಂದು ತಲೆಪ್ಪೆಯ್ದು ಆಶ್ರಯಣ ಮಾಡಿದೆವು ಎಂಬುದಾಗಿ ನಮಗೆ ಹೋಗುವುದಕ್ಕೆ ಬೇರೆ ಗತಿ ಇಲ್ಲ ಪರಮಾತ್ಮ. ಎಲ್ಲಿಗೆ ಹೋದರೂ ಕೂಡ ನಾವು ಮತ್ತಿದೇ ಸ್ಥಿತಿಗೆ ಬರಬೇಕು. ನಮಗಿಂತ ಬಲಿಷ್ಠ ಒಬ್ಬ ಬಂದರೆ ಮತ್ತೆ ನಮ್ಗೆ ಇದೇ ಸ್ಥಿತಿ. ಆದರೆ ಯಾವುದು ಭಯವಿಲ್ಲದ ತಾಣ, ಯಾವುದು ನಮ್ಮ ರಾಜ್ಯವನ್ನು ಕಿತ್ತುಕೊಳ್ಳದ ಸ್ಥಳ ಯಾವುದು ಅಂದರೆ ನಿನ್ನ ಚರಣಾರವಿಂದಗಳು. ಆ ರೀತಿ ನಿನ್ನ ಪಾದಗಳೆಂಬ ಕೈಂಕರ್ಯದ ಸಾಮ್ರಾಜ್ಯವನ್ನು ನಾವು ಆಳುವವರಾದರೆ ನಮ್ಮ ಕೈಂಕರ್ಯ ಭಾಗ್ಯವನ್ನು, ಕೈಂಕರ್ಯ ಸಾಮ್ರಾಜ್ಯವನ್ನು ಯಾರು ಕಿತ್ಕೊಳ್ತಾರೆ, ಯಾರು ಭಂಗ ಮಾಡ್ತಾರೆ? ಆದ್ದರಿಂದ ಅಲ್ಲಿಗೆ ನಾವು ಬಂದೆವು ಪರಮಾತ್ಮ. ಅದು ಸರಿ, ಒಡ್ಡೋಲಗದಲ್ಲಿ ಸಿಂಹಾಸನದ ಬಳಿಗೆ ಅಲ್ಲಿ ಬರ್ಬೋದಾಗಿತ್ತಲ್ಲ. ಪಳ್ಳಿಕಟ್ಟಿಲ್ ಕೀಳೆ ಶಯ್ಯಾಮಂದಿರಕ್ಕೆ ಬಂದು ಮಂಚದ ಕಾಲನ್ನು ಯಾಕೆ ಕಟ್ಟಿದ್ರಿ? ಶರಣಾಗತಿಯಾಗವರು, ಬಯಸವರು, ರಾಜರು ಎಲ್ಲ ಒಡ್ಡೋಲಗದಲ್ಲಿ ಸಿಂಹಾಸನದಲ್ಲಿ ಅಲ್ಲಿ ಸಭೆಯಲ್ಲಿ ಬರಬೇಕಲ್ವಾ ಅಂದರು. ಪರಮಾತ್ಮ ಈ ಮುಖ ಇಟ್ಕೊಂಡು ಸಭೆಗೆ ಬರೋದ? ನಮ್ಮ ಮುಖ ನೋಡು, ಒಂದು ಕಾಲದಲ್ಲಿ ದರ್ಪದಲ್ಲಿ ಮೆರೆದವರು, ಈಗ ಹೀಗಾಗಿದ್ದೀವಿ ಅಂದರೆ ಯಾವ ಮುಖ ಇಟ್ಕೊಂಡು 4 ಜನರ ಮುಂದೆ ನಿಂತ್ಕೊಳ್ಳೋದು? ಅದು ಒಂದರ್ಥ. ಇನ್ನೊಂದು, ಪರಮಾತ್ಮನಲ್ಲಿ ಯಾರಿಗೆ ಭಕ್ತಿ ಇತ್ಯಾದಿಗಳು ಏರ್ಪಡುತ್ತೆ ಅವನಿಗೆ ಜನರ ಸಹವಾಸವೇ ಬೇಡ ಅನಿಸುತ್ತೆ. ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಅರತಿರ್ಜನ ಸಂಸದಿ, ಸ್ಥಿತಪ್ರಜ್ಞನಾದವನಿಗೆ ಜನರ ಗುಂಪಿನಲ್ಲಿ ರತಿ ಇರೋಲ್ಲ, ಆಸೆ ಇರೋಲ್ಲ ಅಂದರು. ಈ ಗುಂಪು, ಆ ಚಪ್ಪಾಳೆ ತಟ್ಟೋ ಜನ, ಹಾರ ತುರಾಯಿ ಹೊಗಳೋದು ಕೊಂಡಾಡೋದು, ಇದ್ಯಾವುದೂ ಅವನಿಗೆ ಬೇಕಾಗಲ್ಲ. ಅರತಿರ್ ಜನಸಂಸದಿ, ಜನಸಂಸದಿ ಜನರ ಗುಂಪು ಸಮೂಹಗಳಲ್ಲಿ ಅವನು ಅರತಿ, ಆಸೆ ಇಲ್ಲದವನಾಗಿರ್ತಾನೆ, ಆಸಕ್ತಿ ಇಲ್ಲದವನಾಗಿರ್ತಾನೆ ಎಂದ. ಹಾಗಾದರೆ ಪರಮಾತ್ಮನ ಭಕ್ತರು ಭಾಗವತರು ಯಾರ ಜೊತೆಲೂ ಸೇರಬಾರ್ದ ಅಂದರು. ಅರ್ಥ ಏನು? ಇಲ್ಲಿ ಜನ ಅಂದರೆ ಏನರ್ಥ? ಜನಿಧರ್ಮಾಕ್ಕಳು ಅಂತ ಅರ್ಥ. ಸಾಮಾನ್ಯವಾಗಿ ಹುಟ್ಟಿ ಕೇವಲ ಲೌಕಿಕದಲ್ಲೇ ಮುಳುಗಿ ಲೌಕಿಕವನ್ನೇ ಮಾತಾಡ್ತಾರಲ್ಲ ಅವರ ಜೊತೆ ಸೇರಲ್ಲ ಅಷ್ಟೆ. ಆದರೆ ಗೋಷ್ಠಿ ಉಂಟಲ್ಲವ, ಪಾಶುರಗಳನ್ನು ಹೇಳುವಾಗ ಗೋಷ್ಠಿಯಾಗಿ ಜನವಲ್ಲವ. ಆಚಾರ್ಯ ರಾಮಾನುಜರ ಹಿಂದೆ 12,000 ಮಂದಿ ಗೃಹಸ್ಥರು, 700 ಸನ್ಯಾಸಿಗಳು, ಲೆಕ್ಕವಿಲ್ಲದ ಅಮ್ಮಯಾರುಗಳು ಹೋದರಲ್ವ. ಇದು ಗುಂಪಲ್ಲವ ಅಂದರು. ಇದು ಯಾವ ಗುಂಪು? ಪರಮಾತ್ಮನನ್ನು ಕೊಂಡಾಡುವ ಗುಂಪು, ಭಾಗವತರಿಗೆ ಸೇವೆ ಮಾಡುವ ಗುಂಪು, ಪರಮಾತ್ಮನ ಕೈಂಕರ್ಯಕ್ಕಾಗಿ ಹಬ್ಬಲಿಸುವ ಗುಂಪು. ಇದು ಬೇಕು. ಇದನ್ನು ಬಿಟ್ಟು ಬೇರೆ ಗುಂಪಿದೆಯಲ್ಲ, ಅದು ಬೇಡ, ಅದು ಬೇಡ, ಅದು ಸಾಕಾಗೋಯ್ತು. ಆ ಗುಂಪಲ್ಲಿ ಇದ್ದು ಈ ಸ್ಥಿತಿ ಬಂತು. ಈಗ ಅದು ಬೇಡ ನಮಗೆ. ಆದ್ದರಿಂದ ಇಲ್ಲಿ ಆಂಡಾಳ್ ಶಂಗಮಿರುಪ್ಪಾರ್ಪೋಲ್ ಅಂದರೆ ಏನು? ಭಾಗವತ ಗೋಷ್ಠಿಯಾಗಿ ನಾವು ಬಂದಿದ್ದೇವೆ. ಇದು ಭಕ್ತ ಗೋಷ್ಠಿ, ಭಾಗವತ ಗೋಷ್ಠಿ. ಇದು ಪರಮ ಉದ್ದೇಶವಲ್ಲವ. ಶಂಗಮಿರುಪ್ಪಾರ್ಪೋಲ್ ಒಂದು ತಲೆಪ್ಪೆಯ್ದೋ. ಪರಮಾತ್ಮನ ವಿಚಾರವನ್ನು ಬಿಟ್ಟು ಪರಮಾತ್ಮನಿಗೆ ಎದುರಾಗಿ ಭಾಗವತರಿಗೆ ವಿರೋಧವಾಗಿ ಎಲ್ಲಿ ಮಾತನಾಡ್ತಾರೆ, ಎಲ್ಲಿ ಸಂಚಲನ ಮಾಡ್ತಾರೆ, ಎಲ್ಲಿ ಆ ರೀತಿ ಚಿಂತನೆಗಳನ್ನು ಮಾಡ್ತಾರೆ, ಆ ಗುಂಪು ತ್ಯಾಜ್ಯ. ಆದರೆ ಅಡಿಯಾರ್ಗಳ್ ಕುಳಾಂಗಳ್ ಉಡನ್ ಕೂಡುವುದೆಂದ್ರು ಕೊಲೋ. ನಮ್ಮವರು ಹೇಳ್ತಾರೆ, ಆ ಭಾಗವತ ಗೋಷ್ಠಿಯಲ್ಲಿ ನಾನು ಯಾವತ್ತು ಸೇರ್ತೀನಿ, ಯಾವತ್ತು ಸೇರ್ಕೋತೀನಿ ಅಂತಾರೆ. ಯಾವ ಭಾಗವತ ಗೋಷ್ಠಿ? ಪರಮಪದದಲ್ಲಿರುವ ನಿತ್ಯ ಮುಕ್ತರೊಡನೆ ಒಂದಾಗಿ ಸೇರಿ ಪರಮಾತ್ಮನಿಗೆ ಕೈಂಕರ್ಯ ಮಾಡಬೇಕು. ಆ ಭಾಗವತ ಗೋಷ್ಠಿ. ಇಟ್ಟಂ ಕಂಡಿಡ ಕೂಡು ಮೇಲ್ ಅದು ಕಾಣುಂ ಕಣ್ಪಯ್ಯನಾವದೆ. ಭಾಗವತ ಗೋಷ್ಠಿಯನ್ನು ನೋಡುವುದೇ ಕಣ್ಣು ಪಡೆದ ಪ್ರಯೋಜನವಲ್ಲವ. ಇಟ್ಟಂ ಕಂಡಿಡ ಕೂಡು ಮೇಲ್, ಆ ಅಪರಿಮಿತವಾದ ಭಾಗವತ ಗೋಷ್ಠಿಯನ್ನ ನೋಡುವ ಭಾಗ್ಯ ನಮಗೆ ಸಿಗುತ್ತಾ? ಕೂಡು ಮೇಲ್ ಸಿಗತ್ತಾ? ನಮ್ಮಂತಹ ಪಾಪಿಗಳಿಗೆ ಸಿಕ್ಕರೆ ಅದು ಕಣ್ಣು ಪಡೆದದ್ದಕ್ಕೆ ಸಾರ್ಥಕ ಎಂಬುದಾಗಿ ಹೇಳ್ತಾರಲ್ಲವ. ಆ ರೀತಿಯಾಗಿ ಇಲ್ಲಿ ಎಲ್ಲ ಗುಂಪಾಗಿರಬೇಕು. ಯಾವ ಕಾರಣಕ್ಕಾಗಿ? ಪರಮಾತ್ಮನ ಕೈಂಕರ್ಯಕ್ಕಾಗಿ, ಭಾಗವತ ಕೈಂಕರ್ಯಕ್ಕಾಗಿ ಗುಂಪಾಗಿ ಕೂಡಬೇಕು. ಆದರೆ ತದ್ವಿಷಯ ಬಿಟ್ಟು ಬೇರೆ ಮಾತಾಡುವಾಗ ಅರತಿರ್ ಜನಸಂಸದಿ. ಆದ್ದರಿಂದ ಆ ಸಭೆಯಲ್ಲಿ ದೊಡ್ಡ ಓಲಗದಲ್ಲಿ ಎಲ್ಲರೂ ಇರ್ತಾರೆ. ಅವರ ಮುಂದೆ ಬಂದ ಆತ್ಮಸಮರ್ಪಣೆ ಮಾಡೋದು. ಪರಾಶರ ಭಟ್ಟರು ಹೇಳ್ತಾ ಇದ್ರಂತೆ, ಪರಮಾತ್ಮನಿಗೆ ನಾವು ಆತ್ಮಸಮರ್ಪಣೆಯನ್ನು ಮಾಡ್ತೀವಲ್ಲ, ಪರಮಾತ್ಮ ಈ ಆತ್ಮವಸ್ತು ನಿನ್ನದು, ಈ ಆತ್ಮ ನಿನ್ನ ದಾಸ, ಅಂಗೀಕಾರ ಮಾಡುವಂತೀವಲ್ಲ, ಇದು ಹೇಗಿದೆ ಅಂತ ಕೇಳಿದ್ರು. ದೇವಸ್ಥಾನದಲ್ಲಿ ಪರಮಾತ್ಮನ ಯಾವುದೋ ಒಂದು ದೊಡ್ಡ ಒಡವೆ,
ಅದಕ್ಕೆ ರಾಜಮಾಣಿಕ್ಯ ಹಾರಂ ಅಂತ ಏನೋ ಒಂದು ಹೆಸರು ಕೊಡ್ತಾರೆ. ಅಪಾರವಾದ ವಜ್ರ ವೈಡೂರ್ಯಗಳಿಂದ ತುಂಬಿದ ಅನರ್ಘ್ಯವಾದ ಹಾರ. ಅದನ್ನು ಯಾರೋ ಒಬ್ಬರು ದೇವಸ್ಥಾನಕ್ಕೆ ಬರೋರು ಭಕ್ತರು ಕದ್ದು ಬಿಡ್ತಾರೆ. ಕದ್ದು ಬಿಡೋದು ಒಂದು 10 ವರ್ಷ ಆದಮೇಲೆ ಅದೇ ಹಾರವನ್ನು ದೊಡ್ಡ ಪಲ್ಲಕ್ಕಿಯಲ್ಲಿ ಇಟ್ಕೊಂಡು ಬಂದು ತಾಳ, ತಮಟೆ, ನಗಾರಿ, ವಾದ್ಯ ಎಲ್ಲದರ ಜೊತೆಗೆ ದೊಡ್ಡ ಆಡಂಬರ ದೊಡ್ಡ ಗುಂಪನ್ನು ಕರ್ಕೊಂಡು ಬಂದು ಪರಮಾತ್ಮನಿಗೆ ಅದನ್ನು ಸಮರ್ಪಣೆ ಮಾಡೋದು. ನೋಡೋರು ಏನು ತಿಳ್ಕೋಬೇಕು, ಆಹಾ ಎಂಥ ದಾನಿ, ಎಂಥ ಕೈಂಕರ್ಯಪರ, ಎಷ್ಟು ಅಪರಿಮಿತವಾದ ವಜ್ರ ವೈಡೂರ್ಯದ ಹಾರವನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತಿದ್ದಾನೆ ಅಂತ ಲೋಕವೆಲ್ಲ ಇವನನ್ನು ಕೊಂಡಾಡಬೇಕು. ಆ ಹಾರ ಯಾರ್ದು? ಪರಮಾತ್ಮಂದೇ. ಕದ್ದವನು ಯಾರು? ಇವನೇ. ಈಗ ಸಮರ್ಪಣೆ ಮಾಡ್ತಾ ಇರೋದು ಯಾರು? ಪರಮಾತ್ಮನ ಹಾರವನ್ನು ಇವನೇ ಕದ್ದು ಇವನೇ ಪರಮಾತ್ಮನಿಗೆ ಸಮರ್ಪಣೆ ಮಾಡಿ ಲೋಕವೆಲ್ಲ ಕೈಯಲ್ಲಿ ಕೊಂಡಾಡಿಸಿಕೊಳ್ಳುವಂತೆ ನಾವು ಮಾಡುವ ಆತ್ಮ ಸಮರ್ಪಣೆ. ಈ ಆತ್ಮವಸ್ತು ಅವಂದೇ. ಇದನ್ನು ಬೇರೆ ಬೇರೆ ಜನ್ಮಾಂತರಗಳು ಯಾವ್ಯಾವುದೋ ಒಂದು 10 ವರ್ಷ ಆದಮೇಲೆ ಹಾರ ಸಮರ್ಪಣೆ ಮಾಡೋ ಹಾಗೆ ಯಾವ್ಯಾವುದೋ ಜನ್ಮದಲ್ಲಿ ಅಲೆದು ಯಾವತ್ತೋ ಒಂದಿನ ಒಳ್ಳೆ ಬುದ್ಧಿ ಬಂದು ಈ ಆತ್ಮ ನಿನ್ನದು ಅಂದರೆ ಆ ಹಾರವನ್ನು ಅವನಿಗೆ ಸಮರ್ಪಣೆ ಮಾಡಿ ನಾವು ಕೀರ್ತಿಯನ್ನು ಪಡೆದಂತೆ ಅವಧ್ಯಕರ ಅಂದ್ಬಿಟ್ರು. ಅದಕ್ಕೆ ಆಳವಂದಾರ ಹೇಳಿದ್ರು, ನಿನಗೇನು ಕೊಡಲಿ ಪರಮಾತ್ಮ, ಎಲ್ಲವೂ ನಿನ್ನದು. ಹೋಗ್ಲಿ ಆತ್ಮವನ್ನು ಕೊಡೋಣ ಅಥವಾ ಕಿನ್ನು ಸಮರ್ಪಯಾಮಿತೆ, ಅಥವಾ ನಿನಗೇನು ಕೊಡಲಿ, ಆತ್ಮ ಕೊಡ್ಲಾ, ಇದು ನಿಂದೆ, ನಾನು ಏನು ಕೊಡಲಿ ನಿನಗೆ ಅಂತ. ಇದು ಒಂದೇ ಇರೋದು, ಪರಮಾತ್ಮನಿಗೆ ಕೊಡೋದಕ್ಕಿರೋದು ಇದು ಒಂದೇ ಒಂದು. ಅದನ್ನು ಆಂಡಾಳು ಮಾಡ್ತಾಳೆ. ಒಂದು ತಲೆ ಪೇಯ್ದೋ, ಅಂಜಲಿ ಮಾಡಿದೆವು, ತಲೆಬಾಗಿದೆವು, ಇಷ್ಟೇ ನಾವು ಮಾಡಬೇಕಾಗಿರೋದು. ಕಾರಣ ಏನು? ಇದೂ ಬೇಕಿಲ್ಲ. ಆದರೆ ನಮಗೆ ಪರಮಾತ್ಮನ ಕೈಂಕರ್ಯ ಮಾಡೋಕ್ಕೆ ಇಷ್ಟ ಇದೆ ಅನ್ನೋದನ್ನು ನಾವು ಪರಮಾತ್ಮನಿಗೆ ಸೂಚನೆ ಮಾಡಬೇಕಲ್ಲ, ಅವನಿಗೆ ತಿಳಿಸ್ಬೇಕಲ್ಲ, ನಿನ್ನ ಕೈಂಕರ್ಯ ನನಗೆ ಬೇಕು ಅಂತ. ಆ ಸೂಚನೆಯೇ ಇದು, ಇನ್ನೇನೂ ಅಲ್ಲ. ಹಾಗೆ ನಾವು ಬಂದೆವು. ಆದ್ದರಿಂದ ಒಡ್ಡೋರಗದಲ್ಲಿ ಬರಲಿಲ್ಲ. ಭರತ ಪ್ರಾತಃ ಕಾಲದಲ್ಲಿ ಕತ್ಲೆ ಇರುವಾಗಲೇ ಸರಿಯೂ ನದಿಯಲ್ಲಿ ಸ್ನಾನ ಮಾಡಕ್ಕೆ ಹೋಗ್ತಿದ್ದಂತೆ. ಕಾರಣ ಏನು ಅಂದರು, ಬೆಳಗಾಗಿ ಎದ್ದು ಹೋದರೆ ಇವನಿಂದಲೇ ರಾಮ ಕಾಡ್ಕೋಗಿದ್ದು, ಇವರ ಅಮ್ಮನೇ ರಾಮನ ಕಾಡಕ್ಕೆ ಕಳಿಸಿದ್ದು ಅಂತ ಜನವೆಲ್ಲ ಇವನನ್ನು ನಿಂದನೆ ಮಾಡ್ತಾರಲ್ವ. ಅದಕ್ಕಾಗಿ ಅಂಜಿ ಭರತ ಕಥನ್ ಅಪರರಾತ್ರೇಶು ಸರಯೂಮವಗಾಹತೆ, ಅಪರರಾತ್ರಿಯಲ್ಲಿ ಸರಯೂ ನದಿಯಲ್ಲಿ ಮುಳುಗಿ ಬರ್ತಾ ಇದ್ದಂತೆ. ಈ ರೀತಿ ಅರತಿರ್ ಜನಸಂಸದಿ, ರಾಮನಲ್ಲಿ ನೆಟ್ಟ ಮನಸ್ಸುಳ್ಳವನಾದ್ದರಿಂದ ಭರತನಿಗೆ ಇತರ ವಿಷಯಗಳಲ್ಲಿ ಯಾವ ವಿಧವಾದ ಆಸೆಯೂ ಇರಲಿಲ್ಲ. ಜನ ತನ್ನನ್ನು ಕೊಂಡಾಡಬೇಕು, ತನಗೆ ರಾಜ ಅಂತ ಛತ್ರಿ ಹಿಡಿಬೇಕು, ಚಾಮರ ಹಾಕಬೇಕು, ಸಿಂಹಾಸನದಲ್ಲಿ ಕೂತ್ಕೋಬೇಕು, ಇದಾವ ಆಸೆಯೂ ಭರತನಿಗಿಲ್ಲ. ಸಿಂಹಾಸನದ ಮೇಲೆ ಯಾರನ್ನು ಕೂರಿಸಿದ್ದಾನೆ? ಪಾದುಕೆಗಳನ್ನು ಇಟ್ಟಿದ್ದಾನೆ. ಹಾಗೆ ಇರುವವನಿಗೆ ಈ ಖ್ಯಾತಿ, ಲಾಭ, ಪೂಜೆ ಯಾವುದರಲ್ಲೂ ಆಸೆ ಇರೋಲ್ಲ. ಆದ್ದರಿಂದ ಆ ಆಸೆ ಇರೋರು ಸಭೆಯಲ್ಲಿ ಹೋಗಿ ಎಲ್ಲ ಮಾಡ್ತಾರೆ, 4 ಜನ ನೋಡಲಿ ಅಂತ. ನಮಗಾವ ಆಸೆಯೂ ಇಲ್ಲ. ಆ ಆಸೆ ಎಲ್ಲ ಹೋಯ್ತು, ದರ್ಪ ಎಲ್ಲ ಹೋಯ್ತು, ಅಭಿಮಾನ ಎಲ್ಲ ಹೋಯ್ತು. ಈಗಿರೋದು ಒಂದೇ, ನೀನು ನಮಗೆ ಕೃಪೆ ಮಾಡು. ಅದಕ್ಕಾಗಿ 4 ಜನರ ಮುಂದೆ ನಾವು ಬರೋಲ್ಲ, ಅಂತರಂಗದಲ್ಲಿ ಬಂದಿದ್ದೀವಿ. ಪಳ್ಳಿ ಕಟ್ಟಿಲ್ ಕೀಳೆ ಒಂದು ತಲೆ ಪೇಯ್ದೋ, ಅಂತರಂಗವಾದ ಏಕಾಂತವಾದ ನನಗೂ ನಿನಗೂ ಇಬ್ಬರಿಗೆ ಮಾತ್ರ ಗೊತ್ತಾಗಬೇಕು, ಇನ್ನು ಯಾರಿಗೂ ತಿಳಿಯೋದು ಬೇಡ. ನಾವು ಮಾಡುವ ಕೈಂಕರ್ಯ ಪರಮಾತ್ಮನಿಗೆ ಆನಂದ ಕೊಟ್ಟರೆ ಸಾಕು. ಲೋಕದವರೆಲ್ಲ ಕೊಂಡಾಡಿ ಏನಾಗಬೇಕು? ಲೋಕದವರಿಗೆ ತಿಳಿಲೇಬಾರದು ಪರಮಾತ್ಮನಿಗೆ ಮಾಡುವ ಕೈಂಕರ್ಯ. ಹಾಗೆಲ್ಲವಾ ಮಾಡಬೇಕು. ಆದ್ದರಿಂದ ಆಂಡಾಳು ಏನು ಹೇಳ್ತಾಳೆ, ಕೈಂಕರ್ಯ ಮಾಡುವುದಕ್ಕೆ ಬಂದಿದ್ದೀವಿ, ಸಭಾಸ್ಥಾನದಲ್ಲಿ ಎಲ್ಲರ ಮುಂದೆ ಮಾಡಿ ಬಿರುದು ಬಾವಲಿಗಳನ್ನು ಪಡೆದುಕೊಳ್ಳೋದಕ್ಕೆ ನಮಗಿಷ್ಟ ಇಲ್ಲ, ನಮಗದು ಬೇಡ. ನಾವು ಏಕಾಂತದಲ್ಲಿ ಅಂತರಂಗದಲ್ಲಿ ಕೇವಲ ನಿನ್ನ ಮುಖ ವಿಕಾಸ ನಮಗೆ ಪ್ರಧಾನ. ಆ ನಿನ್ನ ಮುಖ ಅರಳಿರುವುದಕ್ಕೆ ಬಂದವರು ನಾವು. ಆದ್ದರಿಂದ ಅಂತರಂಗವಾದ ಶಯ್ಯಾ ಮಂದಿರಕ್ಕೆ ಬಂದಿದ್ದೇವೆ. ನಿನ್ ಪಳ್ಳಿ ಕಟ್ಟಿಲ್ ಕೀಳೆ அங்கண்மாஞாலத்து அரசர் அபிமான பங்கமாய் வந்து நின் பள்ளிக்கட்டில் கீழே சங்கமிருப்பார் போல் ಒಂದು ತಲೆ ಪೆಯ್ದೋಂ. ಶರಣಾಗತಿ ಮಾಡಿಬಿಟ್ರು ಅಂತಾಳೆ. ಸರಿ ಆಯ್ತಲ್ಲ ಬಂದಿದ್ದು, ಈಗ ಎಲ್ಲ ಶುರು ಹೋಯ್ತಲ್ಲ, ಅಭಿಮಾನ ಭಂಗ ಆಯಿತು, ಎಲ್ಲ ಸಾತ್ವಿಕ ಗುಣ ತಲೆ ಎತ್ತಿತು, ರಜೋಗುಣ ತಮೋಗುಣಗಳ ಪ್ರಭಾವ ಕಡಿಮೆ ಆಯಿತು, ಸತ್ವಗುಣ ಅಧಿಕವಾಯಿತು. ಸತ್ವೋದ್ರಿಕ್ತರಾಗಿ ಈಗ ಇಲ್ಲಿ ಬಂದು ತಲೆಬಾಗಿದ್ರಿ, ಆಯ್ತಲ್ಲ, ನೀವು ಬಂದದ ಕಾರ್ಯ ಆಯ್ತಲ್ವೋ, ಶರಣಾಗತಿ ಮಾಡಬೇಕಾಗಿತ್ತು, ಮಾಡಿದ್ರಿ. ಇನ್ನೇನ ಕೃಷ್ಣ ಇಷ್ಟ ಆದರೆ ಆಗೋಯ್ತಾ? ಏನಾಯ್ತು? ಇನ್ನು ಈಗ ತಾನು ಬಂದಿದ್ದೀವಿ ನಾವು, ಇನ್ನೇನಾಗಬೇಕು ಅಂತ.
ಪರಮಾತ್ಮ ಇನ್ನೂ ಆಗಬೇಕಾದ ಬೇಕಾದಷ್ಟಿದೆ ಅಂತಾಳೆ. ಏನಾಗಬೇಕು ಅದರಲ್ಲಿ ಒಂದೊಂದಾಗಿ ಹೇಳ್ತೀವಿ ಇರು ಅಂತಾಳೆ. ಏನು ಬೇಕು ಸದ್ಯಕ್ಕೆ ಏನು ಬೇಕು ಅದನ್ನು ಹೇಳ್ತೀವಿ. ಏನು ಬೇಕು ಅಂತ ಕೇಳಿದಾಗ ಆಂಡಾಳು ಹೇಳ್ತಾಳೆ, ಕಿಂಕಿಣಿವಾಯ್ ಶೈದ ತಾಮರೈಪ್ಪು ಪೋಲೆ ಶಂಗಣ್. ಆ ಪರಮಾತ್ಮನ ದಿವ್ಯವಾದ ನೇತ್ರಗಳು. ಪರಮಾತ್ಮ ನಿನ್ನ ಈ ಚರಣಾರವಿಂದಗಳನ್ನು ಆಶ್ರಯ ಮಾಡಿದ್ದಕ್ಕೆ ನಾವು ಬಯಸುವುದು ಏನು ಅಂತ ಕೇಳಿದ್ರೆ ನಮಗೆ ಬೇರೆ ಏನು ಬೇಡ. ದೇಹಾತ್ಮಾಭಿಮಾನದಿಂದ ನಮ್ಮನ್ನು ಬಿಡಿಸುವು. ನಾನು ಸ್ವತಂತ್ರ ಎಂಬ ಭಾವನೆಯಿಂದ ನಮ್ಮನ್ನು ಬಿಡಿಸು. ಯಾನೇ ಎಂತನದೇ ಎಲ್ಲ ನಾನೇ ನಂದೇ ಅಂತ ಇದ್ದೆ. ಈಗ ಯಾನೇನಿ ಎನ್ ಉಡಮಯಯುಂ ನೀಯೇ ಎಂಬ ಭಾವವನ್ನು ಕೊಡು. ಮರುವಿತ್ತೊಳುಂ ಮನಮೇ ತಂದಾಯ್ ಎನ್ನೈ ತೀವನಂ ಕೆಡುತ್ತಾಯ್. ನಮ್ಮಾಳ್ವಾರ ಹಾಡ್ತಾರೆ, ಎನ್ನೈ ತೀಮನಂ ಕೆಡುತ್ತಾಯ್. ಓ ಪರಮಾತ್ಮ, ದುಷ್ಟವಾದ ನನ್ನ ಬುದ್ಧಿಯನ್ನ ನಾಶ ಮಾಡಿದೆಯಲ್ಲ. ನಾಶ ಮಾಡಿಬಿಟ್ಟು ಬೇರೆ ಏನು ಮಾಡ್ದ? ಮರುವಿತ್ತೊಳುಂ ಮನಮೇ ತಂದಾಯ್. ನಿನ್ನ ಚರಣಾರವಿಂದಗಳನ್ನ ನಮಸ್ಕರಿಸುವ ಒಳ್ಳೆ ಸದ್ಬುದ್ಧಿಯನ್ನು ಕೊಟ್ಟೆಯಲ್ಲ ಎಂದರಲ್ಲ. ಆ ರೀತಿ ನಮಗೆ ಏರ್ಪಟ್ಟಿತಲ್ಲವಾ. ಈಗ ನಮಗೆ ಬೇಕಾದ್ದೇನು? ಕಿಂಕಿಣಿವಾಯ್ ಶೈದ ತಾಮರೈಪ್ಪು ಪೋಲೆ ಶಂಗಣ್ ಚಿರಿದೆ ಎಮ್ಮೇಲ್ ಬಿಳಿಯಾವೋ. ಕಿಂಕಿಣಿ ಅಂದರೆ ಪುಟ್ಟ ಗಂಟೆ. ಹಸುವಿನ ಕೊರಳದೆಲ್ಲ ಕಟ್ಟಿರ್ತಾರೆ ನೋಡಿ, ಹಿತ್ತಾಳೆಯ ಗಂಟೆಗಳು ಪುಟ್ಟದು. ಅದರಲ್ಲಿ ಒಂದು ಬಾಯಿ ಹಿಂಗೆ ತೆರ್ಕೊಂಡಿರುತ್ತೆ, ಅದ್ರ ಒಳಗಡೆ ಒಂದು ಮಣಿ ಇರುತ್ತೆ. ಅದು ಹಸುಗಳೆಲ್ಲ ನಡೆದ್ರೆ ಕಿಣಿಕಿಣಿ ಕಿಣಿಕಿಣಿ ಅಂತ ಅಲ್ಲಾಡಿ ಶಬ್ದ ಮಾಡುತ್ತೆ. ಅದಕ್ಕೆ ಕಿಂಕಿಣಿ ಅಂತ ಹೆಸರು. ಪುಟ್ಟ ಗಂಟೆ, ಕಿರುಗಂಟೆ. ಕಿಂಕಿಣಿ ಅಂದರೆ ಕಿರುಗಂಟೆ ಅಂತ. ಆ ಕಿರುಗಂಟೆ ಸ್ವಲ್ಪ ಬಾಯಿ ತೆರೆದಿರುತ್ತೆ, ಒಳಗಡೆ ಇರೋ ಹರಳು ಕಾಣೋ ಹಾಗೆ. ಕಿಂಕಿಣಿ ವಾಯುಶೈದ. ಆ ಕಿಂಕಿಣಿ ಹೇಗೆ ಸ್ವಲ್ಪ ಬಾಯಿ ತೆರ್ಕೊಂಡಿರುತ್ತೋ ಆ ರೀತಿ ನಿನ್ನ ಶಂಕಣ್ ಕೆಂಪಾದಂತಹ ಆ ನಿನ್ನ ಕಣ್ಣುಗಳನ್ನು ಚಿರಿಚಿರಿದೆ ಸ್ವಲ್ಪವೇ ಸ್ವಲ್ಪ ತೆಗೆದು ನಮ್ಮನ್ನ ನೋಡುವವನಾಗು. ಎಮ್ಮೇಲ್ ವಿಳಿಯಾವೋ. ಸ್ವಲ್ಪವೇ ಸ್ವಲ್ಪ ತೆಗೆದು ನಮ್ಮನ್ನ ನೋಡುವವನಾಗು, ಕಟಾಕ್ಷಿಸುವವನಾಗು. ಅಂದರೆ ಅರ್ಧ ಮುಚ್ಚಿದೆಯಂತೆ, ಅರ್ಧ ತೆರೆದಿದ್ದಂತೆ. ಆ ಅರ್ಧ ಮುಚ್ಚಿ ಅರ್ಧ ತೆರೆದು ಆ ಗಂಟೆ ಹೇಗೆ ಸ್ವಲ್ಪವೇ ಬಾಯಿ ತೆರ್ಕೊಂಡಿದ್ಯೋ ಆ ರೀತಿ ಸ್ವಲ್ಪವೇ ಸ್ವಲ್ಪವಾಗಿ ಕಣ್ಣನ್ನು ಶಂಗಣ್. ಪರಮಾತ್ಮನ ಕಣ್ಣಿನ ತುದಿ ಕೆಂಪಿಗಿರುತ್ತಂತೆ. ಅದು ನಮ್ಮ ಮೇಲಿನ ವಾತ್ಸಲ್ಯದ ಸೂಚಕ. ಅಂಥ ವಾತ್ಸಲ್ಯ ಸೂಚಕವಾದ ಕಣ್ಣುಗಳನ್ನು ಸ್ವಲ್ಪ ತೆಗೆದು ನಮ್ಮನ್ನು ನೋಡು. ಪರಮಾತ್ಮನ ಕಣ್ಣು ನಮ್ಮ ನೋಡಿದ್ರೆ ಮುಚ್ಚುತ್ತಂತೆ. ಕಾರಣ ನಾವು ಮಾಡಿರುವ ಅಪರಾಧಗಳನ್ನು ಕಂಡು. ಪಕ್ಕದಲ್ಲಿ ನಪ್ಪಿನೇ ಇದ್ದಾಳಲ್ಲ, ಅವಳಿಗೆ ಅಂತಾಳಂತೆ, ಅವಾಗ ತೆರೆಯುತ್ತಂತೆ. ಅಪರಾಧ ನೋಡಬೇಡ ಅಂತಾಳೆ, ಅವಾಗ ತೆರೆಯುತ್ತಂತೆ. ನಮ್ಮ ಅಪರಾಧವನ್ನು ಕಂಡು ಮುಚ್ಚುತ್ತದೆ. ನಪ್ಪಿನ್ನೆಯ ಪುರುಷಕಾರದಿಂದ ಕಣ್ಣು ತೆರೆಯುತ್ತದೆ. ಆ ರೀತಿ ಆ ಪರಮಾತ್ಮ ಅವನ ಕ್ಷಮಾಗುಣ ಇದ್ದಾಗ ಕಣ್ಣು ತೆರೆಯುತ್ತೆ, ದಂಡನೆ ಕೊಡಬೇಕು ಅಂದಾಗ ಕಣ್ಣು ಮುಚ್ಚತ್ತೆ. ಈ ರೀತಿ ಕರ್ಮಪಾರತಂತ್ರಕ್ಕೆ ವಶನಾದ ಚೇತನನನ್ನು ಕಂಡಾಗ ಕಣ್ಣು ಮುಚ್ಚತ್ತೆ. ಅದೇ ಚೇತನ ಆಶ್ರಿತನಾಗಿ ಬಂದು ಶರಣಾಗತಿ ಮಾಡಿದಾಗ ಕಣ್ಣು ತೆರೆಯುತ್ತೆ. ಅಂತಹ ಅರ್ಧ ಮುಚ್ಚಿ ಅರ್ಧ ತೆರೆದ ಆ ಕಣ್ಣುಗಳಿಂದ ನಮ್ಮನ್ನ ಸ್ವಲ್ಪ ಸ್ವಲ್ಪವಾಗಿ ನೋಡು. ಚಿರಿಚಿರಿದೆ ಎಮ್ಮೇಲ್ ವಿಳಿಯಾವೋ. ಸ್ವಲ್ಪನೇ ಸ್ವಲ್ಪವಾಗಿ ಎಮ್ಮೇಲ್, ಎನ್ ಮೇಲ್ ಅನ್ಲಿಲ್ಲ, ನನ್ನೊಬ್ಳಲ್ಲ, ಲೋಕದಲ್ಲಿರುವ ಸಮಸ್ತ ಚೇತನರನ್ನ ಸಮಸ್ತ ಆಶ್ರಿತರನ್ನ ವಿಳಿಯಾವೋ ಕಟಾಕ್ಷಿಸಲಾರೆಯ ಎಂಬುದಾಗಿ ಕೇಳ್ತಾಳೆ. ನೋಡ್ತೀಯ, ಪೂರ್ತಿ ಕಣ್ ತೆಗೆದು ಚೆನ್ನಾಗಿ ನೋಡು ಅಂತ ಕೇಳಬೇಕು. ಇವಳೇನು ಸ್ವಲ್ಪ ನೋಡು ಅಂತಾಳೆ. ಚಿರಿಚಿರಿದೆ ವಿಳಿಯಾವೋ, ಸ್ವಲ್ಪ ನೋಡು ಅಂತಾಳಲ್ಲ ಅಂದ್ಲು. ಪೆರಿಯವಾಚಾನ್ ಪಿಳ್ಳೆ ಅದ್ಭುತವಾಗಿ ವ್ಯಾಖ್ಯಾನ ಮಾಡಿದ್ದಾರೆ. ಮಾಸೋಪವಾಸಿಕ್ಕಿ ಭೋಜನ ಮಿಡುವಾರೆ ಪೋಲೆ. ಒಬ್ಬ 1 ತಿಂಗಳು ಉಪವಾಸ ಮಾಡಿರ್ತಾನೆ, ನೀರು ಕುಡ್ದಿರಲ್ಲ. ಅವನ ಉಪವಾಸ ವ್ರತ ಮುಗೀತು. ಈಗ ಅವನು ಉಪವಾಸ ಮುಗಿಸ್ತಾ ಅಂತಿದ್ದ ಕೂಡಲೇ ಇಷ್ಟು ಅನ್ನ ತಗೊಂಡೋಗಿ ಅವನಿಗೆ ತಿನ್ಸಿದ್ರೆ ಅವನ ಪ್ರಾಣ ಹೋಗ್ಬಿಡುತ್ತೆ. ಆಯುರ್ವೇದ ಶಾಸ್ತ್ರ ಹೇಳುತ್ತೆ. ಅವನಿಗೆ ಏನು ಮಾಡಬೇಕು? 1 ತಿಂಗಳಿಂದ ಉಪವಾಸ ಮಾಡಿದವನಿಗೆ ಏನು ಮಾಡಬೇಕು ಅಂದು ಅನ್ನವನ್ನು ನೀರಲ್ಲಿ ಹಾಕಬೇಕಂತೆ. ಹಾಕಿಬಿಟ್ಟು ಚೆನ್ನಾಗಿ ಕಿವುಚಬೇಕು. ಅದರ ರಸ ಬರುತ್ತಲ್ಲ
ಆ ರಸವನ್ನು ಚೆನ್ನಾಗಿ ಮೈಗೆಲ್ಲ ಉಜ್ಜಬೇಕು. ಆಮೇಲೆ ಸ್ವಲ್ಪ ಸ್ವಲ್ಪವಾಗಿ ಆ ಅನ್ನದ ನೀರನ್ನು ಕುಡಿಸ್ಬೇಕು. ಕುಡಿಸಿ ಒಂದು ಸ್ವಲ್ಪ ಕುಡಿದ್ಕೊಂಡ್ಮೇಲೆ ಆಮೇಲೆ ಸ್ವಲ್ಪವಾಗಿ ಭೋಜನವನ್ನು ಕೊಡಬೇಕಂತೆ. ಇಲ್ಲದೆ ಹೋದರೆ ಮಾಸೋಪವಾಸ ಮಾಡಿದವನಿಗೆ ತಕ್ಷಣ ಭೋಜನ ಕೊಟ್ಟರೆ ಪ್ರಾಣ ಹೋಗುತ್ತೆ. ಎಷ್ಟೋ ಜನ್ಮಾಂತರದಿಂದ ನಿನ್ನಿಂದ ದೂರಾಗಿ ಕಂಡ ಯೋನಿಯಲ್ಲೆಲ್ಲ ಹುಟ್ಟಿ ಹೀಗೆ ಅಲೆದು ಬಂದ ನಮ್ಮನ್ನ ನೀವು ಒಂದೇ ಸಾರಿ ಕಣ್ತಲ್ಲಿ ನೋಡಿದ್ರೆ ಇಲ್ಲೇ ಪ್ರಾಣ ಹೋಗ್ಬಿಡುತ್ತೆ ಕೃಷ್ಣ. ಮಾಸೋಪವಾಸಿಯ ಎಷ್ಟೋ ಜನ್ಮಗಳಿಂದ ನಿನ್ನಿಂದ ದೂರ ಆಗಿದ್ದವರು ನಾವು. ಒಂದೇ ಕ್ಷಣಕ್ಕೆ ನೀ ನಮ್ಮನ್ನು ನೋಡ್ಬಿಟ್ರೆ ಅದನ್ನು ತಡೆದುಕೊಳ್ಳೋ ಶಕ್ತಿ ನಮಗಿದೆಯಾ ಪರಮಾತ್ಮ? ಶಿರಿಚ್ಚಿರಿದೆ. ಕೃಷ್ಣ ಪರಮಾತ್ಮ ಪಾಂಡವ ದೂತನಾಗಿ ಹಸ್ತಿನಾವತಿಗೆ ಬರ್ತಾನೆ ಅಂತ ಎಲ್ಲರಿಗೆ ವಿಷಯ ಗೊತ್ತಾಗ್ಬಿಡ್ತು. ಆಗ ಹಸ್ತಿನಾವತಿಯಲ್ಲಿ ಎಷ್ಟೋ ಮಂದಿ ಕೃಷ್ಣ ಭಕ್ತರು, ಭೀಷ್ಮ ದ್ರೋಣರನ್ನು ಒಳಗೊಂಡಂತೆ ಎಷ್ಟೋ ಮಂದಿ ಕೃಷ್ಣ ಭಕ್ತರಿದ್ದಾರೆ ಹಸ್ತಿನಾವತಿಯಲ್ಲಿ. ಅವ್ರಿಗೆಲ್ಲ ಖಾತರ ಕೃಷ್ಣ ಬರ್ತಾನೆ, ನೋಡ್ಬಿಡ್ಬೇಕು. ಚಾತಕ ಪಕ್ಷಿ ಅಂತ ಕಾಯ್ತಾ ಇದ್ದಾರೆ. ಕೃಷ್ಣ ಏನು ಮಾಡ್ದ? ಹೇಳಿದ ವೇಳೆಗೆ ಬರಲೇ ಇಲ್ಲ. ಹಿಂದಿನ ದಿನ ಕುಶಸ್ಥಲ ಅಂತ ಹಸ್ತಿನಾವತಿಯಿಂದ 8 ಕ್ರೋಶ ದೂರದಲ್ಲಿ ಒಂದು ಗ್ರಾಮ, ಅಲ್ಲಿ ಆ ರಾತ್ರಿ ಉಳಿದು ಬಿಟ್ಟ. ಆಮೇಲೆ ಸಂದೇಶ ಕಳಿಸ್ತಾನೆ, ಕುಶಸ್ಥಲೇ ನಿವಸತಿ ಪ್ರಾತರಿ ಹೈಷ್ಯತಿ ಅಂತ. ಕಾರಣ ಏನು? ಅಷ್ಟು ಚಾತಕ ಪಕ್ಷಿ ಅಂತ ತನಗಾಗಿ ಕಾಯ್ತಾ ಇರೋರು ಮುಂದೆ ನಿಂತರೆ ಆನಂದ ತಡ್ಕೊಳಕ್ಕಾಗದೆ ಅವ್ರಿಗೆಲ್ಲ ಏನಾದರೂ ಆಗ್ಬಿಟ್ರೆ. ಇವತ್ತು ಹತ್ರ ಬಂದ್ಬಿಟ್ಟಿದ್ದಾನೆ, ನಾಳೆ ಬಂದ್ಬಿಡ್ತಾನೆ ಅಂದರೆ ಒಂದು 50% ಉದ್ವೇಗ ಕಮ್ಮಿ ಆಗ್ಬಿಡುತ್ತೆ. ಇಲ್ಲೇ ಇದ್ದಾನೆ ಪಕ್ಕದಲ್ಲಿ, ನಾಳೆ ಬಂದ್ಬಿಡ್ತಾನೆ ಅಂದರೆ ಆ ಅರ್ಧ ಉದ್ವೇಗ ಕಡಿಮೆ ಆಗುತ್ತೆ. ಆಂಡಾಳನ್ನು ನೋಡಿ ಸಖಿಯರು ಹೇಳ್ತಾರಂತೆ, ನಾಳೆ ಮದುವೈ ಮಣಮೆನ್ನು ನಾಳಿಟ್ಟು, ನಿನಗೆ ನಾಳೆ ಮದುವೆ ಅಂತಾರಂತೆ. ಕಾರಣ ಏನು? 1 ವರ್ಷ ಆದ್ಮೇಲೆ ಮದುವೆ ಅಂದರೆ ವಿರಹದಿಂದ ಆಂಡಾಳ ಪ್ರಾಣ ಬಿಟ್ಬಿಟ್ರೆ ಏನು ಮಾಡೋದು? ಇವತ್ತೇ ಮದುವೆ ಅಂದರೆ ಆನಂದದಿಂದ ಪ್ರಾಣ ಹೋಗ್ಬಿಟ್ರೆ ಏನು ಮಾಡೋದು? ಅದಕ್ಕೆ ನಾಳೆ ಮದುವೆ ಅಂದ್ರಂತೆ. ತುಂಬ ದೂರನೂ ಅಲ್ಲ, ತುಂಬ ಹತ್ರನೂ ಅಲ್ಲ, ನಾಳೆ ಅಂದರೆ ಆ ತಡ್ಕೊಳ್ಳುವ ಶಕ್ತಿ ಇರುತ್ತೆ. ಆ ರೀತಿ ಇಲ್ಲಿ ಆಂಡಾಳ್ ಅತ್ಯಂತ ವಿರಹ ತಪ್ತೆಯರಾಗಿ, ಕೃಷ್ಣಾಕಾಂಕ್ಷಿಗಳಾಗಿ, ಕೃಷ್ಣ ವಿರಹ ವ್ಯಸನ ಕರ್ಷಿತೆಯರಾಗಿರುವ ನಮ್ಮನ್ನ ನೀನು ಒಮ್ಮೆಗೇ ಆ ತಾವರೆಯ ಕಣ್ಣುಗಳಿಂದ ತೆಗೆದು ನೋಡ್ಬಿಟ್ರೆ ನಾವು ಅದನ್ನು ತಡೆಯುವ ಶಕ್ತಿ ನಮಗಿದೆಯಾ ಪರಮಾತ್ಮ? ಆದ್ದರಿಂದ ಶಂಗಣ್ ಶಿರಿಚ್ಚಿರಿದೆ. ರಾಮ ವನವಾಸವನ್ನು ಮುಗಿಸಿಕೊಂಡು ಹಿಂತಿರುಗಿ ಬರ್ತಾ ಇದ್ದಾನೆ. ಭರದ್ವಾಜರ ಆಶ್ರಮದಲ್ಲಿ ರಾಮ ಇದ್ದಾನೆ. ಹೋಗದೆ ಹೋದರೆ 14 ವರ್ಷ ಮುಗಿದು ಪ್ರಾತಃ ಕಾಲದಲ್ಲಿ ರಾಮನನ್ನು ನೋಡದೆ ಹೋದರೆ ಅಗ್ನಿ ಪ್ರವೇಶ ಮಾಡ್ತೇನೆ ಅನ್ನೋದು ಭರತನ ಪ್ರತಿಜ್ಞೆ. ಆದರೆ ಭರದ್ವಾಜರೋ ನಮ್ಮ ಆತಿಥ್ಯ ಸ್ವೀಕಾರ ಮಾಡಿ ಹೋಗು ಅಂತಾರೆ. ನಾವಾಗಿದ್ರೆ ಏನು ಹೇಳ್ತಿದ್ವಿ? ಅದೆಲ್ಲ ಆಗಲ್ಲ ಋಷಿಗಳೇ, ಐ ಆಮ್ ವೆರಿ ಬ್ಯುಸಿ, ನಾನು ಹೋಗಲೇಬೇಕು ಅಂತಿದ್ವಿ. ರಾಮ ಏನು ಹೇಳ್ದ? ಬಾಢಮಿತ್ಯ ಬದತು, ತಾವು ದೊಡ್ಡವರು, ತಾವು ಹೇಳಿದ ಹಾಗೆ ಆಗಲಿ, ಇದು ರಾಮನ ಗುಣ. ಆಗ ಸರಿ, ಸಂದೇಶವನ್ನು ಕಳಿಸ್ಬೇಕು ಭರತನಿಗೆ, ಇಲ್ಲ ಹೋದರೆ ಅಗ್ನಿ ಪ್ರವೇಶ ಮಾಡಿಬಿಡ್ತಾನೆ. ಏನು ಮಾಡುವುದು? ಯಾರ ಮೂಲಕ ಕಳಿಸೋದು? ಹನುಮಾನನ ಮೂಲಕ ಕಳಿಸೋಣ ಅಂದರು. ಲಕ್ಷ್ಮಣನನ್ನು ಕಳಿಸೋಣ ಅಂದರು. ಲಕ್ಷ್ಮಣ ಪರಿಚಿತನಾದವನು. ಈ ಲಕ್ಷ್ಮಣನನ್ನ ನೋಡಿದ ಕೂಡಲೇ ರಾಮ ಬಂದ ಅಂತ ಆನಂದದಿಂದ ಭರತನಿಗೆ ಪ್ರಾಣ ಹೋಗ್ಬಿಟ್ರೆ ಏನು ಮಾಡೋದು? ಅದಕ್ಕೆ ಗುರುತು ಪರಿಚಯ ಇಲ್ಲದೆ ಇರೋ ಬಂದು ಕಳಿಸೋಣ. ಅದ್ಯಾರು? ಹನುಮಾನ್. ಅವನನ್ನು ಭರತ ಕಂಡಿಲ್ಲ, ಅವನನ್ನು ಕಳಿಸೋಣ. ಹಾಗೆ ಕಳಿಸಿಬಿಟ್ಟು ಅವನ ಮೂಲಕ ಹೇಳೋಣ ಅಂತ. ಆ ಹನುಮಾನ್ ಆಕಾಶ ಮಾರ್ಗವಾಗಿ ಬರುವಾಗಲೇ ಶ್ರೀರಾಮಚಂದ್ರ ವಿಜಯರಾಘವನಾಗಿ ಬರ್ತಾ ಇದ್ದಾನೆ, ಶತ್ರು ಸಂಹಾರ ಮಾಡಿ ಎಂಬುದಾಗಿ ಹನುಮಾನ್ ಘೋಷವನ್ನ ಮಾಡ್ತಾ ಬಂದಾಗ ರಾಮನ್ ನೋಡ್ಲಿಲ್ಲ. ರಾಮ ಬರುವ ವಾರ್ತೆಯನ್ನ ಕೇಳಿಯೇ ಪಪಾತ ಸಹಸಾ ಭೂಮೌ ಹರ್ಷಾನ್ ಮೋಹಂ ಜಗಾಮ. ಹಾ ಅಂತಾರೆ ವಾಲ್ಮೀಕಿ. ರಾಮ ಬರ್ತಾ ಇದ್ದಾನೆ ಅನ್ನೋ ಮಾತನ್ನು ಕೇಳಿಯೇ ಭರತ ಮೂರ್ಛೆ ಹೋಗಿ ಹರ್ಷಾನ್ ಮೋಹಂ, ಮೇರೆ ಮೀರಿದ ಹರ್ಷದಿಂದ ಮೂರ್ಛೆ ಹೋಗಿ ನೆಲದಲ್ಲಿ ಬಿದ್ದ. ಹಾ ಅಂತಾರೆ ವಾಲ್ಮೀಕಿ. ಪಪಾತ ಸಹಸಾ ಭೂಮೌ ಹರ್ಷಾನ್ ಮೋಹಂ ಜಗಾಮ. ಹಾ, ರಾಮ ಬರ್ತಾನೆ ಅಂತ ಯಾರೋ ಅಪರಿಚಿತ ಹೇಳಿದ ಮಾತು ಕೇಳಿ ಮೂರ್ಛೆ ಹೋದ ಭರತ ರಾಮನೇ ಎದುರುಗಡೆ ನಿಂತಿದ್ದಿದ್ರೆ ಆನಂದದಿಂದ ಏನಾಗ್ತಿತ್ತು? ಅದಕ್ಕಾಗಿ ಹನುಮಾನನ ಮುಖೇನ ಸಂದೇಶ ಕೊಟ್ಟು ಸ್ವಲ್ಪ ಆ ಉದ್ವೇಗ, ಆ ಆಂಗ್ಸೈಟಿ ಅದೆಲ್ಲ ಕಡಿಮೆ ಆದಮೇಲೆ ರಾಮ ಬಂದನಂತೆ. ಆ ರೀತಿ ಆಂಡಾಳು ಹೇಳ್ತಾಳೆ, ಸ್ವಲ್ಪವಾಗಿ ನೋಡು, ಆ ಕಟಾಕ್ಷವನ್ನು ಧಾರಣೆ ಮಾಡಿಕೊಂಡ ಮೇಲೆ ಪೂರ್ತಿ ನೋಡು. ಪೂರ್ತಿ ಕಟಾಕ್ಷ ಬೇಕು, ಇಷ್ಟೇ ಸಾಲದು.
ಸಾಕ ಇಷ್ಟೇ ಅಂದ್ರೆ ಅಯ್ಯಯ್ಯೋ ಇಷ್ಟೆಲ್ಲಿ ಸಾಕು ನಮಗೆ. ಕಿಂಕಿಣಿವಾಯ್ಚೈದ ತಾಮರೈ ಪೂಪೋಲೆ ಶಂಗಣ್ ಶಿರಿಚಿರಿದೆ ಎಮ್ಮೇಲ್ ವಿಳಿಯಾವೋ. ಸ್ವಲ್ಪ ಸ್ವಲ್ಪವಾಗಿ ನಮ್ಮನ್ನು ನೋಡು. ಸಾಕಾಗೋದೆ ಅಲ್ಪ ಕಟಾಕ್ಷ? ಎಲ್ಲಿ ಸಾಕು ಕೃಷ್ಣ? ನಾವು ಮಾಡಿರೋ ಪಾಪರಾಶಿ ಅಪಾರ. ಅಯ್ಯಪ್ಪ, ಆ ಪಾಪದ ಮೂಟೆ ಕರಗಬೇಕಾದ್ರೆ ನಿನ್ನ ಎರಡೂ ಕಣ್ಣನ್ನ ಇಷ್ಟಿಷ್ಟಗಲ ತೆಗೆದು ನೋಡಬೇಕು. ಹೇಗೆ ಅಂತ ಕೇಳಿದ್ರೆ, ತಿಂಗಳಂ ಆದಿತ್ಯನು எழுந்தாற்போல அங்கண் இரண்டும் கொண்டு எங்கள் மேல் நோக்குதியேல் எங்கள் ಮೇಲ್ ಶಾಪಂ ಇಳಿಂದೇಲೋರೆಂಬಾವಾಯ್ ಎಂಬುದಾಗಿ ಹೇಳ್ತಾಳೆ ಪರಮಾತ್ಮ. ಈ ಅಲ್ಪ ಕಟಾಕ್ಷ ಸಾಲದು. ತಿಂಗಳಂ ಚಂದ್ರನು ಆದಿತ್ಯನು ಸೂರ್ಯನು எழுந்தார் போல ಏಕಕಾಲಕ್ಕೆ ಸೂರ್ಯ ಚಂದ್ರರು ಉದಯಿಸಿದಂತೆ ಪರಮಾತ್ಮನ ಬಲಗಣ್ಣಿನಲ್ಲಿ ಸೂರ್ಯ ಎಡಗಣ್ಣಿನಲ್ಲಿ ಚಂದ್ರ ಎಂಬುದಾಗಿ ವೇದಗಳು ವರ್ಣಿಸುತ್ತವೆ. ಆ ರೀತಿ ಸೂರ್ಯ ಚಂದ್ರರನ್ನ ಕಣ್ಣಾಗಿ ಉಳ್ಳ ನೀನು ಆ ಎರಡೂ ಕಣ್ಗಳು ಇರಂಡುಂ ಕೊಂಡು ಆ ಎರಡೂ ಕಣ್ಣುಗಳಿಂದ ಪೂರ್ಣವಾಗಿ ಕಣ್ಣನ್ನು ತೆರೆದು ಎಮ್ಮೇಲ್ ನೋಕ್ಕುದಿಯೇ ನಮ್ಮ ಮೇಲೆ ನೀನು ಪೂರ್ಣವಾಗಿ ಕಟಾಕ್ಷಿಸಿದ್ದೇ ಆದರೆ ನೋಡಿದೆಯಾದರೆ ಎಂಗಳ್ ಮೇಲ್ ಶಾಪಂ ನಮ್ಮ ಮೇಲೆ ಇರ್ತಕ್ಕಂತಹ ಶಾಪವೆಲ್ಲವೂ ಇಳಿಂದು ಪರಿಪೂರ್ಣವಾಗಿ ನಾಶವಾಗುತ್ತದೆ. ಪರಮಾತ್ಮ ನಿನ್ನಿಂದ ನಮ್ಮನ್ನ ದೂರ ಮಾಡಿದ್ಯಾವುದು? ಈ ಅಹಂಕಾರ ಗರ್ವ ಇದೆಲ್ಲವೂ ಕೂಡ. ಇದಕ್ಕೆ ಕಾರಣವೇನು? ನಮ್ಮ ಪುಣ್ಯ ಪಾಪ ರೂಪವಾದ ಕರ್ಮಗಳು. ಆ ಕರ್ಮವೇ ಕಾರಣವಾಗಿ ಈ ಅಭಿಮಾನ ಗರ್ವ ಇದೆಲ್ಲ ಬಂದು ನಿನ್ನಿಂದ ದೂರ ಆಗಿದ್ದೆವು. ಆ ರೀತಿ ಆ ವಿರೋಧಿ ಅಂದರೆ ಪರಮಾತ್ಮನಿಂದ ಆತ್ಮನನ್ನ ದೂರ ಮಾಡುವುದು ಯಾವುದೋ ಅದೇ ಆತ್ಮನಿಗೆ ವಿರೋಧಿ. ಆ ವಿರೋಧಿಯನ್ನ ಆಂಡಾಳ್ ಶಾಪ ಅಂತ ಹೇಳ್ತಾರೆ. ಶಾಪ ಅಂದ್ರೆ ಏನು? ಅನುಭವಿಸಿಯೇ ತೀರಬೇಕಾದ್ದಕ್ಕೆ ಶಾಪ ಅಂತ ಹೆಸರು. ಪರಮಾತ್ಮನೇ ಆದರೂ ಅನುಭವಿಸ್ಬೇಕು. ನನ್ನ ಕುಲವನ್ನು ಹೇಗೆ ನಾಶ ಮಾಡಿದೆಯೋ ನಿನ್ನ ಕುಲ ಹಾಗೆ ನಾಶ ಆಗಲಿ ಅಂತಲೂ ಗಾಂಧಾರಿ ಯದುವಂಶ ಪೂರ್ತಿ ನಾಶ ಆಯಿತು. ಯಾದವ ಕುಲ ಪರಸ್ಪರ ಹೊಡೆದಾಡಿ ಎಲ್ಲರೂ ಹೋದ್ರು. ಕೊನೆಗೆ ಇವನೂ ಕೂಡ ಅದೇ ಜೊಂಡು ಹುಲ್ಲಿನ ತುದಿಯಿಂದ ಕೃಷ್ಣ ನಿರ್ಯಾಣವೂ ಏರ್ಪಟ್ಟಿತು. ಪರಮಾತ್ಮನಿಗೆ ಶಾಪ ಬಂದ್ಬಿಡ್ತು. ನೀನು ಮನುಷ್ಯನಾಗಿ ಹುಟ್ಟಿ ಪತ್ನಿಯನ್ನು ಕಳೆದುಕೊಂಡು ಗೋಳಾಡು ಅಂತ. ಹಾಗೆ ರಾಮನಾಗಿ ಹುಟ್ಟಿದ ಸೀತಾ ವಿರಹ ಏರ್ಪಡ್ತು ಅವನಿಗೆ. ಒಂದಾ ಎರಡ ಎಷ್ಟು ಶಾಪ ಪರಮಾತ್ಮನಿಗೆ. ದೇವರಿಗೆ ಶಾಪ ಕೊಟ್ಟವರೆಲ್ಲ ಉಂಟು ನಮ್ಮಲ್ಲಿ. ಆ ರೀತಿಯಾಗಿ ಶಾಪ ಅಂದ್ಬಿಟ್ರೆ ಏನು? ಅನುಭವಿಸಿಯೇ ತಿರ್ಬೇಕು. ಗೌತಮರು ಅಹಲ್ಯೆಗೆ ಶಾಪ ಕೊಟ್ಟರು. ಆ ಅಹಲ್ಯೆಯ ಶಾಪ ಪರಮಾತ್ಮನ ಪಾದಧೂಳಿ, ಶ್ರೀರಾಮಚಂದ್ರನ ಪಾದಧೂಳಿ ಸ್ಪರ್ಶದಿಂದ ಅಹಲ್ಯ ಶಾಪ ವಿಮೋಚನ ಆಯಿತು. ದೂರ್ವಾಸರು ದೇವೇಂದ್ರನಿಗೆ ಶಾಪ ಕೊಟ್ಬಿಟ್ರು. ನಿನ್ನ ಐಶ್ವರ್ಯವಲ್ಲ ಕ್ಷೀರಸಾಗರದಲ್ಲಿ ಮುಳುಗೋಗ್ಲಿ ಅಂದ್ಬಿಟ್ರು. ಆ ರೀತಿ ಮುಳುಗೋದಾಗ ಆ ಶಾಪ ಯಾಕೆ ಕಳೀತು? ಲಕ್ಷ್ಮೀ ಕಟಾಕ್ಷದಿಂದ ಕಳಿಬೇಕಾಯ್ತು. ಕ್ಷೀರಸಾಗರದಿಂದ ಮಹಾಲಕ್ಷ್ಮಿ ಬಂದು ಕಟಾಕ್ಷಿಸಿ ದೂರ್ವಾಸ ಶಾಪ ಕಳಿಬೇಕಾಯ್ತು. ಹಾಗೆಯೇ ದಕ್ಷ ಪ್ರಜಾಪತಿ ಚಂದ್ರನಿಗೆ ಶಾಪ ಕೊಟ್ಬಿಟ್ಟ. ಆ ದಕ್ಷ ಪ್ರಜಾಪತಿಗೆ 27 ಹೆಣ್ಮಕ್ಳು, ಒಂದೊಂದು ನಕ್ಷತ್ರ, ರೋಹಿಣಿ, ಪೂರ್ವಭಾದ್ರ, ಉತ್ತರಾಭಾದ್ರ, ಇದೆಲ್ಲವೂ ದಕ್ಷ ಪ್ರಜಾಪತಿಯ ಹೆಣ್ಮಕ್ಳು. ಇಷ್ಟು ಹೆಣ್ಮಕ್ಳನ್ನು ಕೂಡ ಚಂದ್ರನಿಗೆ ಕೊಟ್ಟು ಮದುವೆ ಮಾಡಿಬಿಟ್ಟ ದಕ್ಷ ಪ್ರಜಾಪತಿ. ಆದರೆ ಚಂದ್ರನಿಗೆ ಈ 26 ಪತ್ನಿಯರಲ್ಲಿ ಅಷ್ಟು ಪ್ರೀತಿ ಇಲ್ಲ. ಸದಾ ರೋಹಿಣಿ ಜೊತೆ ಇರ್ತಾನೆ. ರೋಹಿಣಿ ಮೇಲೆ ಪ್ರೀತಿ. ಎಲ್ಲ ಹೆಣ್ಮಕ್ಳು ಹೋದ್ರು, ತಂದೆಗೆ ಹೇಳಿದ್ರು, ಅಪ್ಪ ಅವನು ಒಬ್ಬರ ಜೊತೆನೇ ಇರ್ತಾನೆ, ನಮ್ಮನ್ನು ನೋಡೋದೇ ಇಲ್ಲ ಅಂತ. ಕೋಪ ಬಂದ್ಬಿಡ್ತು ದಕ್ಷನಿಗೆ. ನಿನಗೆ ಕ್ಷಯರೋಗ ಬರಲಿ ಅಂತ ಶಾಪ ಕೊಟ್ಬಿಟ್ಟು. ಕ್ಷಯರೋಗ ಅಳಿಯನ್ಗೆ ಅಲ್ವಾ ಬರೋದು? ಅದೆಲ್ಲ ಬುದ್ಧಿನೇ ಇಲ್ಲ ಶಾಪ ಕೊಡುವಾಗ. ಶಾಪ ಕೊಟ್ಬಿಟ್ಟ. ಏನು ಮಾಡೋದು ಈಗ? ಸರಿ, ಶ್ರೀರಂಗ ಕ್ಷೇತ್ರದಲ್ಲಿರುವ ಚಂದ್ರ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿದ್ರೆ ಆ ಶಾಪ ಕಳೆಯುತ್ತೆ ಅಂದರು. ಅದಕ್ಕೋಸ್ಕರ ಚಂದ್ರ ಪುಷ್ಕರಣಿ ಅಂತ ಅದಕ್ಕೆ ಹೆಸರು. ಹೀಗೆ ಚಂದ್ರನ ಶಾಪ ಒಂದು ಕೊಳದಲ್ಲಿ ಮುಳುಗಿಟ್ಟು ಕಳೆಯಿತು. ಆ ದೂರ್ವಾಸರ ಶಾಪ ಮಹಾಲಕ್ಷ್ಮಿಯ ಕಟಾಕ್ಷದಿಂದ ಕಳೆಯಿತು. ಅಹಲ್ಯೆಯ ಶಾಪ ರಾಮನ ಪಾದಧೂಳಿಯಿಂದ ಕಳೆಯಿತು. ಹೀಗೆ ಒಂದೊಂದು ಶಾಪ ಕಳೆಯೋದಕ್ಕೆ ಒಂದೊಂದು ಬೇಕಾಯಿತು. ಇನ್ನು ಎಷ್ಟೋ ಶಾಪಗಳು ಲೋಕದಲ್ಲಿ ಒಂದಾ ಎರಡ ಎಷ್ಟು ಜನ ಋಷಿಗಳು ಶಾಪ ಕೊಟ್ಟಿದ್ದಾರೆ. ಯಾರ್ಯಾರಿಗೆ ಏನೇನಾಗಿದೆ, ಯಾರ್ಯಾರು ಹೇಗಾದರೂ ಈ ಶಾಪದ ಒಂದು ದೊಡ್ಡ ಪಟ್ಟಿನೇ ಇದೆ ಇತಿಹಾಸ ಪುರಾಣಗಳಲ್ಲಿ. ಈ ಶಾಪಗಳೆಲ್ಲ ಕಳೆಯೋದಕ್ಕೆ ಒಂದೊಂದಕ್ಕೆ ಒಂದೊಂದು ಆದ್ರಿಂದ ಹೀಗೆ ಮಾಡು ಆ ಶಾಪ ಹೋಗುತ್ತೆ. ಅದಕ್ಕೆ ವಿಶಾಪ ಅಂತ ಹೆಸರು. ಶಾಪ ಕಳೆಯುವ ಮಾರ್ಗ ಹೇಳ್ತಾರಲ್ಲ ಅದು ವಿಶಾಪ.
ಎಷ್ಟು ಶಾಪಗಳು, ಎಷ್ಟು ವಿಶಾಪಗಳು, ಹೀಗೆ ಏನೆಲ್ಲ ಶಾಪಗಳಿಗೆ ವಿಶಾಪಗಳು ಉಂಟಲ್ಲವಾ, ಹಾಗೆ ನಮಗೂ ಕೂಡ ಶಾಪ ಅಂದ್ರೇನು, ಅನುಭವಿಸಿಯೇ ತೀರಬೇಕಾದ ಕರ್ಮಗಳು. ಶಾಪವಂದರೆ ಅನುಭವಿಸಿಯೇ ತೀರಬೇಕು. ಶಾಪ ಕೊಟ್ಬಿಟ್ರೆ ಅದರಿಂದ ಬಿಡುಗಡೆಯೇ ಇಲ್ಲ, ಅನುಭವಿಸಿಯೇ ತೀರಬೇಕು. ಹಾಗೆ ಅನುಭವಿಸಿಯೇ ತೀರಬೇಕಾದ ಯಾವುದು, ಅವಶ್ಯಂ ಅನುಭೋಕ್ತವ್ಯಂ ಕೃತಂ ಕರ್ಮ ಶುಭಾಶುಭಂ. ಅವಶ್ಯಂ ಅನುಭೋಕ್ತವ್ಯಂ, ಅನುಭವಿಸಿಯೇ ತೀರಬೇಕು. ಶುಭ ಅಶುಭ, ಪಾಪ ಪುಣ್ಯ. ಕೃತಂ ಕರ್ಮ ಶುಭ ಅಶುಭಂ, ಮಾಡಿದ ಕರ್ಮಗಳ ಅಶುಭ ಅಂದರೆ ಪಾಪ, ಶುಭ ಅಂದರೆ ಪುಣ್ಯ. ಕೃತಂ ಕರ್ಮ ಶುಭಾಶುಭಂ, ಆ ಪುಣ್ಯ ಪಾಪಗಳನ್ನು ಅನುಭವಿಸಿಯೇ ತೀರಬೇಕು. ಆದ್ದರಿಂದ ಆಂಡಾಳ್ ನಮ್ಮ ಕರ್ಮಗಳನ್ನು ಶಾಪ ಶಬ್ದದಿಂದ ಹೇಳ್ತಾಳೆ. ಅದಕ್ಕೆ ಮೇಲೆ ಇಲ್ಲಿ ಎಷ್ಟು ಜನ ಇದ್ದೀವಿ, ಒಬ್ಬೊಬ್ರಿಗೆ ಒಂದೊಂದು ಥರ ಶಾಪ. ಯಾರ್ಯಾರ ಕರ್ಮ ಹೇಗಾಗಿದೆಯೋ ನಮಗೆ ಗೊತ್ತಿದೆಯಾ? ಅವರ ಹಾಗೆ ಇವ್ರದ್ದಿಲ್ಲ, ಇವ್ರದಾಗ ಅವ್ರದ್ದಿಲ್ಲ. ಆ ರೀತಿ ಎಷ್ಟು ಜನ ಇಲ್ಲಿದ್ದೀವಿ ಈ ಗೋಷ್ಠಿಯಲ್ಲಿ. ಇಷ್ಟು ಜನರ ಕರ್ಮ, ಒಬ್ಬರು ಶಾಪ ತೀರ್ಥದಿಂದ ಕಳಿಬೋದು, ಒಬ್ಬರು ಶಾಪ ಕಟಾಕ್ಷದಿಂದ ಕಳಿಬೋದು, ಒಬ್ಬರು ಶಾಪ ಪಾದಧೂಳಿಯಿಂದ ಕಳಿಬೋದು, ರುದ್ರನ ಶಾಪ ವಕ್ಷಸ್ಥಳದ ರಕ್ತದ ಬಿಂದುಗಳಿಂದ ಕಳೆಯಿತು. ಈ ರೀತಿ ಯಾರ್ಯಾರ ಶಾಪ ಹೇಗೆ ಕಳಿಬೇಕೋ ನಮಗದೆಲ್ಲ ಗೊತ್ತಿಲ್ಲ ಪರಮಾತ್ಮ. ಅಥವಾ ಗೊತ್ತಾದರೂ ಕೂಡ ಅಷ್ಟೆಲ್ಲ ಅನುಸಂಧಾನ ಮಾಡಿ, ಅಷ್ಟೆಲ್ಲ ಅನುಷ್ಠಾನ ಮಾಡಿ ಆ ನಮ್ಮ ಶಾಪಗಳನ್ನು ಕಳೆದುಕೊಳ್ಳುವ ಸಾಮರ್ಥ್ಯ ತಾನೇ ನಮಗಿದೆಯಾ? ಈ ಶಾಪ ಒಂದು ಜನ್ಮದಲ್ಲಿ ಏರ್ಪಟ್ಟ ಶಾಪನೇ ಕಳ್ಕೊಳ್ಳೋಕ್ಕಾಗಲ್ಲ. ಇನ್ನು ಜನ್ಮ ಜನ್ಮಾಂತರದ ಕರ್ಮಗಳು ಅದೇ ನಮಗೀಗ ಶಾಪದಂತೆ ನಿನ್ನಿಂದ ದೂರ ಮಾಡಿದೆ. ಅದೆಲ್ಲವನ್ನ ಕಳೆದುಕೊಳ್ಳುವುದಕ್ಕೆ ನಾವು ಏನು ಮಾಡುವುದು ಪರಮಾತ್ಮ? ಏನು ಮಾಡ್ಬೇಕು ಹೇಳಿ? ಯಾರ್ಯಾರಿಗೆ ಏನೇನು ಬೇಕು ಶಾಪ ಕಳ್ಕೊಳ್ಳೋಕ್ಕೆ ಇಲ್ಲ. ಪರಮಾತ್ಮ ಒಬ್ಬೊಬ್ಬರ ಶಾಪ ಕಳೆಯೋಕ್ಕೆ ಒಂದೊಂದು ಬೇಕು. ಆದರೆ ಇಷ್ಟೂ ಜನರ ಶಾಪಕ್ಕೆ ಯಾರ್ಯಾರ ಶಾಪಕ್ಕೆ ಏನೇನು ಬೇಕು ಅಂತ ಯಾರಿಗೆ ಗೊತ್ತಿದೆ. ಆದರೆ ಅದು ಏನೇನು ಬೇಕು ಅನ್ನೋದೆಲ್ಲ ಬೇಡ, ಅದು ಎಲ್ಲವನ್ನ ಸೇರಿ ಒಂದಿದೆ, ಅದನ್ನು ಕೊಟ್ಬಿಡೋದು. ಏನು? ನಿನ್ನ ಕಟಾಕ್ಷ. ಅಂಗಣಿರಂಡುಂ ಕೊಂಡೆ ಎಂಗಳ್ ಮೇಲ್ ನೋಕ್ಕುದಿಯೇಲ್ ಎಂಗಳ್ ಮೇಲ್ ಶಾಪಮಿಳಿಂದು. ಒಬ್ರಿಗೆ ಪಾದಧೂಳಿ, ಒಬ್ರಿಗೆ ತೀರ್ಥ, ಒಬ್ರಿಗೆ ಲಕ್ಷ್ಮೀ ಕಟಾಕ್ಷ, ಇನ್ನೊಬ್ರಿಗೆ ಇನ್ನೊಂದು ಮತ್ತೊಂದು, ಅದೆಲ್ಲ ಬೇಡ. ಅದು ಎಲ್ಲದರ ಸ್ಥಾನದಲ್ಲಿರುವುದು ನಿನ್ನ ಕಟಾಕ್ಷ. ಆ ನಿನ್ನ ಕೃಪಾ ಕಟಾಕ್ಷ ನಮ್ಮ ಮೇಲೆ ಬಿದ್ದರೆ ಯಾವ ರೀತಿಯ ಶಾಪವಾಗಿಯೇ ಇರಲಿ ಅದು ಪೂರ್ಣವಾಗಿ ನಿಶ್ಶೇಷವಾಗಿ ಬಿಡುತ್ತದೆ ಅಲ್ಲವಾ? ಆ ಕಟಾಕ್ಷವನ್ನು ನಮಗೆ ಕೊಡು ಎಂಬುದಾಗಿ ಕೇಳ್ತಾಳೆ ಆಂಡಾಳ್. ಪರಮಾತ್ಮ ಈ ರೀತಿ ಆ ಕಟಾಕ್ಷದಿಂದಲೇ ನಮ್ಮ ಪಾಪವನ್ನು ಕಳೀತಾನ. ಶಬರಿ ಬಳಿಗೆ ಬರ್ತಾನೆ ಶ್ರೀರಾಮಚಂದ್ರ. ಒಳ್ಳೆಯ ಸತ್ಕಾರವನ್ನು ಮಾಡ್ತಾಳೆ, ಪುಷ್ಪಗಳಿಂದ ಅರ್ಚನೆ ಮಾಡ್ತಾಳೆ, ಶೀತಲವಾದ ತೀರ್ಥದಿಂದ ರಾಮನ ಶ್ರೀಪಾದಗಳನ್ನು ಅಭಿಷೇಕ ಮಾಡ್ತಾಳೆ, ಒಳ್ಳೆಯ ಸರಿಯಾದ ಹಣ್ಣುಗಳನ್ನು ಕೊಡ್ತಾಳೆ, ಎಲ್ಲವನ್ನ ಮಾಡ್ತಾಳೆ. ಆತಿಥ್ಯ ಪೂರ್ಣ ಆಯಿತು. ಈ ಶಬರಿ ಯಾರು? ಮತಂಗ ಮುನಿಗಳ ಶಿಷ್ಯರು. ಮತಂಗ ಮುನಿಗಳಿಗೆ ತಮ್ಮ ದೇಹತ್ಯಾಗ ಮಾಡುವ ಸಮಯ ಬರುತ್ತೆ. ಆಗ ಅವರು ನಾನು ಈ ಲೋಕ ಬಿಟ್ಟು ಹೊರಡ್ತೀನಿ ಅಂತಾರೆ. ಅವರ ಶಿಷ್ಯಳಾದ ಶಬರಿ ಹೇಳ್ತಾಳೆ, ಆಚಾರ್ಯವರ್ಯ ನನ್ನನ್ನು ಕರ್ಕೊಂಡು ಹೋಗಿ ಅಂತ. ಆಗ ಅವರು ಹೇಳ್ತಾರೆ ಕೂಡದು. ಕಾರಣ ಏನು ಅಂದರೆ ಪರಮಾತ್ಮ ತ್ರೇತಾಯುಗದಲ್ಲಿ ಶ್ರೀರಾಮನಾಗಿ ಅವತಾರ ಮಾಡ್ತಾನೆ. ಅವನು ಈ ನಮ್ಮ ಆಶ್ರಮದ ಮಾರ್ಗವಾಗಿ ಬರ್ತಾನೆ. ಹಾಗೆ ನಮ್ಮ ಆಶ್ರಮದ ಮಾರ್ಗವಾಗಿ ಬಂದಾಗ ಅವನಿಗೆ ಅತಿಥಿ ಸತ್ಕಾರ ಮಾಡಬೇಕು. ಆದರೆ ಆಗ ನಾನಿರೋಲ್ಲ, ನನಗೆ ಬದಲಾಗಿ ನೀನಿದ್ದು ಸತ್ಕಾರ ಮಾಡು ಎಂಬುದಾಗಿ ಶಬರಿಯನ್ನ ಮತಂಗ ಮುನಿಗಳು ನಿಯಮನ ಮಾಡಿದ್ದಾರೆ. ಇಲ್ಲಿ ಶಬರಿ ರಾಮ ಕೈಂಕರ್ಯ ಮಾಡೋಕ್ಕೋಸ್ಕರ ಇಲ್ಲ, ಆಚಾರ್ಯ ಕೈಂಕರ್ಯ ಮಾಡೋಕ್ಕೋಸ್ಕರ ಇದ್ದಾಳೆ. ಆಚಾರ್ಯರು ನಿಯಮನ ಮಾಡಿದ್ದಾರೆ. ರಾಮ ಕೈಂಕರ್ಯ ಅಲ್ಲ ಶಬರಿ ಮಾಡಿದ್ದು, ತನ್ನ ಗುರುಗಳಾದ ಮತಂಗ ಮುನಿಗಳ ಕೈಂಕರ್ಯ. ರಾಮನಿಗೆ ಮಾಡಿದ ಆತಿಥ್ಯ, ಶಬರಿ ಮಾಡಿದ ಆಚಾರ್ಯ ಕೈಂಕರ್ಯ. ಗುಹಾನು ಬೇಡ. ಆ ಗುಹ ರಾಮನಿಗೆ ಎಲ್ಲವನ್ನು ನಾನು ಕೊಡ್ತೀನಿ ಅಂತಾನೆ. ಬಂದಾಗ ರಾಮ ಏನು ಹೇಳ್ತಾನೆ? ನಹಿ ವರ್ತೆ ಪ್ರತಿಗೃಹೆ. ಒಬ್ರು ಕೊಟ್ಟಿದ್ದನ್ನು ಕ್ಷತ್ರಿಯನಾದವನು ಸ್ವೀಕಾರ ಮಾಡಬಾರ್ದು, ನಾನು ತಗೊಳ್ಳಲ್ಲ ಅಂತ ಅಂದ್ಬಿಟ್ಟು ಗುಹಾ ಕೊಟ್ಟಿದ್ದನ್ನು ರಾಮ ತಿನ್ನಲಿಲ್ಲ. ಅದೇ ಈ ಶಬರಿನೂ ಗುಹನ ಥರ ಬೇಡತಿ. ಇವಳು ಬೇಡರ ಕುಲದವಳು, ಇವಳು ಕೊಟ್ಟಿದ್ದನ್ನು ರಾಮ ಹೇಗೆ ತಿಂದ ಅಂದರು. ಗುಹಾನೂ ಬೇಡರವನು, ಶಬರಿಯೂ ಬೇಡತಿ. ಗುಹಾ ಕೊಟ್ಟಿದ್ದನ್ನು ತಗೊಳ್ಳಲ್ಲ ಅಂತ ರಾಮ, ಶಬರಿ ಕೊಟ್ಟಿದ್ದನ್ನು ಹೇಗೆ ತಿಂದ ಅಂದರು. ಇದೆಲ್ಲ ರಹಸ್ಯಗಳು. ನಮ್ಮ ಆಚಾರ್ಯರು ಹೇಳ್ತಾರಾ ನಮಗೆ ಗೊತ್ತಾಗುತ್ತೆ. ಇಲ್ಲದೆ ಹೋದರೆ ಸುಮ್ಮನೆ
ಎತ್ತುಗಾಣವ ಸುತ್ತಿದಂತೆ ಪಾರಾಯಣ ಮಾಡ್ತೀವಿ, ಶ್ಲೋಕ ಓದ್ತೀವಿ, ಪ್ರಸಾದ ತಗೋತೀವಿ, ಮನೆಗೆ ಹೋಗ್ತಾ ಇರ್ತೀವಿ. ಯಾಕೆ ಅಂದ್ರು, ಆಚಾರ್ಯ ಕೈಂಕರ್ಯತ್ತಾಲೆ ಗಾನಾದಿಕೆಯಾಯ್ ಪೊಯುತ್ತಾಳಿರೇ. ಆಚಾರ್ಯರ ಕಟಾಕ್ಷದಿಂದ ಆಚಾರ್ಯ ಕೈಂಕರ್ಯ ಮಾಡಿ ಗುರುವಿನ ಮುಖೇನ ಪಕ್ವವಾಗಿ ಪುನೀತಳಾದವಳಾದ್ದರಿಂದ ಇವಳು ಕೊಟ್ಟದ್ದನ್ನ ರಾಮ ಸ್ವೀಕಾರ ಮಾಡಿದ. ಆಚಾರ್ಯ ಕೈಂಕರ್ಯತ್ತಾಲೆ ಪೊಯುತ್ತವಳು, ಅವಳು ರಾಮನಿಗೆ ಕೈಂಕರ್ಯ ಮಾಡಲಿಲ್ಲ, ಆಚಾರ್ಯರು ಹೇಳಿದ್ದಾರೆ, ಅವರ ಆಜ್ಞೆಯನ್ನು ಪಾಲಿಸಬೇಕು. ಹೀಗೆ ಆಚಾರ್ಯ ಕಟಾಕ್ಷದಿಂದ ಗುರುವಿನ ಕೃಪೆಯಿಂದ ಪರಿಶುದ್ಧಳಾದವಳು, ಗುರುವಿನ ಗುಲಾಮಳಾಗಿ ಪರಮಾತ್ಮ ಕೈಂಕರ್ಯಕ್ಕೆ ಅರ್ಹಳಾದವಳು ಅದರಲ್ಲಿಲ್ಲ. ಹೀಗೆ ಈ ಶಬರಿ ಕೊಟ್ಟದ್ದನ್ನ ರಾಮ ಅಂಗೀಕಾರ ಮಾಡಿದ. ಆತಿಥ್ಯ ಎಲ್ಲ ಪೂರ್ಣವಾಯಿತು. ರಾಮ ನಾ ಹೋಗ್ಬಿಟ್ಟು ಬರ್ತೀನಿ ಅಂತಾಳೆ. ಅಜ್ಜಿ ಎಲ್ಲಿಗೆ ಹೋಗ್ತೀಯಾ ಅಂತಾಳೆ. ಎಲ್ಲಿಗೆ ಹೋಗ್ತೀಯಾ? ಈಗ ತಾನೇ ಆತಿಥ್ಯವೆಲ್ಲ ಮಾಡಿದೆ ಅಲ್ಲವಾ, ಎಷ್ಟು ವಯಸ್ಸಾಗ್ಬಿಟ್ಟಿದೆ, ಶರೀರ ಜೀರ್ಣವಾಗ್ಬಿಟ್ಟಿದೆ, ಎಲ್ಲಿಗೆ ಹೋಗ್ತೀಯಾ ಅಜ್ಜಿ ಇಂದ. ಚಕ್ಷುಷಾ ತವ ಸೌಮ್ಯೇನ ಪೂತಾಸ್ಮಿ ರಘುನಂದನ ಗಮಿಷ್ಯಾಮಿ ಅಕ್ಷಯಾನ್ ಲೋಕಾನೆ ತ್ವತ್ಪ್ರಸಾದಾದರಿಂದಮ. ರಾಮ ಎಂದೂ ಹಿಂತಿರುಗಿ ಬಾರದ ಲೋಕಕ್ಕೆ ಹೋಗ್ತೀನಿ ಎಂದ್ಲು. ರಾಮನನ್ನ ಅರಿಂದಮ ಅಂತ ಕರೀತಾಳೆ, ಶತ್ರುನಾಶಕನೇ ಎಂಬುದಾಗಿ ಕರೀತಾಳೆ. ಯಾವುದೋ ಮೂಲೆಯಲ್ಲಿ ಬುಟ್ಟಿಲಿ ಹಣ್ಣಿಟ್ಕೊಂಡು ಕೂತಿರೋ ಈ ಅಜ್ಜಿಗೆ ಯಾರ ಶತ್ರು? ಕಾಡಿನ ಯಾವುದೋ ಮೂಲೆಯಲ್ಲಿ ಮತಂಗಮನಿಗಳ ಆಶ್ರಮದಲ್ಲಿ ಬುಟ್ಟಿಲಿ ಹಣ್ಣಿಟ್ಕೊಂಡು ಕೂತಿದ್ದಾಳೆ, ರಾಮ ಬರ್ತಾನೆ ಅಂತ ಈ ಅಜ್ಜಿ. ಇವಳಿಗೆ ಯಾರ ಶತ್ರು? ಆ ರಾಮನನ್ನ ನೋಡಿ ನನ್ನ ಶತ್ರುವನ್ನ ದಮನ ಮಾಡಿದವನೇ ಅಂತಾಳೆ. ಅರಿಂದಮ, ಅರಿ ಅಂದ್ರೆ ಶತ್ರು, ದಮ ಅಂದ್ರೆ ದಮನ ಮಾಡಿದವನು. ಅರಿಂದಮ ಶತ್ರುಗಳನ್ನ ದಮನ ಮಾಡಿದವನೇ ಎಂಬುದಾಗಿ ಕರೀತಾಳೆ. ಈ ಅಜ್ಜಿಗೆ ಯಾವುದು ಶತ್ರು? ಆಚಾರ್ಯರು ಇವಳಿಗೆ ಮುನ್ನವೇ ಪರಮಪದಿಸಿದ್ದಾಯಿತು. ಆದರೆ ರಾಮ ಕೈಂಕರ್ಯಕ್ಕಾಗಿ ಇವಳು ಇನ್ನೂ ಇಲ್ಲೇ ಇರಬೇಕಾಗಿ ಬಂತು. ಈಗ ಇವಳೂ ಕೂಡ ಆಚಾರ್ಯರು ಸೇರಿದ ಪರಮಪದವನ್ನು ಸೇರಬೇಕು. ಹಾಗೆ ಸೇರುವುದಕ್ಕೆ ಅಡ್ಡಿಯಾಗಿರುವುದೇನು? ಇವಳ ಪುಣ್ಯಪಾಪ ರೂಪವಾದ ಕರ್ಮಗಳು. ಆಚಾರ್ಯ ನೇಮನ ಮಾಡಿ ರಾಮ ಕೈಂಕರ್ಯ ಮಾಡುವುದು ಕೂಡ ಇವಳು ಶರೀರ ಇಷ್ಟು ದಿನ ಭೂಮಿ ಮೇಲೆ ಇರಬೇಕು ಅನ್ನೋದು ಕರ್ಮವೇ ಕಾರಣ. ಆ ಕರ್ಮ ಕಾರಣದಿಂದ ಇವಳು ಆಚಾರ್ಯರು ಸೇರಿದ ಲೋಕಕ್ಕೆ ಹೋಗಕ್ಕೆ ಆಗಿಲ್ಲ. ಆದ್ದರಿಂದ ಆ ಕರ್ಮವನ್ನು ಯಾರು ಕಳಿಬೇಕು? ಕಳಿಬೇಕಾದವನು ಪರಮಾತ್ಮ. ಆದ್ದರಿಂದ ಇವಳೇನು ಹೇಳ್ತಾಳೆ? ಪರಮಪದಕ್ಕೆ ಹೋಗದಂತೆ, ಆಚಾರ್ಯರು ಇರುವ ಸ್ಥಾನವನ್ನ ತಲುಪಲಾಗದಂತೆ ನನಗೆ ವಿರೋಧಿಯಾಗಿ ಇದ್ದದ್ದು ನನ್ನ ಕರ್ಮಗಳು, ಅದೇ ನನ್ನ ಶತ್ರುಗಳು. ನಮಗೆ ಯಾರು ಶತ್ರು? ಪಕ್ಕದ ಮನೆಯವರು, ಎದುರು ಮನೆಯವರು, ಮಾಡಿ ಮನೆಯವರು, ಬೀದಿಲಿ ಹೋಗೋರು, ಇವರು ಯಾರೂ ಅಲ್ಲ. ನನಗೆ ನಾನೇ ಶತ್ರು. ತನ್ನೈ ಕಂಡಾಲ್ ಶತ್ರುವೈ ಕಂಡ ಪೋಲೆಯುಂ ಸೂತ್ರ ಮಾಡಿದ್ರು. ನನಗೆ ನಾನೇ ಶತ್ರು. ಹಾಗೆ ನನ್ನ ಕರ್ಮಗಳೇ ನನಗೆ ಆಚಾರ್ಯರ ಸ್ಥಾನವನ್ನ ಕೊಡದೇ ಇರುವಂತಹ ವಿರೋಧಿಗಳಾದ ಶತ್ರುಗಳು. ಆ ಶತ್ರುಗಳು ಈಗ ಇಲ್ಲವಾದರು. ಆ ಶತ್ರು ಹೊಟ್ಟೋಯ್ತು, ಕರ್ಮ ಕಳೆದ್ಬಿಡ್ತು, ನಾನು ಹೋಗ್ತೀನಿ ಎಂದ್ಲು. ಶತ್ರುಗಳು ಕಳೆದೋಯ್ತಾ? ನಿನ್ನ ಶತ್ರುಗಳು ನಾಶವಾದರ, ನಿನ್ನ ಕರ್ಮಗಳ ನಾಶವಾಯ್ತಾ? ಹೇಗೆ ಎಂದ. ಚಕ್ಷುಷಾ ತವ ಸೌಮ್ಯೇನ, ಹೇ ರಾಮ ನಿನ್ನ ಕಣ್ಣುಗಳ ಕಟಾಕ್ಷದಿಂದ ಪೂತಾಸ್ಮಿ ಶುದ್ಧಳಾದೆ. ಇಷ್ಟು ದಿನ ಪುಣ್ಯ ಪಾಪ ಕರ್ಮಗಳೆಂಬತಕ್ಕಂತಹ ಮಲ ಅಂಟ್ಕೊಂಡಿತ್ತು, ದೋಷ ಅಂಟ್ಕೊಂಡಿತ್ತು, ನಾನು ಅಪವಿತ್ರಳಾಗಿದ್ದೆ. ಕರ್ಮವೇ ಕಾರಣವಾಗಿ ಈ ಆತ್ಮ ಕಲುಷಿತವಾಗಿತ್ತು, ಕಲ್ಮಶದಿಂದ ಕೂಡಿತ್ತು. ಈಗ ತವ ಸೌಮ್ಯೇನ ಚಕ್ಷುಷ ನಿನ್ನ ಅತಿ ಸೌಮ್ಯವಾದ ಕಣ್ಣುಗಳ ಪರಮ ಸೌಮ್ಯವಾದ ಕಟಾಕ್ಷದಿಂದ ಪೂತಾಸ್ಮಿ ಆ ಕಲ್ಮಶಗಳು ಕಳೆದೋಯ್ತು. ಪುಣ್ಯ ಪಾಪ ರೂಪವಾದ ಕರ್ಮಗಳು ನಿನ್ನ ಕಟಾಕ್ಷದಿಂದ ಇಲ್ಲವಾಯಿತು. ಅದಿಲ್ಲವಾದ ಮೇಲೆ ನಾನು ಯಾಗೆಲ್ಲಿರಲಿ? ಗಮಿಷ್ಯಾಮಿ ಅಕ್ಷಯಾನ್ ಲೋಕಾನ್. ಎಂದು ಹಿಂತಿರುಗಿ ಬಾರದ ಪುಣ್ಯ ಪಾಪ ಕರ್ಮಗಳು ಕಳೆದವರು ಯಾವ ಲೋಕಕ್ಕೆ ಹೋಗ್ತಾರೋ ಆ ಲೋಕಕ್ಕೆ ಹೋಗ್ತೀನಿ ಎಂದುಬಿಟ್ರು. ಚಕ್ಷುಷಾ ತವ ಸೌಮ್ಯೇನ ಪೂತಾಸ್ಮಿ ರಘುನಂದನ, ನಿನ್ನ ಕಣ್ಣುಗಳ ಕಟಾಕ್ಷದಿಂದ ಪೂತಾಸ್ಮಿ ಶುದ್ಧಳಾದೆ ಅಂತಾಳೆ. ಏನು ಶುದ್ಧಿ? ಪಾಪ ಪುಣ್ಯ ಕರ್ಮಗಳ ಕಲ್ಮಶ ಕಳೆದ ಶುದ್ಧಿ. ಕಳೆದದ್ದು ಹೇಗೆ? ಇವನ ಕಟಾಕ್ಷದಿಂದ. ಆ ಕಟಾಕ್ಷ ಪರಮಾತ್ಮನ ಕಟಾಕ್ಷದಿಂದಲ್ಲವ ನಮ್ಮ ಕರ್ಮಗಳೆಲ್ಲ ಕಳಿಬೇಕು. ಆದ್ರಿಂದಲೇ ಆಳ್ವಾರ ಏನ್ ಕೇಳ್ತಾರೆ? ಉನ್ ತಾಮರೆ ಕಣ್ಗಳಾಲ್ ನೋಕ್ಕಾಯ್,
ನಿನ್ನ ತಾವರೆಯ ಕಣ್ಣುಗಳಿಂದ ನನ್ನನ್ನು ನೋಡು 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 ಅಂತ ಪ್ರಾರ್ಥನೆ ಮಾಡ್ತಾರೆ. ಅದ್ಭುತವಾದಂತಹ ಆ ಪಾಶುರಗಳು ಇಲ್ಲಿ ಆ ಪರಮಾತ್ಮ ಸಂಕಲ್ಪ ಮಾಡಿಬಿಟ್ರೆ ನಮ್ಮ ಪಾಪಗಳೆಲ್ಲ ಕ್ಷಣದಲ್ಲಿ ಚಿಟಿಕೆ ಹಾಕುವ ಕಾಲದಲ್ಲಿ ಹೊರಟೋಗುತ್ತೆ. ಹೇಗೆ ಹೋಗತ್ತೆ? நம்மன் போலே வீழ்த்தமுக்கும் நாட்டிருள்ள பாவமெல்லாம் சும்மனாதே ಕೈವಿಟ್ಟೋಡಿ ತೂರುಗಳು ಪಾಯ್ದನವೆ. ಪರಮಾತ್ಮನನ್ನು ಸ್ಮರಿಸಿಬಿಟ್ರೆ, ಪರಮಾತ್ಮನ ಕಟಾಕ್ಷ ಆಗಿಬಿಟ್ರೆ, ನಾಟ್ಟಿലുള്ള ಪಾವಮೆಲ್ಲ, ಲೋಕದಲ್ಲಿರುವ ಎಲ್ಲ ಚೇತನರ ಪಾಪಗಳು ಕೂಡ ಸುಮ್ಮನಾದೆ. ಸುಮ್ಮನಾದೆ ಅಂದ್ರೂ ನಮ್ಮ ಹತ್ರ ಹೇಳೋದು ಇಲ್ವಂತೆ, ಪಲಾಯನ ಮಾಡ್ಬಿಡ್ತವಂತೆ. ಇಷ್ಟು ದಿನ ಇತ್ತಲ್ಲ ನಮ್ಮ ಜೊತೆ, ಹೇ ಆತ್ಮ ಇಷ್ಟು ದಿವಸ ನಿನ್ನ ಜೊತೆ ಇದ್ದೆ, ಟಾಟಾ ಬೈ ಬೈ, ಹೋಗ್ಬಿಟ್ಟು ಬರ್ತೀನಿ, ಅದೆಲ್ಲ ಹೇಳ್ಬೇಡ್ವಾ? ಏನೂ ಹೇಳಲ್ವಂತೆ, ಇದ್ದಕ್ಕಿದ್ದಂಗೆ ಪಲಾಯನ ಮಾಡುತ್ತಂತೆ. ಕೈ ಬಿಟ್ಟು ಓಡಿ ತೂರುಗಳು ಪಾಯ್ದನವೇ, ಎಲ್ಲಿ ಹೋಯ್ತು ಅಂತಲೇ ಗೊತ್ತಿಲ್ಲ, ದಿಕ್ಕು ದಿಸೆ ಇಲ್ಲದೆ ಎಲ್ಲ ನಾಪತ್ತೆ ಆಗ್ಬಿಡ್ತು ಪಾಪಗಳು ಅಂತಾರೆ ಪೆರಿಯಾಳ್ವಾರ್. ಇದೆಲ್ಲವಾ ಪರಮಾತ್ಮನ ಕಟಾಕ್ಷದ ಒಂದು ಫಲ. ಹೀಗೆ ಅನುಭವಿಸಿಯೇ ತೀರಬೇಕಾದ ನಮ್ಮ ಕರ್ಮಗಳನ್ನು ದೇವಿ ಆಂಡಾಳ್ ಶಾಪ ಶಬ್ದದಿಂದ ಹೇಳ್ತಾಳೆ. ಅಂತಹ ಆ ಕರ್ಮಗಳು ಕಳೆದರೆ, ಪರಮಾತ್ಮನ ಕಟಾಕ್ಷದಿಂದ ಕರ್ಮ ಇಲ್ಲವಾದರೆ ಪರಮಾತ್ಮನ ಕೈಂಕರ್ಯಕ್ಕೆ ನಾವು ಅರ್ಹರಾಗ್ತೀವಲ್ಲವ, ಪರಮಾತ್ಮ ಕೈಂಕರ್ಯ ಪ್ರಾಪ್ತಿ ಏರ್ಪಡುತ್ತದೆಯಲ್ಲವ. ಮೊದಲು ಇದನ್ನು ಮಾಡು ಅಂತಾಳೆ ಆಂಡಾಳ್. ಈ ಕಡೆಯಿಂದ ಆ ಕಡೆಗೆ ಹೋಗಬೇಕು, ಮಧ್ಯ ಒಂದು ಹಲಗೆ ಇಟ್ಬಿಟ್ಟಿದ್ದಾರೆ, ಆ ಹಲಗೆ ತೆಗೆದು ತಾನೆ ಆ ಕಡೆಗೆ ಹೋಗೋದು, ಆ ಕಡೆಗೆ ಹೋದ್ಮೇಲೆ ತಾನೆ ಆ ಕಡೆ ಏನಿದೆ ಮಾಡಬೇಕಾದ ಕೆಲಸ ಆಮೇಲೆ ಮಾಡೋದು. ಮೊದಲು ಈ ಅಡ್ಡ ತೆಗಿಬೇಕು. ಈ ಅಡ್ಡ ಯಾವುದು? ಶಾಪಂ, ನಮ್ಮ ಕರ್ಮಗಳು. ಇದನ್ನ ಇಳಿಂದು ಆ ಕಟಾಕ್ಷದಿಂದ ಈ ಶಾಪಗಳು ಇಲ್ಲವಾಗಬೇಕು ಪರಮಾತ್ಮ. ಅದಕ್ಕಾಗಿ ಅಂಗನಿರಂಡುಂ ಕೊಂಡು ಎಂಗಳ್ ಮೇಲ್ ನೋಕ್ಕುದಿಯಲ್ ಎಂಗಳ್ ಮೇಲ್ ಶಾಪಂ ಇಳಿಂದು ಅಂತಾಳೆ ಆಂಡಾಳ್. ತಾಯ ಗರ್ಭದಿಂದ ಒಂದು ಮಗು ಬರ್ತಾ ಇರುತ್ತೆ, ಹುಟ್ಟುತ್ತಾ ಇರುತ್ತೆ, ಇನ್ನು ಭೂಸ್ಪರ್ಶ ಆಗಿಲ್ಲ. ಬರ್ತಾ ಇರುವಾಗ ಆ ಮಗುವನ್ನ ಯಾವ ಯಾವ ದೇವತೆಗಳು ನೋಡ್ತಾರೆ, ಆಯಾಯ ಗುಣ ಬುದ್ಧಿ ಗತಿ ಆ ಮಗುಗೆ ಬರುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಯಾವುದೋ ಕ್ಷುದ್ರ ದೇವತೆಗಳು, ಭಯಂಕರವಾಗಿರ್ತಕ್ಕಂತಹ ದೇವತೆಗಳಿದೆಯಲ್ಲ, ಅದೆಲ್ಲ ನೋಡಿದ್ರೆ ಹುಟ್ಟವನು ಕೊಲೆಗಡಕನಾಗಿ ಎಲ್ಲರನ್ನ ಹಿಂಸೆ ಮಾಡುವನಾಗಿ ಹುಟ್ಟುತ್ತಾನೆ. ಇನ್ಯಾವುದೋ ಒಂದು ದೇವತೆ ನೋಡಿದ್ರೆ ಬರೀ ಕಳ್ತನ ಮಾಡೋ ಬುದ್ಧಿ ಬರುತ್ತೆ. ಹಾಗೆಲ್ಲ ಶಾಸ್ತ್ರ ಹೇಳಿದೆ. ಆದ್ದರಿಂದ ಒಂದು ಮಗು ತಾಯ ಗರ್ಭದಿಂದ ಹೊರಗೆ ಬರುವಾಗ ಜಾಯಮಾನಂ ಹಿ ಪುರುಷಂ ಎಂ ಪಶ್ಯೇತ್ ಮಧುಸೂದನ. ಯಾವ ಮಗು ತಾಯ ಗರ್ಭದಿಂದ ಹೊರಗೆ ಬರ್ತಾ ಇರ್ತಕ್ಕಂತಹ ಒಂದು ಕೂಸು ಹಾಗೆ ಬರುವ ಕಾಲದಲ್ಲಿ ಆ ಮಗುವನ್ನ ಮಧುಸೂದನ, ಮಧುಕೈಟವರನ್ನ ವಧೆ ಮಾಡಿದಂತಹ ಸತ್ವ ರಜಸ್ತಮೋ ಗುಣಗಳಿಗೆ ಪ್ರತಿನಿಧಿಗಳಾದ ಮಧು ಎಂಬ ಅಸುರರುಗಳನ್ನ ವಧೆ ಮಾಡಿದಂತಹ ಪರಮ ಸತ್ವಶಾಲಿಯಾದ ಆ ಪರಮಾತ್ಮ ನಾರಾಯಣ ಕಟಾಕ್ಷಿಸಿದ್ದೇ ಆದರೆ ಸಾತ್ವಿಕ ಸತು ವಿಜ್ಞೇಯ ಸವೈ ಮೋಕ್ಷಾರ್ಥ ಚಿಂತಕ. ಶಾಸ್ತ್ರ ಹೇಳ್ಬಿಡ್ತು, ಜಾಯಮಾನಂ ಹಿ ಪುರುಷಂ, ಯಾವ ಹುಟ್ಟುತ್ತಾ ಇರುವ ಮಗುವನ್ನ ಮಧುಸೂದನ ಅಂತ ಹೇಳ್ತು. ಅದು ನಾರಾಯಣ, ಮಾಧವ, ಗೋವಿಂದ ಅಂತ ಹೇಳಿಲ್ಲ. ಮಧುಸೂದನ ಅಂದ್ರೆ ಏನು? ಆ ಮಧು ಕೈಟಬರ್ ಇಬ್ಬರಿದಾರಲ್ಲ, ಒಂದು ರಜೋಗುಣ ಒಂದು ತಮೋಗುಣ. ಆ ರಜೋಗುಣ ತಮೋಗುಣಗಳನ್ನ ನಿರಸನ ಮಾಡಿದವನು ಮಧುಸೂದನ ಅಂದ್ರೇನು? ಪರಮಸತ್ವ ಗುಣ ಬರಬೇಕು. ಆ ಪರಮಸತ್ವ ಗುಣಕ್ಕೆ ಆಶ್ರಯನಾದವನು ಪರಮಾತ್ಮ. ಆದ್ದರಿಂದಲೇ ಆ ರಜಸ್ತಮಸ್ಸನ್ನ ನಿರಸನ ಮಾಡಿಬಿಟ್ಟ. ಮಧು ಕೈಟವರನ್ನ ನಿರಸನ ಮಾಡಿದ್ದೇನು? ರಜಸ್ಸು ತಮಸ್ಸು ಹೊರಟೋಯ್ತು. ಶುದ್ಧ ಸತ್ವ, ಶುದ್ಧ ಸತ್ವ ಗುಣಕ್ಕೆ ಅಧಿಪತಿಯಾದ ಆ ಮಧುಸೂದನ ಕಟಾಕ್ಷಿಸಿದ್ದೇ ಆದರೆ ಹುಟ್ಟುವ ಮಗು ಸಾತ್ವಿಕ ಸತು ವಿಜ್ಞೇಯ, ಪರಮ ಸಾತ್ವಿಕ ಅಂತ ತಿಳಿದುಕೋ. ಹುಟ್ಟುವ ಮಗು ಪರಮ ಸಾತ್ವಿಕನಾಗಿ ಹುಟ್ಟುತ್ತೆ. ಅವನು ಮಾತ್ರವೇ ಮೋಕ್ಷಾರ್ಥ ಚಿಂತಕ. ಸ ವೈ ಅಂದ್ಬಿಡ್ತು. ವೈ ಅಂದ್ರೇನು? ಕೇವಲ ಅವನು ಮಾತ್ರವೇ ಮೋಕ್ಷದ ಚಿಂತನೆಯನ್ನ ಮಾಡ್ತಾನೆ. ಲೋಕದಲ್ಲಿ ಇಷ್ಟು ಜನ ಇದ್ದಾರೆ, ಯಾಕೆಲ್ಲರಿಗೂ ಈ ಬುದ್ಧಿ ಇಲ್ಲ? ಯಾಕೆಲ್ಲ ಪರಮಾತ್ಮನ ಮುಂದೆ ಬಂದು ಏನೇನೋ ಕೇಳ್ಕೋತಾರೆ? ಮೋಕ್ಷ ಕೊಡು ಅಂತ ಕೇಳಲ್ಲ. ಆತ್ಮ ಅಂದರೆ ಏನೋ ತಿಳ್ಕೊಳ್ಳೋದ್ರಲ್ಲಿ ಆಸಕ್ತಿ ಇಲ್ಲ, ಪರಮಾತ್ಮನ ವಿಷಯ ಬೇಕಿಲ್ಲ, ಯಾವ್ಯಾವ್ದ್ರಲ್ಲೋ ಮುಳುಗಿದಾರಲ್ಲ ಅಂದರೆ ಅವರು ಹುಟ್ಟುವ ಕಾಲಕ್ಕೆ ಪರಮಾತ್ಮನ ಕಟಾಕ್ಷ ಅವ್ರಿಗಾಗಿಲ್ಲ. ಶ್ರೀಯಪ್ಪತಿಯಾದ ನಾರಾಯಣನ ಕಟಾಕ್ಷ ಆದರೆ ಮಾತ್ರವೇ ಮೋಕ್ಷಾರ್ಥ ಚಿಂತಕ. ಶಾಸ್ತ್ರ ಹೇಳ್ಬಿಡ್ತು, ಜಾಯಮಾನಂ ಹಿ ಪುರುಷಂ ಯಂ ಪಶ್ಯೇತ್ ಮಧುಸೂದನ ಸಾತ್ವಿಕ ಸತು ವಿಜ್ಞೇಯ ಸವೈ ಮೋಕ್ಷಾರ್ಥ ಚಿಂತಕ.
ತಂದೆ ತಾಯಿಗಳಿಗೆ ಪರಮ ಮೋಕ್ಷದಲ್ಲಿ ಆಸೆ, ಮಗನಿಗೆ ಪರಮಾತ್ಮ ತಲೆ ಕಂಡ್ರೆ ಆಗಲ್ಲ. ಕಾರಣ ಏನು? ಅವನ ಕಟಾಕ್ಷ ಆಗಿಲ್ಲ. ಅದಕ್ಕೆ ಏನು ಹೇಳ್ತಾರೆ, ಮಗು ಹುಟ್ಟುವಾಗ ಆ ಹೆರಿಗೆ ವಾರ್ಡು ಅಥವಾ ಈ ಕಾಲದಲ್ಲಿ ಆಸ್ಪತ್ರೆ ಅಂತ ಇಟ್ಕೊಳ್ಳಿ, ಯಾರೋ ಒಬ್ರು ಜೊತೆಲಿರೋರು ವಿಷ್ಣು ಸಹಸ್ರನಾಮವನ್ನು ಹೇಳಿ ಅಂತಾರೆ. ಎಲ್ಲಿ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡ್ತಾರೋ ಅಲ್ಲಿ ವಿಷ್ಣು ಬರ್ತಾನೆ, ಅವನ ಮಗುವನ್ನು ನೋಡ್ತಾನೆ, ಹುಟ್ಟೋ ಮಗು ಸಾತ್ವಿಕವಾಗಿರುತ್ತೆ. ಬಾಣಭಟ್ಟನ ಕಾದಂಬರಿಯಲ್ಲಿ ಇದು ಬರುತ್ತೆ. ತಾರಾಪೀಡನಿಗೆ ಚಂದ್ರಾಪೀಡ ಹುಟ್ಟುವಾಗ ಆ ತಾರಾಪೀಡನ ಪತ್ನಿಯ ಆ ಸೂತಿಕಾಗ್ರಹದ ಬಾಗಿಲಲ್ಲಿ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿದ್ರು ಅಂತಿದೆ. ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಬೇಕು. ಏನೇನೋ ಮಾತಾಡ್ಕೊಂಡು ಬೇಡದ ಕಥೆ ಎಲ್ಲ ಹೇಳ್ಕೊಂಡು ಕಂಡಿದ್ದೆಲ್ಲ ತಿಂದ್ಕೊಂಡು ಕೂತಿರ್ತೀವಿ. ಹಳೆ ಕಾಲದಲ್ಲಿ ಮನೆಯಲ್ಲೇ ಆಗ್ತಾ ಇತ್ತು, ಇದೆಲ್ಲ ಮಾಡ್ಬೋದಾಗಿತ್ತು. ಅದು ಆಸ್ಪತ್ರೆ ಆದ್ರೇನು, ಯಾವ ಜಾಗ ಆದ್ರೇನು, ಯಾರು ಹೊರಗಡೆ ಕೂತಿರ್ತೀವಿ ಅವರು ಆ ಹುಟ್ಟುವ ಮಗುವಿಗಾಗಿ ವಿಷ್ಣು ಸಹಸ್ರನಾಮವನ್ನೇ ಹೇಳ್ತಾ ಕೂತ್ರೆ ಹುಟ್ಟುವ ಮಗು ಸಾತ್ವಿಕನಾಗ್ತಾನಲ್ಲವ. ಜಾಯಮಾನಂ ಹಿ ಪುರುಷಂ ಯಂ ಪಶ್ಯೇತ್ ಮಧುಸೂದನ ಸಾತ್ವಿಕ ಸತು ವಿಜ್ಞೇಯ ಸವೈ ಮೋಕ್ಷಾರ್ಥ ಚಿಂತಕ ಎಂಬುದಾಗಿ ಆ ಪರಮಾತ್ಮನ ಒಂದು ಕೃಪೆಯಿಂದ ಉಂತಾಮರೆ ಕಣ್ಗಳಾಲ್ ನೋಕ್ಕಾಯ್ ತೆಂಡಿರೆ ಪೊರುನಲ್ ತನ್ಪಣೆ ಸೂಳ್ ತಿರುಪ್ಪುಳಿಂಗುಡಿ ಕಿಡಂದಾನೆ ಎಂಬುದಾಗಿ ಆ ತಿರುಪ್ಪುಳಿಂಗುಡಿಯಲ್ಲಿರುವ ಪರಮಾತ್ಮನನ್ನ ಆಳ್ವಾರ್ ಉಂತಾಮರೆ ಕಣ್ಗಳಾಲ್ ನೋಕ್ಕಾಯ್ ನಮ್ಮನ್ನು ನೋಡು ನೋಡು ಎಂದರಲ್ಲವ. ಈ ರೀತಿ ಪರಮಾತ್ಮನ ಕೃಪಾ ಕಟಾಕ್ಷಕ್ಕೆ ಯಾರು ಪಾತ್ರರಾಗ್ತಾರೆ ಅವರುಗಳು ಪುಣ್ಯಪಾಪ ರೂಪವಾದ ಕರ್ಮವೆಂಬ ವಿರೋಧಿಯಾದ ಶಾಪವನ್ನು ಕಳೆದುಕೊಂಡು ಪರಮಾತ್ಮನ ಕೈಂಕರ್ಯಕ್ಕೆ ಅರ್ಹರಾಗಿ ಪರಮಾತ್ಮನಿಂದ ಅಂಗೀಕಾರ ಮಾಡಲ್ಪಡ್ತಾರೆ ಎಂಬುದಾಗಿ ಪರಮಾತ್ಮನ ದಿವ್ಯ ಕಟಾಕ್ಷ ವೈಭವವನ್ನ ಆಂಡಾಳ್ ತನ್ನ 22ನೆಯ ಪಾಶುರದಲ್ಲಿ ನಿರೂಪಣೆ ಮಾಡುತ್ತಾ ಆ ಕಟಾಕ್ಷಕ್ಕಾಗಿ ಪ್ರಾರ್ಥನೆ ಮಾಡ್ತಾಳೆ. ಅಂತಹ ಪರಿಪೂರ್ಣವಾದ ಭಗವತ್ ಕಟಾಕ್ಷ ಎಲ್ಲರಿಗೆ ಏರ್ಪಡಲಿ, ಜೊತೆಗೆ ದೇವಿ ಆಂಡಾಳಳ ಪರಿಪೂರ್ಣವಾದ ಕಟಾಕ್ಷ ಏರ್ಪಡಲಿ ಎಂದು ಪ್ರಾರ್ಥಿಸುತ್ತಾ ಇಂದಿನ ಪಾಶುರಕ್ಕೆ ಮಂಗಳ. ಅಂಗಣ್ವಾಂಗ್ಯಾಲತ್ತೆ ಅರಸರ್ ಅಭಿಮಾನ ಭಂಗಮಾய் வந்து நின் பள்ளிக்கட்டில் கீழே சங்கமிருப்பார் போல் வந்து தலை பெய்தோம் கிங்கிணிவா செய்த தாமரை பூ போலே சங்கன் சிரிச்சிறிதே எம்மேல் விழியாவோ அங்கனிரண்டும் கொண்டு எங்கள் மேல் நோக்குதியேல் எங்கள் மேல் சாபம் இழிந்தேலோரெம்பாவாய். சொச்சிட்டமாலிகா கந்தமந்துர ஜிஷ்ணவே விஷ்ணு சித்த தனூஜாயை கோதாயை நித்யமங்கலம் மாதೃಶா கிஞ்சன த்ராண பத்த கங்கண பாணயே விஷ்ணு சித்த தனூஜாயை गोदायै नित्यमंगलम श्रीमत्यै विष्णु चित्तार्य मनोनंदन हेतवे नंदनंदन सुंदर्यै गोदायै नित्यमंगलम तिरुवाडिपूरत्तिल शरत्तुदित्ताள் வாழியே திருப்பாவம் 30 செப்பினார் வாழியே பெரியாழ்வார் பெற்றெடுத்த பெண் பிள்ளை வாழியே பெரும்புதூர் மாமுனிக்கு பின்னானாள் வாழியே 143 உரைத்தாள் வாழியே துயரங்கற்கே கண்ணி முகந்தளித்தாள் வாழியே மறுவாரம் திருவள்ளி மணநாடி வாழியே வன்புதுவனகர் கோதை மலர்பதங்கள் வாழியே. ஆண்டாள் திருவடிகளே சரணம். சர்வம் ஸ்ரீகிருஷ்ணார்ப்பணமஸ்து.